ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ ಪಲ್ಲವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಸೊ ಇವತ್ತಿನ ನನ್ನ ಪ್ರಪಂಚದಲ್ಲಿ ಒಬ್ರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ. ಸೊ ಈಗಾಗಲೇ ನಾನು ಒಂದು ಒಳ್ಳೆ ಗರಡಿ ಮನೆಯಲ್ಲಿದ್ದೀನಿ. ಈ ಗರಡಿ ಮನೆ ಪೈಲ್ವಾನ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಇವರು ಮಾಡಿರುವಂತಹ ಸಾಧನೆ ಒಂದೆರಡಲ್ಲ, ಹಾಗೆ ನಮ್ಮ ಸ್ಯಾಂಡಲ್ವುಡ್ಗೆ ಡ್ಯಾನ್ಸ್ ಲೋಕಕ್ಕೆ ಇವರ ಕಾಂಟ್ರಿಬ್ಯೂಷನ್ ಒಂದೆರಡಲ್ಲ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹಿಂದೆ ಕಲಾಧಾರೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ. ಸೊ ಆಬ್ವಿಯಸ್ಲಿ ಜಗ್ಗಿ ಮಾಸ್ಟರ್ ಕಲಾಧಾರೆಯನ್ನ ಸತತವಾಗಿ 10 ರಿಂದ 15 ವರ್ಷದವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇವರ ಗರಡಿಯಲ್ಲಿ ಪಳಗಿರುವಂಥವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ಸಾಧನೆಯನ್ನ ಮಾಡಿದ್ದಾರೆ ಡ್ಯಾನ್ಸ್ ಲೋಕದಲ್ಲಿ. ಸೊ ನಾವು ಎಲ್ಲಿ ನಿಂತ್ಕೊಂಡ್ರು, ಕುತ್ಕೊಂಡ್ರು ಅಥವಾ ಯಾವುದಾದ್ರೂ ಸಾಂಗ್ ಕೇಳ್ತಾ ಇದ್ರೆ ನಮಗೆ ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ. ಸೊ ಈ ಡ್ಯಾನ್ಸ್ ಹಿಂದಿನ ಕೊರಿಯೋಗ್ರಾಫರ್ ಯಾರು, ಅವರು ಹೇಗೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಡ್ಯಾನ್ಸ್ನ ಕಲಿಸ್ಕೊಡ್ತಾರೆ. ಜೊತೆಗೆ ಇವರೊಬ್ರು ಸೆಲೆಬ್ರಿಟಿ ಮಾಸ್ಟರ್ ಆಗಿರೋದ್ರಿಂದ ಸೊ ಅಲ್ಲಿ ಸೆಲೆಬ್ರಿಟೀಸ್ ಜೊತೆಗೆ ಏನು ಕಾನ್ವರ್ಸೇಷನ್ ಆಗುತ್ತೆ, ಅವರು ಹೇಗೆ ಡ್ಯಾನ್ಸ್ ಕಲಿತಾರೆ. ಈಗಾಗಲೇ ಧ್ರುವ ಸರ್ಜಾ ಸರ್ ಆಗಿರಬಹುದು, ಜೊತೆಗೆ ಶಿವಣ್ಣ, ಅಪ್ಪು ಸರ್, ಸಾಕಷ್ಟು ಕಲಾವಿದರಿಗೆ ಇವರು ಡ್ಯಾನ್ಸ್ ಅನ್ನ ಹೇಳ್ಕೊಟ್ಟು ಸೈ ಅನಿಸ್ಕೊಂಡಿದ್ದಾರೆ. ಎಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗಳನ್ನ. ಚಂದನ್ ಶೆಟ್ಟಿ ಅವರಾಗಿರ್ಬಹುದು, ಡಾಲಿ ಧನಂಜಯ ಅವರಾಗಿರ್ಬಹುದು, ಡಿ ಬಾಸ್ ದರ್ಶನ್ ಅವರಾಗಿರಬಹುದು, ಜೊತೆಗೆ ಕಿಚ್ಚ ಸರ್ ಆಗಿರಬಹುದು, ರವಿ ಸರ್, ಪ್ರತಿಯೊಬ್ಬರ ಜೊತೆಗೂ ಕೂಡ ಇವರು ಇಲ್ಲಿ ವರ್ಕ್ ಮಾಡಿದ್ದಾರೆ. ನಾನೊಂದು ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಸ್ಟುಡಿಯೋ ಲೊಕೇಶನ್ ಅಲ್ಲಿ ಇದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ, ಸೂಪರ್ ಎಕ್ಸೈಟ್ಮೆಂಟ್ ಇಂದ ಜಗ್ಗಿ ಮಾಸ್ಟರ್ನ ಮಾತಾಡ್ಸೋಣ. ಸೊ ಅವ್ರೇನು ಹೇಳ್ತಾರೆ, ಈಗಾಗಲೇ ಅವ್ರು ಹೇಳ್ತಾ ಇದ್ರು ನಾನು ಪ್ರೋಗ್ರಾಮ್ಗೆ ರೆಡಿ ಆಗ್ತಾ ಇದ್ದೆ ಅಂತ. ಸೊ ಆ ಪ್ರೋಗ್ರಾಮ್ ಏನು, ಹಾಗೆ ಎಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ಹೇಳ್ತಾ ಹೋಗೋಣ. ಸ್ಟುಡಿಯೋ ಟೂರ್ ಮಾಡೋಣ ಬನ್ನಿ. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಅವಾರ್ಡ್ಸ್ಗಳೆಲ್ಲ ಕಾಣ್ತಾ ಇದೆ. ಸೊ ಮಾಸ್ಟರು ಇಲ್ಲೇ ಇದ್ದಾರೆ. ಮಾಸ್ಟರ್ನ ಕರೆದಿ ಅವ್ರ ಸ್ಟುಡಿಯೋದೊಂದು ಟೂರ್ ತಗೊಂಡು ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ರೆಡಿ ಅಲ್ಲ ನೀವು? ಬನ್ನಿ. ಬನ್ನಿ ಸರ್, ನಿಮ್ಮ ಸ್ಟುಡಿಯೋಗೆ ಬಂದಿದ್ದೀವಿ. ನಿಮ್ಮ ಸ್ಟುಡಿಯೋ ಪರಿಚಯ ಮಾಡ್ಕೊಡ್ಬೇಕು, ಹೇಗಿದ್ದೀರಾ? ಫಸ್ಟ್ ಇವರ ಸ್ಟುಡಿಯೋ ನೋಡ್ಬೇಕಲ್ಲ, ಸೊ ಹಂಗಾಗಿ ಇಲ್ಲ ಇದೆ. ಹೇಳಮ್ಮ ಸರ್, ನಾನೊಂದು ಸೂಪರ್ ಎಕ್ಸೈಟ್ಮೆಂಟ್ ಇಂದ ಇದ್ದೀನಿ. ನನ್ಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೆ ಇನ್ನೂ ತುಂಬಾ ಒಳ್ಳೇದಾಗ್ಲಿ. ಪ್ರೋಗ್ರಾಮ್ ಬೇರೆ ಇದೆ ಅಂತ ಹೇಳಿದ್ರಿ ಇವತ್ತು. ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಒಂದು ಇಂಟರ್ವ್ಯೂ ಜೊತೆಗೆ ಈ ಸ್ಟುಡಿಯೋ ಒಂದು ಪರಿಚಯ ಮಾಡ್ಕೊಡಿ ನಮಗೆ. ಡೆಫಿನೆಟ್ಲಿ, ಖಂಡಿತ. ಸೊ ಕಲಾಧಾರೆ ಅಂತ ನನ್ನ ಸ್ಟುಡಿಯೋ. ಸೊ ಆಲ್ಮೋಸ್ಟ್ ಎಲ್ಲ ಒಂದು 15 ಇಯರ್ಸ್ ಆಯ್ತು ಓಪನ್ ಮಾಡಿ. ಆಕ್ಚುಲಿ ನಾಗದೇನಹಳ್ಳಿಯಲ್ಲಿ ಇತ್ತು, ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಸೊ ಮಾಮೂಲಿ ಸೊ ಆರ್ಟಿಸ್ಟ್ಗಳಿಗೆಲ್ಲ ಇಲ್ಲೇ ಟ್ರೈನ್ ಅಪ್ ಆಗ್ತಾ ಇರುತ್ತೆ. ಬಿಕಾಸ್ ಕಲರ್ಸ್ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಅಲ್ಲೇ ಟ್ರೈನ್ ಅಪ್ ಆಗ್ತಾ ಇರೋದ್ರಿಂದ ಸೊ ಅಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ನಾವು ಸತ್ತ ಮೇಲೆ ಉಳ್ಕೊಳ್ಳುವಂಥದ್ದು ಈ ಅಚೀವ್ಮೆಂಟ್. ಅಟ್ಲೀಸ್ಟ್ ಹಂಗೆ ಕಂಟಿನ್ಯೂ ಆಗಲಿ ಅಂತ ಅಂದ್ಬಿಟ್ಟು ಇದನ್ನ ನೋಡಿ ಇನ್ಸ್ಪಿರೇಷನ್ ಆಗಲಿ, ಯಾರಾದರೂ ಬೆಳೀಲಿ ಅನ್ನೋ ಥರ ಅಷ್ಟೇ ನಮ್ದೊಂದು ಆಸೆ. ನಾವು ಹೋದ್ಮೇಲೆ ಕೊನೆಗೆ ಉಳ್ಕೊಳ್ಳೋದೇ ಇದು. ಮತ್ತೆ ಮಂಡ್ಯದಲ್ಲಿದೆ ನಮ್ಮ ಮನೆ. ಸೊ ಅಲ್ಲಿ ಫುಲ್ ಅಲ್ಲೂ ಇದೆ, ಅಲ್ಲೆಲ್ಲ ಫುಲ್ ಆಗಿ ಇಲ್ಲೂ ಫುಲ್ ಆಗ್ತಾ ಇದೆ. ಇಲ್ಲೂ ಫುಲ್ ಆಗಿದೆ. ಅಲ್ಲಿಂದ ಎಣಿಸ್ಕೊಂಡು ಬರ್ತಾ ಇದ್ದೆ ನಾನು ಅಲ್ಲಿ ಸ್ಟಾರ್ಟಿಂಗ್ ಇಂದ. ನಂಗೆ ಎಣ್ಸಕ್ ಆಗ್ಲಿಲ್ಲ, ಎಣ್ಸಕ್ಕಾಗಲ್ಲ ಖಂಡಿತ. ಯಾಕಂದ್ರೆ ಸುಮಾರು ಒಂದು 5,000ವರೆಗೂ ನಾನು ಶೋಗಳ ಮಾಡಿದ್ದೀನಲ್ಲ. ಸೊ ಕಾಂಪಿಟೇಷನ್ ಹಂಗಾಗಿ ಅಷ್ಟು ಇದೆ. ಮಾಮೂಲಿ ನಮ್ದಿದು ಮಾಸ್ಟರ್ ಡ್ಯಾನ್ಸರ್ ಕಲರ್ಸ್ ಮಾಡ್ಬೇಕಾದ್ರೆ ಸೊ ಸಮ್ ಪ್ಲೇಸ್ ಆಯ್ತು. ಇದು ಕಿಸ್ ಮೂವಿ ವಿರಾಟ್ಗೆ ರೆಡಿ ಮಾಡ್ಬೇಕಾದ್ರೆ ಸೊ ಅವರು ಪೇಪರ್ ಜನ ಕರೆದು ಇದು ಮಾಡ್ಬಿಟ್ಟಿದ್ದು. ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಅವಾರ್ಡ್ಗಳಿದೆ. ಮತ್ತೆ ನಾನು ಸಾಂಗ್ ಮಾಡಿದಾಗ ಸೊ ಜೋಗಿ ಸರ್ದು ಮತ್ತೆ ಅರಿವು ಅಂತ ಒಂದು ಮೂವಿ ಮಾಡಿದೆ. ಸೊ ಆ ಮೂವಿದು ಇದೆಲ್ಲ ಆಲ್ಮೋಸ್ಟ್ ಗೌರವ ನೆನಪಿನ ಕಾಣಿಕೆ ಅವಾರ್ಡ್ಗಳು. ಸೊ ಅಷ್ಟು ಇದೆ ಅಮ್ಮ. ಈಗ ಸರ್, ನಾನು ಯಾವಾಗ್ಲೂ ನೋಡ್ತೀನಿ, ನೀವು ಯಾವಾಗ್ಲೂ ಬ್ಲಾಕ್ ಡ್ರೆಸ್ ಹಾಕಿರ್ತೀರ. ಏನ್ ಸರ್ ಇದು ಬ್ಲಾಕ್ ಸೀಕ್ರೆಟ್? ಇವತ್ತು ಬ್ಲಾಕ್ ನೀವು ಒಬ್ಳೆ ಕೇಳಿರಲಿಲ್ಲ, ಇವತ್ತು ಏನು ಕೇಳ್ಬಿಟ್ಟೆ. ಸೊ ಬಿಕಾಸ್ ನನಗೆ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ಅದು ಇಡೀ ನಮ್ಮ ಎಲ್ಲಾ ಕೊರಿಯೋಗ್ರಾಫರ್ಸ್ಗೂ ಗೊತ್ತು. ಸೊ ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತು, ಯಾವತ್ತು ಬ್ಲಾಕ್ ಬಟ್ಟೆ ಯಾವ್ದು ಹಾಕಲ್ಲ. ನನಗೆ ಬ್ಲಾಕ್ ಆಗ್ಬಲ್ಲ, ಅದು ನಂಗೆ ಬ್ಲಾಕ್ ತುಂಬಾ ಇಷ್ಟ. ಬ್ಲಾಕ್ ಆಗ್ಬರಲ್ಲ, ಅದು ತುಂಬಾ ಇಷ್ಟ. ನಾನು ಬ್ಲಾಕ್ ಆಗ್ತಾನೆ ಇರ್ತೀನಿ. ಇವತ್ತು ನೀನು ಬ್ಲಾಕ್, ನಾನು ಬ್ಲಾಕ್ ಆಗಿದ್ದೀನಿ. ಸೇಮ್ ಪಿಂಚ್ ಇವತ್ತು. ಸರ್, ಇದು ನನಗೆ ಒಂದೊಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್. ಇದು ನಿಮಗೆ ತುಂಬಾ ನೆನಪಲ್ಲಿ ಉಳ್ಕೊಂಡಿರೋ ಅಂತ ಯಾವ್ದಾದ್ರು ಒಂದು. ಸೊ ಇದು ನನಗೆ ತುಂಬಾ ಕಷ್ಟಪಟ್ಟು ನಾನು ಶೋ ಮಾಡಿದೆ. ಯಾಕೆ ಅಂತಂತಂದ್ರೆ ಅಷ್ಟು ಎಪಿಸೋಡ್ ಕಲರ್ಸ್ ಅಲ್ಲಿ ಇದು ಮಾಸ್ಟರ್ ಡ್ಯಾನ್ಸರ್ ಶೋ ಅಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ 10 ನೋಡಿದ್ದು. ಸೊ ಅಲ್ಲಿ ನನಗೆ ಅಷ್ಟು ಫ್ರೀಡಮ್ ಇದ್ದಿದ್ದು. ಆ ಸ್ಟುಡಿಯೋದಲ್ಲಿ ನಾನು ಲೈಟಿಂಗ್ ಮಾಡ್ತಾ ಇದ್ದಾಗ್ಲಿ. ಸೊ ಅಲ್ಲಿ ವರ್ಕ್ ತುಂಬಾ ಖುಷಿ ಆಯ್ತು. ಸೊ ಅದ್ರ ನನ್ನ ಮಕ್ಕಳು ಇಬ್ರು ಸೆಲೆಕ್ಷನ್ ಆಗ್ಬಿಟ್ಟಿದ್ರು ಇಲ್ಲಿಂದ. ಸೊ ನಾಗಶ್ರೀ, ಕೃತಿಕಾ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ನನಗಿದು ಒಳ್ಳೆ ಮೆಮೊರಿ.
ಸೊ ಕಲರ್ಸ್ ನನಗೆ ಫುಲ್ ಗುಡ್ ಮೆಮೊರಿ. ಗುಡ್ ಮೆಮೊರಿ. ಯಾಕಂದ್ರೆ ಬಿಕಾಸ್ ಎಲ್ಲ ಶೋ ನಾನು ಮಾಡಿದ್ದೀನಲ್ಲ, ಸೊ ಹಂಗಾಗಿ ಇದು ಮರೆಯಕ್ಕಾಗಲ್ಲ. ಮತ್ತೆ ಗೋಲ್ಡ್ ಮೆಡಲ್ ಒಂದು ಸಿಕ್ತು ಬಾಲಿವುಡ್ ಕೊರಿಯೋಗ್ರಾಫರ್ ಸರೋಜ್ ಖಾನ್ ಅವ್ರ ಹತ್ರ. ಸೊ ಅದು ಮರೆಯಕ್ಕಾಗಲ್ಲ. ಬಿಕಾಸ್ ಅವರು ಸರೋಜ್ ಖಾನ್ ಅವ್ರು ಇವತ್ತಿಲ್ಲ. ಸೊ ಅವ್ರ ಕೈಯಿಂದ ನಮ್ಮ ಸ್ಟೂಡೆಂಟ್ಗೆ ನಮ್ಗೆ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಪುಣ್ಯ ಯಾವುದೇ ಇಲ್ಲ. ಸಾರ್ಥಕ ಆಯ್ತು, ನಾವು ಈ ಫೀಲ್ಡ್ ಬಂದಕ್ಕೂ ಸಾರ್ಥಕ ಆಯ್ತು. ಸೊ ಖುಷಿ ಆಗುತ್ತಮ್ಮ, ಅದೆಲ್ಲ ಮರೆಯಕ್ಕೆ ಆಗಲ್ಲ ಅದು. ಸರ್ ನಾನು ಒಂದಷ್ಟು ತುಂಬಾ ಕ್ಯೂರಿಯಾಸಿಟಿ ಇಂದ ಫ್ಯೂ ಕ್ವಶನ್ಸ್ ಕೇಳ್ತೀನಿ, ಆಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಓಕೆ, ನಂಗೆ ಒಂದಷ್ಟು ಕ್ಯೂರಿಯಾಸಿಟಿ. ಸರ್ ಇವಾಗ ಡ್ಯಾನ್ಸ್ ಹೇಳ್ಕೊಡ್ತಿರ್ತೀರಲ್ಲ ಸೆಲೆಬ್ರಿಟಿಗಳಿಗೆ, ಒಳಗೊಳಗೆ ಏನ್ ಫೀಲ್ ಆಗ್ತಿರುತ್ತೆ? ಸೊ ನನಗೇನು ಫೀಲ್ ಇರಲ್ಲ, ಅವ್ರಿಗೂ ಫೀಲ್ ಆಗ್ಬೇಕು. ನಾವು ರೆಡಿ ಇರ್ತೀವಿ. ಸೊ ನಮ್ಮ ತಾರಾ ಮೇಡಮ್ ಯಾವಾಗ್ಲೂ ಹೇಳೋರು, ಜಗ್ಗಿ ಬಂದ ಅಂದ್ರೆ ಇವಾಗ ಸ್ನಾನ ಮೈ ಇಳಿಸ್ಬಿಡ್ತಾನೆ ಅವನು ಅಂತ ಅಂದ್ಬಿಟ್ಟು. ಸೊ ಎಷ್ಟೋ ಜನ ಆರ್ಟಿಸ್ಟು ಇಲ್ಲಿ ಬಂದವರು ಚಾನಲ್ ಶೋ ಮಾಡಿದ್ರೆ 2-3-4 kg ಕಮ್ಮಿಯಾಗಿ ಹೋಗೋದು. ಸುಮ್ಮನೆ ಹೋಗಲ್ಲ. ಎವ್ರಿ ವೀಕ್ಗೆ ಅಷ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ ನಾವು. ಯಾಕಂದ್ರೆ ಎವ್ರಿ ವೀಕ್ ಅಂದ್ರೆ ವೀಕ್ಲಿ 3 days ಅಷ್ಟೇ ಶೂಟ್ ನಮ್ಗೆ. ಸೊ ಹಂಗಾಗಿ ನನ್ಗೆ ಭಯ ಅನ್ನೋದು ಯಾರಿಗೂ, ನಾನು ಇವತ್ತಿನವರೆಗೂ ಹೇಳ್ಕೊಡೋದ್ರಲ್ಲಿ ಭಯ ಅನ್ನೋದು ಯಾರಿಗೂ ಹೋಗಿಲ್ಲ. ಸೊ ನಾನು ಪುನೀತ್ ಸರ್ಗೆ ಮಜಾ ಟ್ಯಾಕ್ಸ್ ಅಲ್ಲಿ ಮಾಡಿಸ್ಬೇಕಾದ್ರು ಅಷ್ಟೇನೆ, ಶಿವಣ್ಣನ್ಗೆ ಕಲರ್ಸ್ ಕನ್ನಡದಲ್ಲಿ ಮಾಡಿಸ್ಬೇಕಂದ್ರು ಅಷ್ಟೇನೆ. ನಮ್ಮ ಧ್ರುವ ಸರ್ ಫಸ್ಟ್ ರೆಡಿ ಮಾಡಿದ್ದು ಅಲ್ಲಿ, ಅದು ನನ್ಗೆ ಗೊತ್ತೇ ಇಲ್ಲ. ಸೊ ಅವರು ಅದ್ದೂರಿಲಿ ಏನಾಯ್ತು, AP ಅರ್ಜುನ್ ಕಾಲ್ ಮಾಡಿದ್ರು, ನಾನು ಬಂದೆ. ಸೊ ಧ್ರುವ ಸರ್ ಅಂತ ನನಗೂ ಗೊತ್ತಿಲ್ಲ, ಒಬ್ಬ ಬರ್ತಾರೆ ರೆಡಿ ಮಾಡೋದು. ಸೊ ಹಂಗೆ ರೆಡಿ ಮಾಡಿದೆ. ಮತ್ತೆ ನಮ್ಮ ಡಾಲಿ ಧನಂಜಯ ಅವ್ರಿಗಾಗ್ಲಿ, ಸೊ ಹಲವಾರು ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ. ಸೊ ಇವಾಗ ಡ್ಯಾನ್ಸೇ ಬರಲ್ಲ ಒಬ್ರಿಗೆ, ಯಾರೋ ಒಬ್ರಿಗೆ ಡ್ಯಾನ್ಸೇ ಬರಲ್ಲ, ಅವರು ಆಕ್ಟರ್ಸ್, ಸ್ಟಾರ್ ನಟರು. ಓಕೆ. ಸೊ ಅವರಿಗೆ ಹೆಂಗೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೇಸಿಕ್ ಆಗಿ? ಆರಾಮಾಗಿ ಯಾಕಮ್ಮ ನೋಡಮ್ಮ, ಯಾವತ್ತು ಒಬ್ಬ ಮನುಷ್ಯ ನಮ್ಮ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ಯಾವತ್ತು ಯಾರು ಕಲಿಯಕ್ ಆಗೋದೇ ಇಲ್ಲ ಅನ್ನೋದಿಲ್ಲ. ಯಾರು ರೋಡಲ್ಲಿ ಹೋಗಿ ಒಂದು ಮಗುನ್ ತೋರಿಸಿ ರೆಡಿ ಮಾಡಬಲ್ಲೆ ನಾನು, ಅಷ್ಟು ಕೆಪಾಸಿಟಿ ಇದೆ. ಈಗ ನೀನು ಮಾಡ್ತೀಯ ಹೇಳು, ನಿನ್ಗೂ ಮಾಡಿಸ್ಕೊಡ್ತೀನಿ. ಲಾಸ್ಟಿಗೆ ಒಂದು ಡ್ಯಾನ್ಸ್ ಮಾಡ. ಸೊ ನನ್ಗೆ ಆ ಸ್ಕಿಲ್ ಇದೆ, ಯಾರನ್ನ ಬೇಕಾದ್ರೆ ರೆಡಿ ಮಾಡಬಲ್ಲೆ, ಆ ಸ್ಕಿಲ್ ಇದೆ. ನನ್ನ ಮಕ್ಕಳಿಂದನೂ ಕೂಡ ರೆಡಿ ಮಾಡ್ಕೊಂಡು, ಯಾರಿಗೂ ಡ್ಯಾನ್ಸ್ ಬಂದಿಲ್ಲ ಅಂತವ್ರಿಗೆ ಡ್ಯಾನ್ಸ್ ಮಾಡಿಸಿ ಸ್ಟೇಜ್ ಹಚ್ಚಿ ಗೋಲ್ಡ್ ಮೆಡಲ್ ಹೊಡೆದಿರೋನು ನಾನು. ಡ್ಯಾನ್ಸ್ ಬರೋರಿಗೆ ಹೋಗ್ಬಿಟ್ಟು ನಾನು ಚಾನಲ್ ಕೂತ್ಕೊಂಡಿಲ್ಲ, ನಾನೇ ರೆಡಿ ಮಾಡಿ ಮಕ್ಕಳನ್ನ ಕರ್ಕೊಂಡೋಗಿ ಚಾನಲ್ ನಲ್ಲಿ ವಿನ್ ಆಗಿ ಬಂದಿರೋದು. ಸೊ ಹಂಗೆ ನನಗೆ ಬೇಸಿಕ್ ಇಂದ ಗೊತ್ತು ಅವ್ರಿಗೆ ಹೆಂಗ್ ಟೀಚ್ ಮಾಡಬೇಕು ಅಂತ. ಸೊ ಆರಾಮಾಗಿ ಕಲಿತಾರಮ್ಮ. ಈಗಿನ ಮಕ್ಕಳು ತುಂಬಾ ಶಾರ್ಪ್ ಇದಾರೆ. ಸೊ ಆರ್ಟಿಸ್ಟ್ಗಳು ಅಷ್ಟೇನೆ ಡೆಡಿಕೇಶನ್, ಇವಾಗ ಅಂತೂ ಫುಲ್ ಡೆಡಿಕೇಶನ್ ಆಗೇ ಬರ್ತಾರೆ. ಒಂದು ಫೈಟ್ ಆಗ್ಲಿ, ಒಂದು ಡ್ಯಾನ್ಸ್ ಆಗ್ಲಿ, ಒಂದು ಆಕ್ಟಿಂಗ್ ಆಗ್ಲಿ, ಎಲ್ಲ ಪ್ರಿಪೇರ್ ಆಗಿ ಒಳಗಡೆ ಬರ್ತಿದ್ದಾರೆ. ಸೊ ಖುಷಿ ಆಗುತ್ತೆ. ಇವಾಗ ಯೂಶಲಿ ನಮಗೆಲ್ಲ ನಾವೇನೋ ಒಂದು ಟೀಚರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ದೊಡ್ಡವರಾದ್ಮೇಲೆ ಆಗ್ಬೇಕು ಅಂತ. ನಿಮಗೆ ಯಾಕೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗ್ಬೇಕಂತ ಅನಿಸ್ತು? ಆಕ್ಚುಲಿ ನಾನು ದುಡಿಯೋಕ್ಕಿಂತ ಬೆಂಗಳೂರು ಬಂದಿದ್ದು. ಸೊ ನಾನು ಚಿಕ್ಕದ್ರಲ್ಲೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸ್ಕೂಲಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ತುಂಬಾ ಇಷ್ಟ ಡ್ಯಾನ್ಸ್ ಅಂತಂತ. ಸೊ ಆ ಟೈಮಲ್ಲಿ ನನಗೆ ರಾಣಿ ಮೇಡಮ್ ಅಂತ ಕ್ಲಾಸ್ ಟೀಚರ್ ಇದ್ರು, ಅವರೆಲ್ಲ ನಂಗೆ ಹೇಳ್ಕೊಡ್ತಾ ಇದ್ರು. ಮತ್ತೆ ನಾನು ಒಂದು ಪ್ರತಿ ಜೈ ಅಂತ ಭಗತ್ ಅಂತ ಅಲ್ಲಿ ಮಂಡ್ಯದಲ್ಲಿ ಅಲ್ಲಿ ಇದ್ದಿದ್ದು. ಸೊ ಅಲ್ಲಿ ಟೀಮ್ ಸೇರ್ಕೊಂಡೆ, ನಾವೇ ಡ್ಯಾನ್ಸ್ ಕಲ್ತ್ವಿ, ಕೊರಿಯೋಗ್ರಫಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗೆ ಪ್ರಿಪೇರ್ ಆಯ್ತು. ಮನೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇರೋದ್ರಿಂದ ನಾನು ಬೆಂಗಳೂರು ದುಡಿಯೋಕೆ ಅಂತ ಬಂದಿದ್ದು, ಡ್ಯಾನ್ಸ್ ಕಲ್ತಿದ್ರು ಕೂಡ. ಸೊ ಹಂಗೆ ಕೆಲ್ಸಕ್ಕೆ ಹೋಗ್ಕೊಂಡು ಏನಾಯ್ತು, ಗಾರ್ಮೆಂಟ್ಸ್ಗೆ ಅದು ಇದು ಎಲ್ಲ ಕೆಲಸ ಆಮೇಲೆ ಕುತ್ಕೊಂಡು ಮಾತಾಡೋದ, ಕಷ್ಟ ಸುಖ ಮಾತಾಡೋದ, ಆಮೇಲೆ ಬಿಸ್ನೆಸ್ ಅದನ್ನೇ ಬೇರೆ ಹೇಳ್ಬೇಕಾಗತ್ತೆ. ಸೊ ಆಮೇಲೆ ನಮ್ಮ ಎ ವಿ ರವಿ ಅವರು ಅಲ್ಲಿ ನಮ್ಗೆ ಮಾಳ್ಗಳದ ಹತ್ರ ಒಂದು ಜಿಮ್ ಇತ್ತು ಅವ್ರದ್ದು. ಅವ್ರ ಜಿಮ್ಗೆ ಹೋಗಿ ಅಲ್ಲಿಂದ ನನಗೆ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಸಿ ಒಂದ್ ದಿವಸ ನಾನು ಚೆಕ್ ಮಾಡಿ ಎಲ್ಲಾ ಪೇರೆಂಟ್ಸ್ ಕೂರಿಸಿ ಅವ್ರಿಗೆಲ್ಲ ಇಷ್ಟ ಆಗಿ ಅಲ್ಲಿಂದ ಬೆಂಗಳೂರಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ಬೋದು, ಸಪೋರ್ಟ್ ಸಿಗುತ್ತೆ ಅಂತ ಅಲ್ಲಿಂದ ಕೆರಿಯರ್ ಮುಂದೆ ಹೋಗ್ಬಿಡ್ತು. ನೀವು ಫಸ್ಟ್ ಮಾಡಿದ ಡ್ಯಾನ್ಸ್ ಯಾವುದು? ಡ್ಯಾನ್ಸ್ ರಾಜಾ ಡ್ಯಾನ್ಸ್, ನೀವೇ ನಮ್ಮ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ. ನಿಮಗೆ ಸೂಟ್ ಆಗುತ್ತೆ? ನಿಮಗೆ ಸೂಟ್ ಇಲ್ಲ, ಆಗುತ್ತೆ ಸರ್ ಅದು? ತುಂಬಾ ಇಷ್ಟ. ವಿನೋದ್ ರಾಜ್ ಸರ್ದು ಡ್ಯಾನ್ಸ್ ಅಂತ ಬಂದಾಗ ಅವ್ರ ತರ ನಮ್ಮ ಇಂಡಸ್ಟ್ರಿ ಅವಾಗ ಯಾರು ಇಲ್ಲ ಡ್ಯಾನ್ಸ್. ಸೊ ಆಮೇಲೆ ಎಲ್ಲ ಬಂದಿದ್ದು. ಅದ್ ಬಿಟ್ಟರೆ ನಮ್ಮ ಪುನೀತ್ ಸರ್ ಆಗಿರ್ಬೋದು, ಎಲ್ಲ ಸೂಪರ್ ಡೂಪರ್. ನಮ್ಮ ಮೈಕಲ್ ಜಾಕ್ಸನ್, ಪ್ರಭುದೇವ್ ಸರ್. ನಿಮ್ ಫೇವರೇಟ್ ಡ್ಯಾನ್ಸರ್ ಯಾರು? ಯಾವುದು ನಿಮ್ ಫೇವರೇಟ್ ಡ್ಯಾನ್ಸರ್? ನಂಗೆ ಪ್ರಭುದೇವ್ ಮಾಸ್ಟರ್. ನಮ್ಮ ಇಂಡಿಯಾ ನಂಬರ್ ಮೈಕಲ್ ಜಾಕ್ಸನ್ ಅವರೇ ಅಲ್ವಾ ಮೈಗ. ಅವೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿರೋದು ನಾವೆಲ್ಲ. ಸೊ ನೋಡಿ ಅವ್ರನ್ನ ಇಂಪ್ರೆಷನ್ ಆಗಿ ಕಲ್ತ್ಕೊಂಡು ಗ್ರೇಟ್ ಅವರೆಲ್ಲ. ಈ ಡ್ಯಾನ್ಸ್ ಕ್ಲಾಸ್ ಮಾಡ್ಬೇಕು, ನಾನ್ ಮಾಡ್ತೀನಿ ಅಂತ ನಿಮಗೆ ಯಾವಾಗ ಅನಿಸ್ತು? ಸೊ ನನ್ಗೆಲ್ಲ ಹೇಳಿದಲ್ಲ ಎ ವಿ ರವಿ ಜಿಮ್ ಅಲ್ಲಿ ಈ ತರ ಅವ್ರು ಹರೀಶ್ ಅಂತ ಅವ್ರ ತಮ್ಮನು ಕೂಡ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಚಂದ್ರ ಪಬ್ಲಿಕ್ ಸ್ಕೂಲ್ ಅಂತ ಚಂದ್ರ ಲೇಔಟ್ ಅಲ್ಲಿ ಒಂದು ಸ್ಕೂಲ್ ಇತ್ತು. ಸೊ ಅಲ್ಲಿ ಒಂದು ಸ್ಕೂಲ್ ಡೇ ಅಂತ ಬಂತು. ಅಲ್ಲಿ ಫಸ್ಟ್ ಒಂದು ಕ್ಲಾಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದು 20 ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಬ್ಯಾಂಗ್ಳೂರಲ್ಲಿ. ಸೊ
ನಂಗೆ ಟಿಫನ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಶಿವು ಅಂತ ನನ್ನ ಅಷ್ಟೊಂದು ಒಂದು ಹುಡುಗ, ಅವನ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಟಿಫನ್ ಮಾಡ್ಕೊ ಒಂದು ಬೆಡ್ ತಿಂತಾ ಇದ್ವಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಯಾಕಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸು ಅಷ್ಟು ಬಿಸಿ ಆಯಿತು ದೇವ್ರ ದಯಿಂದ. ಸೊ ಚೆನ್ನಾಗಿದ್ದೀನಿ ಚಂದ್ರ ಪಬ್ಲಿಕ್ ಸ್ಕೂಲಲ್ಲಿ. ಆಮೇಲೆ ಕ್ಷಣ ಅಂತ ಅಲ್ಲೇ ವಿಜಯನಗರದಲ್ಲಿ ಹಂಗೆ ಒಂದು ಕೆರಿಯರ್ ಆಯಿತು. ಮತ್ತು ನಮ್ಮ ಸೊನ್ನೆನಹಳ್ಳಿ ಮಾರುತಿ ನಗರದಲ್ಲಿ ಕೂಡ ಒಂದು ಮಾಡಿದೆ. ಚಾಲೆಂಜಿಂಗ್ ಡ್ಯಾನ್ಸ್ ಗ್ರೂಪ್ ಅಂತ ಒಂದಿತ್ತು. ಆಮೇಲೆ ವಂಶಿ ಕ್ಲಾಸ್ ಉಳ್ಳಾಳ ಮೇಲೆ ನೋಡಲು ಅಂತ ಒಂದಿತ್ತು. ಸೊ ಹಂಗೆ ಎಲ್ಲ ಕಡೆನೂ ಮಾಡ್ಕೊಂಡ್ಬಂದು ಈಗ ಸದ್ಯಕ್ಕೆ ಇದೊಂದು ಕ್ಲಾಸ್ ಇದೆ. ಸೊ ಮೇಂಟೈನ್ ಮಾಡೋಕ್ಕಾಗಲ್ಲ, ಈಗ ಶೂಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಬಿಸಿ ಇದ್ದೀನಿ. ನೀವು ಬರೀ ಕೊರಿಯೋಗ್ರಾಫರ್ ಮಾತ್ರ ಅಲ್ಲ, ಆಕ್ಟರ್ ಕೂಡ ಹೌದು. ಸಿನಿಮಾಗಳಲ್ಲಿ ಸೀರಿಯಲ್ಸ್ಗಳಲ್ಲೆಲ್ಲ ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದೀರಾ ಸರ್ ನೀವು. ಇಲ್ಲ ಮೇಡಮ್, ಏನು ಗೊತ್ತಾ, ನಾನೊಂದು 20 ಮೂವಿ ಮಾಡಿದೆ, ಯಾರು ಗುರ್ತಿಡ್ದಿಲ್ಲ. ಯಾಕೆ ಗುರ್ತಿಡಿಯೋಕ್ಕಾಗಿಲ್ಲ ಅಂತಂದ್ರೆ, ನಂಗೆ ಇದ್ರೆ ಒಂದೊಂದು ಡೈಲಾಗು. ಫಸ್ಟ್ ಮಾಡಿದೆ ಪಲ್ಲಕ್ಕಿ ಮೂವಿಲಿ ಪ್ರೇಮ್ ಸರ್ ಪ್ರಪೋಸ್ ಮಾಡಕ್ ಹೋಗ್ತಾ ಇರ್ತಾರೆ, ನಾನು ಬಸ್ ಸ್ಟಾಪ್ ಅಂತ ನಿಂತಿರ್ತೀನಿ. ಸೊ ಅದು ನಾನೇ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅವಳು ಹೀರೋಯಿನ್ ಹೋಗಿದಾಗ ನಂದು ಅದು ನಡೀತಾ ಇರುತ್ತೆ ಮಾತುಕತೆ. ಸೊ ಒಂದು ಹುಡುಗಿ ಪಟಾರ್ ಅಂತ ಕಪಾಲ್ ಕೊಡಿದ್ದಾಳೆ, ನಂದೇ ಸೀನ್ ಅದು. ಸೊ ಪ್ರಪೋಸ್ ಅದನ್ನ ನೋಡಿ ಅವ್ನು ಪ್ರಪೋಸ್ ಮಾಡಲು ವಾಪಸ್ ಹೋಗ್ತಾನೆ. ಸೊ ಅದೊಂದು ಸೀನು. ಅಲ್ಲಿಂದ ಅದ್ದೂರಿ, ಅಂಬಾರಿ, ಪಲ್ಲಕ್ಕಿ, ಮನಸ್ಸುಗಳ ಮಾತು ಮಧುರ, ಹನಿ, ದೊರಡೆ, ವಸಂತಕಾಲ, ಐರಾವತ, ಸೊ ಇದನ್ನೆಲ್ಲ ಮಾಡ್ಕೊಂಡ್ ಬಂದೆ. ಸೊ ಇನ್ನು ನನ್ಗೆ ಆಸೆ ವಿಲನ್ ಆಗಿ ಮಾಡ್ಬೇಕು ಅನ್ನೋದು ತುಂಬಾ ಇಷ್ಟ. ಸರ್ ಇವಾಗ ಕೊರಿಯೋಗ್ರಫಿ ಮಾಡ್ತಾ ಇದ್ದೀರಾ, ಓಕೆನಾ? ಇವಾಗ ಆಕ್ಟರ್ ಆಗ್ಬೇಕು ಅಂತಂದಾಗ ಹೆಂಗೆ ಚೇಂಜಸ್ ಮಾಡ್ಕೊಳ್ತೀರಾ? ಆರಾಮ ಮಾಡ್ಬೋದು, ಏನಿಲ್ಲ, ಅದೇನ್ ದೊಡ್ಡ ಸಾಹಸ ಏನಿಲ್ಲ. ಕೊರಿಯೋಗ್ರಫಿ ಬಂತ ಕೊರಿಯೋಗ್ರಫಿ ಮಾಡ್ತೀವಿ. ಸೊ ಆಕ್ಟಿಂಗ್ ಅಂತ ಬಂದ ಆಕ್ಟಿಂಗ್ ಅಷ್ಟೇ, ಈಸಿ, ಅವೆಲ್ಲ ಏನಿಲ್ಲ. ಸರ್ ಇಲ್ಲಿ ಲಾಸ್ಟ್ ಪ್ರಶ್ನೆ, ಓಕೆನಾ? ಇವಾಗ ಆಕ್ಟರ್ಸ್ ಗಳಿಗೆಲ್ಲ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿರ್ತೀರಲ್ಲ, ಯೂಶಲಿ ಒಂದ್ 3 ಜನ ಆಕ್ಟರ್ಸ್ ನಿಮಗೆ ಏನ್ ಹೇಳಿದ್ದಾರೆ? ಧ್ರುವ ಸರ್ ಅಂತೂ ಸೂಪರ್. ಸೊ ಅವ್ರನ್ನ ಬ್ರೋ ಅಂತಾನೆ ಕರೆಯೋದು. ಸೊ ತುಂಬಾ ಹಾರ್ಡ್ ವರ್ಕರ್. ಎಂತ ಹಾರ್ಡ್ ವರ್ಕರ್ ಅಂದ್ರೆ, ಈ ಮೂಮೆಂಟ್ಸ್ ಬಂದಿಲ್ಲ ಅಂದ್ರೆ ಮೂಮೆಂಟ್ಸ್ ಬಿಡ್ತಿರ್ಲಿಲ್ಲ. ಅಂತ ಹಾರ್ಡ್ ವರ್ಕರ್. ಫ್ರೆಂಡ್ ಈ ತರ ಇದ್ವಿ, ಸಗದ ಮಾಡ್ತೀರ ಮಾಸ್ಟರ್, ನಾವು ನಿಮ್ ತರ ಮಾಡ್ಬೇಕು ಮಾಸ್ಟರ್. ಸೊ ಈ ತರ ಕ್ಯಾಜುವಲ್ ಆಗಿ. ಅದಾದ್ಮೇಲೆ ಪಾಪ ಅಷ್ಟು ರೆಸ್ಪೆಕ್ಟ್ ಅಂತಂದ್ರೆ ಪೊಲೀಸ್ ಸರ್ ಮಜಾ ಟೆಕ್ಸರ್ ಮಾಡಿಸ್ಬೇಕಾದ್ರೆ ಅವರು ನಮ್ಮನ್ನ ಪಾಪ ಅವ್ರ ಬಾಯಲ್ಲಿ ಮಾಸ್ಟರ್ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಖುಷಿ ಯಾವುದೇ ಇಲ್ಲ ಮೇಡಮ್. ಸೀರಿಯಸ್ ಆಗಿ ಯಾವುದೇ ಇಲ್ಲ. ಮಾಸ್ಟರ್ ಎಲ್ಲಿಂದ ತಗೋಬೇಕು, ಎಲ್ಲಿಂದ ಎಂಟ್ರಿ, ಅದೆಲ್ಲ ನಮ್ಗೆ ನಾವು ಪುಣ್ಯವಂತರು. ಈ ಮುಂದಿನ ಪೀಳಿಗೆಗೆ ಪಾಪ ಪೊಲೀಸ್ ಸರ್ ನೋಡ್ಕೋಬೇಕು ಫೋಟೋದಲ್ಲಿ ಅಷ್ಟೇ. ಅವ್ರ ಜೊತೆ ಮಾತಾಡಿ, ಅವ್ರ ಹಗ್ ಮಾಡಿ, ಅಯ್ಯೋ ಸಿಗದೇ ಇಲ್ಲ ಬಿಡಿ. ನಿಜ, ನೀವು ಪುಣ್ಯವಂತರೇ ಸರ್, ನಮಗೆಲ್ಲ ಅವಕಾಶ ಸಿಗಲಿಲ್ಲ. ನಿಜವಾಗ್ಲೂ ಖುಷಿ, ಅದೆಲ್ಲ ನಂಗೆ ತೃಪ್ತಿ ಇದೆ. ಸರ್ ಫೈನಲಿ ಇಷ್ಟು ಅವಾರ್ಡ್ಗಳನ್ನ ನೋಡಿದಾಗ, ಮನೆಯಲ್ಲಿ ಇಟ್ಟಿರೋ ಒಂದಷ್ಟು ಅವಾರ್ಡ್ಗಳನ್ನ ನೋಡಿದಾಗ ಅದೊಂದು ಸಂತೋಷ ಇರುತ್ತಲ್ಲ, ಅದೊಂದು ಆತ್ಮತೃಪ್ತಿ ಅನ್ನೋದಿರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ನನಗಿಂತ ನಮ್ಮ ತಂದೆ ತಾಯಿಗೆ ಅವ್ರಿಗೆ ಖುಷಿ ಆಯ್ತಲ್ಲ. ನಮ್ಮನ್ನ ಹುಟ್ಟಿಸಿ ಬೆಳೆಸಿ ಭೂಮಿಗೆ ತಂದು ನಮ್ಮಿಂದ ಅವ್ರಿಗೆ ಏನೋ ಒಂದು ಖುಷಿ, ಏನೋ ನನ್ನ ಮಗ ಎಲ್ಲೋ ಒಂದು ಇವತ್ತಿಲ್ಲ ನಾಳೆ ಬೆಳಿತಾನೆ, ಏನೋ ಒಂದ್ ಕಡೆ ಏನೋ ಒಂದು ಆಯ್ದ ಅಂತ. ಯಾಕಂದ್ರೆ ಅವ್ರಿಗೆ ತುಂಬಾ ಇರಿಟೇಟ್ ಮಾಡ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಮನೆಯವರು, ಫ್ಯಾಮಿಲಿಯವರೆಲ್ಲ ಆಡ್ಕೊಂಡು ಏನೋ ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನಂತೆ, ಅಲ್ಲಿ ಮಾಡ್ಕೊಂಡಿದ್ದಾನಂತೆ, ಇನ್ನೇನು ಅವ್ರ ಮಕ್ಳಿಗೆಲ್ಲ ಗೌರ್ಮೆಂಟ್ ಕೆಲಸ ಅವ್ರಿಗೆ ಅಂತ ಅಂದ್ಬಿಟ್ಟು. ನಮ್ಗೆ ಯಾವ ಗೌರ್ಮೆಂಟ್ ಕೆಲಸ ಓದಿಲ್ಲ ನಾವು. ಸೊ 6th ಅಷ್ಟೇ ಓದಿಲ್ಲ ನಾನು. ಸೊ ಹಂಗಾಗಿ ನಮ್ಮ ಅಪ್ಪ ಅಮ್ಮ ಫುಲ್ ಕಿಲಿಗೆ ತುಂಬಾನೇ ಜಾಸ್ತಿ ಇದ್ರು. ಇವಾಗ ತುಂಬಾ ಖುಷಿ ಪಡ್ತಾರೆ. ನನ್ನ ಮಗ ಏನೋ ಒಂದು ಬಂದ, ಟಿವಿಲಿ ಬಂದಾಗ ನನ್ನ ಸೀರಿಯಲ್ ಬಂದಿದ್ ಕಡೆ ನೋಡಿದೆ ಅಂತ. ಅಷ್ಟು ಅವ್ರ ಖುಷಿನೇ ನಮ್ ಖುಷಿ ಅಲ್ವಾ? ಅದೇನು ನಾವೇನು ಹೊತ್ಕೊಂಡು ಹೋಗಲ್ಲ. ಸೊ ಹಂಗಾಗಿ ನನ್ಗೆ ತೃಪ್ತಿ ಇದೆ ಅಮ್ಮ. ನಾನು ಸತ್ತ ಮೇಲೂ ಕೂಡ ಇದೆಲ್ಲ ಸಾಯಲ್ಲ, ಇದೆಲ್ಲ ಹಿಂಗೆ ಇರುತ್ತೆ, ಜೀವಂತ ಇದೇ ಸಾಧನೆ. ನಂಗೆ ಅಷ್ಟು ತೃಪ್ತಿ ಇದೆ. ನೀವು ರೋಡಲ್ಲೆಲ್ಲ ನೆಟ್ಕೊಂಡು ಹೋಗ್ಬೇಕಾದ್ರೆ ಜನಗಳು ಹೆಂಗೆ ರೆಕಗ್ನೈಸ್ ಮಾಡ್ತಾರೆ? ಜಗ್ಗಿ ಮಾಸ್ಟರ್ ಅಂತಾರೆ. ಅಯ್ಯೋ, ತುಂಬಾ ತರ ಕರೆದಿದ್ದಾರೆ. ಮುಂಚೆ ಹೆಸರು ಮಾಡಕ್ಕಿಂತ ಮುಂಚೆನೆ ಕರಿಯ, ಜುಟ್ಟು, ಆಳು, ಮೂಳು, ಲೊಟ್ಟೆ ಲಸ್ಕಿ ಇದೆಲ್ಲ ಕರೆದಿದ್ದಾರೆ. ಸೊ ಇವಾಗ ಜಗ್ಗಿ ಮಾಸ್ಟರ್ ಅಂತಾರೆ ಅಷ್ಟೇ. ಅಂದ್ರೆ ಅದೊಂಥರ ಖುಷಿ ಆಗುತ್ತೆ ಫೀಲಿಂಗ್. ಎಲ್ಲಾದ್ರೂ ಹೋದಾಗ ಸರ್ ಒಂದ್ ಫೋಟೋ ಕೊಡಿ, ಒಂದ್ ಸೆಲ್ಫಿ ಕೊಡಿ, ಅದು ನಮಗಿಂತ ನಮ್ ಜೊತೆಗೆ ಇರ್ತಾರಲ್ಲ ನಮ್ಮ ಮನೆಯವರು, ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲ ಅಪ್ಪ ಅವರು ಏನೋ ಒಂದು ಅಭಿಮಾನ, ಏನೋ ಒಂದು ಪ್ರೀತಿ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ಯಾರಿಗೆ ಫೋಟೋ ಅಂದ್ರೆ ಬಾಮ ಅಂತ ಒಂದ್ ಫೋಟೋ. ಸೊ ಹಿಂಗೆ ನಾನು ತಗೊಂಡಿರೋದು ಆಲ್ಮೋಸ್ಟ್. ಪಾಪ ಅವ್ರ ಖುಷಿ ಏನೋ ಒಂಥರ ಖುಷಿ ಅಲ್ಲ. ಅಟ್ಲೀಸ್ಟ್ ನಮ್ಗೆ ಕೊಡೋದ್ರಲ್ಲಿ ಏನಾಗ್ಬಿಡುತ್ತೆ, ಏನಿಲ್ಲ. ನಾವು ಅವ್ರ ತರನೇ ಇದ್ದು ಬಂದವ್ರು ನಾವು. ಸೊ ಅದಕ್ಕೆ ನನ್ಗೆ ಆಟಿಟ್ಯೂಡ್ ಬೇಕಾಗಿಲ್ಲ, ಆ ದುರಂಕಾರನೂ ಬೇಡ. ನಾನು ಇರೋ ತರ ಹಿಂಗೆ ಇರ್ಬೇಕು ಅಷ್ಟೇ.
ಫುಲ್ ಖುಷಿ. ನಾನು ಖುಷಿಯಾಗಿರ್ತೀನಮ್ಮ, ಹ್ಯಾಪಿಯಾಗಿರ್ತೀನಿ. ಟೆನ್ಷನ್ 1000 ಇರುತ್ತೆ, ಯಾರಿಗೆ ಟೆನ್ಷನ್ ಇಲ್ಲ? ಹೌದು, ನಿನಗೆ ಟೆನ್ಷನ್ ಇಲ್ವಾ? ಇದೆಪ್ಪ. ಮತ್ತೆ ಟೆನ್ಷನ್ ಇದ್ರೆ ಪಾಪ ನೀನು ಇಂಟರ್ವ್ಯೂ ಮಾಡಕ್ ಬಂದಿದ್ಯಾ? ಸೊ ಯಾರು ಟೆನ್ಷನ್? ನಮ್ಮ ಕ್ಯಾಮ್ರಾಮನ್ ಟೆನ್ಷನ್ ಇಲ್ವಾ ಸರ್ ನಿಮ್ಗೆ? ನಿಮ್ಗೂ ಟೆನ್ಷನ್ ಇದೆ. ಸೊ ಎಲ್ರಿಗೂ ಟೆನ್ಷನ್ ಇದೆ. ಹಂಗ ಅನ್ಕೊಂಡು ನಮ್ಮ ಟೆನ್ಷನ್ ಇಟ್ಕೊಂಡು ನಾವು ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಹೋಗ್ತಾ ಇರ್ಬೇಕು, 1000 ಬರ್ಲಿ 1000 ಹೋಗ್ಲಿ. ನಾನು ಬಂದು ಎಲ್ಲ ನೋಡಿ ಎಲ್ಲ ಕಲ್ತ್ಕೊಂಡು ಎಲ್ಲ ನನಗೆ ಬೆನ್ನಿಗೆ ಚೂರಿ ಹಾಕಿ ಹೋದವರೆಲ್ಲ ಇವತ್ತೆಲ್ಲ ಎಲ್ಲೆಲ್ಲೋ ಇದ್ದಾರೆ. ಸೊ ನಾನು ಸಖತ್ತಾಗಿದ್ದೀನಿ ಅಷ್ಟೇ. ಹಂಗೆ ಇರ್ಬೇಕು, ಇದ್ರೆ ಬಿಂದಾಸ್ ಆಗಿರ್ಬೇಕು ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ ಇಂಟರ್ವ್ಯೂ. ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಪಾಪ ಈಗ ಬಾಸ್ ಅಂತ ಒಂದು ಒಳ್ಳೆ ಚಾನಲ್ ಮಾಡಿದಾಳೆ. ಸೊ ಖುಷಿ ಆಗ್ಲಿ, ನಿನ್ನ ಚಾನಲ್ ತುಂಬಾ ಎತ್ತರಕ್ಕೆ ಬೆಳೀಲಿ. ನೀನು ಏನೇನು ಅನ್ಕೊಂಡಿದ್ದೆ ಎಲ್ಲ ಸಕ್ಸಸ್ಫುಲ್ ಆಗಲಿ. ಸೊ ನಿಮ್ಮಂಥವ್ರು ಒಳ್ಳೊಳ್ಳೆ ಕಲಾವಿದರನ್ನ ಕರ್ಕೊಂಡ್ಬಂದು ಈ ಥರ ಒಂದು ಇಂಟರ್ವ್ಯೂ ಮಾಡ್ತಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸೊ ನಾಳೆ ದಿವಸ ಒಂದು ದೊಡ್ಡ ಆಫೀಸ್ ಆಗಿ ಒಂದು 40 ಜನಕ್ಕೆ ಕೆಲಸ ಕೊಡುವಂಥ ಶಕ್ತಿ ಭಗವಂತ ನೀವು ಕೊಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡೋಣ. ಓಕೆ. ಇವತ್ತಿನ ಪಲ್ಲವಿ ಪ್ರಪಂಚ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಜಗ್ಗಿ ಮಾಸ್ಟರ್ ಇದ್ದಾರೆ. ಸೊ ಇಷ್ಟು ತನಕ ನೀವು ಈ ಒಂದು ಸ್ಟುಡಿಯೋ ಟೂರ್ ಅನ್ನ ನೋಡಿದ್ವಿ, ಅವರ ಸಾಧನೆಗಳನ್ನೆಲ್ಲ ಅವ್ರ ಬಾಯಿಂದಲೇ ಕೇಳಿದ್ವಿ. ಸೊ ನಾನಂತೂ ಸೂಪರ್ ಎಕ್ಸೈಟ್ಮೆಂಟ್ ಇಂದ ಅವರ ಲೈಫ್ ಜರ್ನಿ ಕೇಳಕ್ಕೆ ರೆಡಿ ಆಗಿದ್ದೀನಿ. ಸೊ ಮಾತಾಡ್ತಾ ಹೋಗೋಣ ಮಾಸ್ಟರ್ನ. ಸೊ ಮಾಸ್ಟರ್, ನೀವೆಷ್ಟು ಎಕ್ಸೈಟ್ಮೆಂಟ್ ಇಂದ ಇದ್ದೀರಾ? ಫುಲ್ ಎಕ್ಸೈಟ್ಮೆಂಟ್ ಏನಿಲ್ಲ. ಸೊ ನೀನು ಏನೇನು ಕೇಳ್ತೀನಿ ಅದೆಲ್ಲ ಓಪನ್ ಆಗಿ ಹೇಳ್ತೀನಿ, ಓಪನ್ ಆಗಿರ್ತೀನಿ ಅಷ್ಟೇ. ಸರ್ ಫುಲ್ ಓಪನ್ ಆಗಿ ಮಾತಾಡ್ತಾರೆ ಇವತ್ತು. ಸೊ ಹೇಗಿದೆ ಲೈಫ್, ಹೇಗೆ ನಡೀತಿದೆ? ಓಕೆ ಅಮ್ಮ, ಇವಾಗ ಹೋಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಈಗ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ನೀನಿರಲ್ಲ ಜೊತೆಯಲ್ಲಿ, ಸುವರ್ಣ ಚಾನಲ್. ಸೊ ನನಗೆ ಶೂಟಿಂಗು, ಕ್ಲಾಸ್, ಶೋಸ್ಗಳು ಇಟ್ಸ್ ಗುಡ್. ನಿಮ್ಗೆ ಕೊರಿಯೋಗ್ರಫಿ ಮಾಡೋದು ಇಷ್ಟನಾ, ಆಕ್ಟಿಂಗ್ ಇಷ್ಟನಾ, ಅಥವಾ ಶೋಸ್ ಮಾಡೋದು ಇಷ್ಟನಾ? ಏನ್ ಇಷ್ಟ ನಿಮ್ಗೆ? ಅಮ್ಮ, 3 ಕಲೆ ಸಂಬಂಧಪಟ್ಟಿದೆ, 3 ಇಷ್ಟ. 3 ಇಷ್ಟ? ಹೌದು. ಒಂದೊಂದು ಕೂಡ ಬಹಳ ಮುಖ್ಯ. ಹೌದು, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗ ನಮ್ಮ ಕ್ಲಾಸು ಇದು, ನಮ್ದು ಇದನ್ನ ಅನ್ನ ತಿನ್ಕೊಂಡ್ ಬಂದಿವಿ ನಾವು, ಇದು ನಂಬಿರೋರು ನಾವು, ಇದನ್ನ ಕಲೆಯನ್ನ, ಡ್ಯಾನ್ಸ್ನ. ಸೊ ಇದನ್ನ ಬಿಟ್ಕೊಡಕ್ ಆಗಲ್ಲ ನಮ್ಮ ಜೀವನದಲ್ಲಿ. ಸೊ ಇದಾದ್ಮೇಲೆ ಒಂದ್ ಸ್ವಲ್ಪ ಒಂದು ಸ್ಟೆಪ್ ಆಗ್ತೀವಿ, ಶೂಟಿಂಗ್ ಅದು ಸಿಕ್ತಾಗ ಅದನ್ನು ಬಿಟ್ಕೊಡಕ್ ಆಗಲ್ಲ. ಸೊ ನಾವು ಶೋಗಳಂತೂ ನಮ್ಗೆ ಗೊತ್ತಿಲ್ಲ, ನಮ್ಗೆ ಆಗಿನಿಂದನೂ ಆರ್ಕೆಸ್ಟ್ರಾ ಇಂದನೂ ಮಾಡ್ಕೊಂಡ್ ಬಂದಿರೋರು. ಶೋನ ಬಿಟ್ಕೊಡಕ್ಕಾಗಲ್ಲ. ಇದು 3 ನಮ್ಗೆ ಬೇಕೇ ಬೇಕು ಅವರಿಗೆ. ಸೊ 3ರಲ್ಲೂ ನಿಮಗೆ ಒಳ್ಳೇದಾಗ್ಲಿ, ಖಂಡಿತ. ಒಳ್ಳೊಳ್ಳೆ ಒಂದು ಆಫರ್ಸ್ ಗಳು ಸಿಗ್ಲಿ, ಇನ್ನು ಹೆಚ್ಚು ಸಿನಿಮಾಗಳು, ಸೀರಿಯಲ್ಸ್ ಗಳನ್ನ ಮಾಡಿ, ಶೋಸ್ ಗಳನ್ನ ಮಾಡಿ. ಸೊ ಕಲೆ ಯಾವತ್ತು ಕೈ ಬಿಡೋದಿಲ್ಲ, ಕಲೆ ಯಾವತ್ತು ಕೈ ಬಿಡೋದಿಲ್ಲ. ಖಂಡಿತ ಅದನ್ನ ನಂಬೇಕಷ್ಟೇ. ಅದನ್ನ ಭಕ್ತಿಯಿಂದ, ಸೊ ಶ್ರದ್ಧೆಯಿಂದ, ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಸೊ ಹೋದ್ರೆ ಅದು ಯಾವುದೇ ಕಾರಣಕ್ಕೂ ಕಲೆ ಮೋಸ ಮಾಡಲ್ಲಮ್ಮ. ಕಲೆಯಿಂದ ಮೋಸ ಆಗಿರೋ ಅಂತ ಯಾರು ಒಬ್ಬರನ್ನ ನೀನ್ ತೋರಿಸು. ಇಲ್ಲ, ಯಾರು ಆಗಿಲ್ಲ. ಕಲೆಗೆ ಸಾವಿರಲ್ಲಮ್ಮ ಯಾವತ್ತೂ ಅಷ್ಟೇ. ಕಲೆ ನಂಬ್ಕೊಂಡ್ರೆ ಇವತ್ತೇ ನಾಳೆ ಹೊಟ್ಟೆಗೆ ಬಟ್ಟೆಗೆಲ್ಲ ಏನು ಮೋಸ ಇಲ್ಲ, ಚೆನ್ನಾಗಿರ್ತೀವಿ ಅಷ್ಟೇ. ಸೊ ನಿಮ್ಗೆ ಈ ಒಂದು ಡ್ಯಾನ್ಸ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸೊ ಯಾವಾಗ ನಿಮಗೆ ಅನ್ನಿಸ್ತು ನಾನು ಒಬ್ಬ ಕೊರಿಯೋಗ್ರಾಫರ್ ಆಗ್ಬೇಕು ಅಂತ? ಸೊ ನನ್ನ ಸ್ಕೂಲಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ರಾಣಿ ಮೇಡಮ್ ಅಂತ ಅವಾಗ ನಿಂಗೆ ಅವಾಗಲೇ ಹೇಳಿದೆ, ಆ ಕ್ಲಾಸಿಂದ ನಂಗೆ ಸ್ಟಾರ್ಟ್ ಆಯ್ತು ಸ್ಕೂಲಿಂದ. ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮ ಊರಲ್ಲಿ ಗಣೇಶ ಬಂದಾಗ ಅಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಮ್ಮ ಊರಿಗೆ ಭಗತ್ ಮತ್ತೆ ಪ್ರತಿ ಜೈ ಅಂತ ಬಂದಿದ್ರು. ಮಂಡ್ಯದಲ್ಲಿ ಮೆರೆಕಲ್ ಗೈಸ್ ಅಂತ ಇತ್ತು. ಸೊ ಅಲ್ಲಿಂದ ನಾನು ಮಂಡ್ಯ ಹೋಗಿ ಟೀಮಲ್ಲಿ ಸೇರ್ಕೊಂಡು ಅಲ್ಲಿ ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ಬ್ಯಾಂಗ್ಳೂರ್ ಬಂದಿದ್ದು. ಹೇಗೆ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಅವಾಗ ಹೇಗಿತ್ತು? ಯಾವುದೇ ಕಾರಣಕ್ಕೂ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಯಾವ್ದು ಇಲ್ಲ. ಸೊ ಡ್ಯಾನ್ಸ್ ಅಂದ್ರೆ ನಮ್ಮಪ್ಪ ಹೊಡೆಯೋರು, ಪಟ ಪಟ ಅಂತ ಹೊಡೆಯೋರು. ಆಕ್ಚುಲಿ ಏನು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಒಂದು ವಿಷಯಗಳು. ಈಗ ಮನೆಯಲ್ಲಿ ಹೊಡೆದ್ರೆ ಫ್ಯಾಮಿಲಿ ಮಾತ್ರ ಗೊತ್ತಿರುತ್ತೆ, ನನ್ಗೆ ಹೊಡೆದ್ರೆ ಇಡೀ ಊರಿಗೆ ಗೊತ್ತಾಗಿರೋದು. ಅದು ಹೇಗೆ? ರೋಡಲ್ಲೇ ಹೊಡಿತಾ ಇರೋದು, ರೋಡ್ ಮುಲಾಜೆ ಇಲ್ಲ. ತುಂಬಾ ಡ್ಯಾನ್ಸ್ ಮಾಡ್ತೀರಾ ಅಂತಾನು ಅಷ್ಟೇನೆ. ಸೊ ಅವ್ರು ಕುತ್ಕೊಂಡು ಓದಿಲ್ಲ ಅಂದ್ರು ಅಷ್ಟೇನೆ, ಯಾವ್ದು ಅಲ್ಲಿಂದ ರೋಡಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಕುತ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅಷ್ಟು ಸ್ಟ್ರಿಕ್ಟು. ನನ್ನಿಂದ ನಮ್ಮ ಅಮ್ಮ ಎಲ್ಲ ಇಡ್ತಿದ್ದಾರೆ, ಭಯಂಕರ. ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು, ಭಯಂಕರ. ಸ್ಕೂಲಲ್ಲೂ ಸ್ಟ್ರಿಕ್ಟು ಅವಾಗ ಗುರುಗಳು. ಅದು ಇವಾಗೆಲ್ಲ ನೆನೆಸ್ಕೋತೀವಿ, ಆಗ ಆ ತರ ಗುರುಗಳು ನಮ್ಗೆ ಸಿಗ್ಬೇಕಲ್ಲಪ್ಪ ಅಂತ ಇವಾಗ ನೆನೆಸ್ಕೋತೀವಿ ನಾವು. ಯಾಕಂದ್ರೆ ಮುಲಾಜೆ ನೋಡ್ತಾರಲ್ಲ, ಪಟ ಪಟ ಅಂತ ಕೊಡೋರು. ಸೊ ಬೆರಳುಗಳೆಲ್ಲ ಗೊತ್ತಲ್ಲ ನಿಮ್ಗೆ, ಟೇಬಲ್ ಹೊಡೆಯೋರು. ಸೊ ನಾವೆಲ್ಲ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿಲ್ಲ, ಈಗಿನ ಏನು ತಿಂದಿಲ್ಲ ಏಟು ಅನ್ಸುತ್ತೆ. ಭಯಂಕರ ತಿನ್ಕೊಂಬಂದಿದೀವಿ ನಾವು. ಸೊ ಹಂಗಾಗಿ ಸೊ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನಮ್ಮೂರಲ್ಲಿ ಮಾದಣ್ಣ ಅಂತ ನನ್ನ ಗುರುಗಳು. ನಾನು ಕಲ್ತಿದ್ದೆ ಕೋಲಾಟ, ನಮ್ಮೂರಲ್ಲೇ ಕಲಿತೆ ನಾನು. ಸೊ ಅಲ್ಲಿ ಕೋಲಾಟ ಕಲಿಸ್ಕೊಟ್ರು ಅವ್ರು ನನಗೆ, ಮಾದಣ್ಣ ಅಂತ. ಅಲ್ಲಿ ನಮ್ಮ ಬೌಂಡ್ರಿಗೆಲ್ಲ ನೀರು ಹಾಕೋದು, ಒಬ್ಬೊಬ್ಬರು ಒಂದು ದಿವಸ ಹಾಕ್ಬೇಕು ಅಷ್ಟು ಬೌಂಡ್ರಿಗೂ. ಸೊ ತುಂಬಾ ಚೆನ್ನಾಗಿತ್ತು ಅದೊಂದು ಕಲೆ, ಕೋಲಾಟ.
ಅವ್ರು ನಮ್ಮನ್ನ ಮರೆಯೋಕ್ಕಾಗಲ್ಲ ಅದನ್ನೆಲ್ಲ. ಸೊ ಅಲ್ಲಿಂದ ನನ್ನ Start ಕೆರಿಯರು ಆಯ್ತು journey. ಸ್ಟಾರ್ಟ್ ಆಯಿತು. ಈಗ ಬೆಂಗಳೂರಿಗೆ ಯಾವಾಗ ಬಂದಿದ್ದು? ಸೊ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಏನಾಯಿತು, ನನಗೆ ವಿ ವಿ ರೋಡಲ್ಲಿ ಅಯ್ಯಂಗಾರ್ ಬೇಕ್ರಿ ಅಂತ ಇತ್ತು. ಸೊ ನಮ್ಮ ಮಾವ ಅಲ್ಲಿಗೂ ಕರ್ಕೊಂಡೋಗಿ ಸೇರಿಸಿದ್ದ. ಆಮೇಲೆ ಇಲ್ಲಿದ್ರೆ ಹಾಳಾಗ್ಬಿಡ್ತಾರೆ ಡ್ಯಾನ್ಸ್ ಮಾಡ್ಕೊಂಡು. ಸೊ ನಮ್ಮದು ಕೆಲಸ ಸೇರಿಸೋದು ನಮ್ಮಮ್ಮ ಹೇಳಿ ಅವ್ರು ನಮ್ಮ ಮಾವನಿಗೆ ಅಲ್ಲಿ ಕೆಲಸ ಸೇರಿಸಿದ್ರು. ಸೊ ಅಲ್ಲಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಸಾಕಾಯಿತು. ಅಲ್ಲಿ ಎಲ್ಲ ನಾನು ಕೆಲ್ಸಕ್ಕೆ ಹೋದನು, ತಿಂಡಿ ಮಾಡೋಕ್ಕೂ ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ. ಅಲ್ಲಿ ಆ ಲೆವೆಲ್ಗೂ ಬೆಳೆದೆ ನಾನು. ಅಂದ್ರೆ ಕೆಲ್ಸಕ್ಕಿಂತ ಹೋದನು ಅಲ್ಲಿ ಎಲ್ಲ ಐಟಮ್ಸ್ ನಾನೇ ಮಾಡ್ತಿದ್ದೆ, ನಾನೇ ಡೋರ್ ತೆಗಿತಿದ್ದೆ, ನಾನೇ ವ್ಯಾಪಾರ ಮಾಡ್ತಿದ್ದೆ. ಸೊ ಆ ಲೆವೆಲ್ವರೆಗೂ ಬೆಳೆದೆ. ಹೇಳೋದಲ್ಲ, ಒಂದು ಸಣ್ಣ ಕೆಲಸ ಅಂತ ಕೊಟ್ಟಾಗ ನಾನು ಅಷ್ಟು ಬೆಳಿಬೇಕಂತ ನನ್ಗೆ ಆಸೆ. ಅದಕ್ಕೆ ಅದೇ ಉದಾಹರಣೆ. ಆಮೇಲೆ ITI ಕಾಲೇಜಿಗೆ ಸೇರಿಸ್ಕೊಂಡ್ರೆ ನಮ್ಮ ನಾಗರಾಜ್ ಅಂತ, ನಮ್ಮ ತಾಯಿಯವರ ತಂಗಿ ಗಂಡ. ಸೊ ಅಲ್ಲಿ ಮಿರಾಕಲ್ ಗೈಸ್ ಇದೆ, ಮೀರಾ ಸುಲಿಗಯ್ಯ ಅಂತ ಮೇಡಮ್. ಅವ್ರ ಮನೇಲಿ ನಾನು ಗಿಡಕ್ಕೆಲ್ಲ ನೀರು ಹಾಕೊಂಡು ಇದ್ದೆ. ಆಮೇಲೆ ITI ಕಾಲೇಜ್ ಅಟೆಂಡರ್, ಅಲ್ಲಿ ಅವ್ರದೇ ಕಾಲೇಜ್ ಇತ್ತು. ಸೊ ಸೇರ್ಕೊಂಡು ಹಂಗೆ ಕೆಲಸ ಮಾಡಿಕೊಂಡು ಆಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಬಂದೆ. ಶುಗರ್ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಕೆಲಸ ಸಿಕ್ತು. ಸೆಕ್ಯೂರಿಟಿ ಕೆಲಸ ಅದು ಮಾಡಿದ್ನೆ. ಜೈ ಅದು ತಂದೆನೇ ಸೇರಿಸಿದ್ ನನ್ನನ್ನು. ಸೊ ಆ ಟೈಮಲ್ಲಿ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡಿಕೊಂಡು ಆಮೇಲೆ ಗೆದ್ಲಿಗೆರೆ ಫ್ಯಾಕ್ಟ್ರಿ, ನಂದಿನಿ ಫ್ಯಾಕ್ಟ್ರಿ ಬಂದೆ. ನೈಟ್ ಡ್ಯೂಟಿ, ಹಾಲ್ ಪಾಕೆಟ್ ತುಂಬೋದು ನೈಟ್ ಡ್ಯೂಟಿ. ಸೊ ಅದನ್ನ ಮಾಡಿಕೊಂಡು ಬೆಂಗಳೂರಿಗೆ ದುಡಿಯೋಕ್ಕೆ ಅಲ್ಲಿ ಸಾಕಾಗಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ 3 ಜನ ಬಂದ್ವಿ. ನಾನು, ಅನಿಲ್, ಆನಂದ್ ಅಂತ 3 ಜನ ಬಂದು ಫಸ್ಟ್ ಮಲತಳ್ಳಿಗೆ ಬಂದ್ವಿ, ಕೆಂಗುಂಟೆಗೆ. ಅಲ್ಲಿಂದ ಮಾಳ್ಗಾಳಕ್ಕೆ ಬಂದ್ವಿ. ಅಲ್ಲಿ ಸುನೇತ್ರ ಗಾರ್ಮೆಂಟ್ಸ್ ಅಂತ ಈಗಲೂ ಇದೆ. ಸೊ ಅಲ್ಲಿಗೆ ಅವರ ಮಾವ ನಮ್ಮನ್ನ 3 ಜನ ಕೆಲಸ ಸೇರಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಆಯ್ತು. ಓಕೆ, ಫಸ್ಟ್ ಸ್ಯಾಲರಿ ಎಷ್ಟು? ಅವಾಗ ನಮಗೆ 1500 ಅಷ್ಟೇ, ಒಂದ್ ತಿಂಗಳಿಗೆ ಅಷ್ಟೇ. ಅವಾಗೆಲ್ಲ ಅಷ್ಟೇ ಇದ್ದಿದ್ದು, 1500. ಆಮೇಲೆ 3000 ಆಗೋವರೆಗೂ ಕೆಲಸ ಮಾಡಿದೀವಿ ನಾವು ಅಲ್ಲಿ. 1500 ಅವಾಗೆಲ್ಲ ಅದು ಕಷ್ಟ. ನಿಮ್ಗೆ ಏನ್ ಗೊತ್ತಿ, ಇವಾಗ 1,500,000 ರೂಪಾಯಿ ಹೋಗಿ ಖರ್ಚು ಮಾಡ್ಬಿಡ್ತೀರಾ ನೀವು. ಹೌದು, ಎಷ್ಟು ಬೇಗ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಗಿನ ದುಡ್ಡಿನ ವ್ಯಾಲ್ಯೂ ಅವಾಗ ತುಂಬಾ ಚೆನ್ನಾಗಿತ್ತು. ಕಮ್ಮಿ ದುಡಿದ್ರು ಖುಷಿಯಾಗಿದ್ರು ಜನ. ಇವಾಗ ನೀನು 1 ಲಕ್ಷ ದುಡಿದ್ರು ಸಾಕಾಗಲ್ಲ ನಿನಗೆ. ಸೊ ಅಂತ ಪರಿಸ್ಥಿತಿ ಇವಾಗ ಬಂದು ನಿಂತಿದೆ ಇವಾಗ ಅಷ್ಟೇ. ಸೊ ನೀವು ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಿಗೆ ಬಂದಾದ್ಮೇಲೆ ಏನೇನು ವರ್ಕ್ ಮಾಡಿದ್ರಿ? ಸೊ ಈ ಕಡೆ ಡ್ಯಾನ್ಸ್ ಕಡೆ ಯಾವಾಗ ಸ್ಟಾರ್ಟ್ ಆಯ್ತು ಪ್ರಾಕ್ಟೀಸ್ಗಳು? ಅಥವಾ ನಾನು ಬೆಂಗಳೂರು ಬಂದಾಗ ಅದೇ ಸುನೇತ್ರ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಬರ್ತಾ ಅಲ್ಲೇ ಮಾಳಗಾಲದಲ್ಲಿ ಎವಿ ಜಿಮ್ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಅವ್ರ ಉತ್ತರ ಕೇಳ್ಕೊಂಡಾಗ ನನಗೆ ಈ ಥರ ಡ್ಯಾನ್ಸ್ ಬರುತ್ತೆ ನನಗೆ, ಸೊ ನಿಮ್ಮ ಕ್ಲಾಸಲ್ಲಿ ನಾನು ಹೇಳ್ಕೊಡ್ಬೋದಾ ಜಿಮ್ಮಲ್ಲಿ ಅಂತಂದಾಗ, ಆಯ್ತಪ್ಪ ನೀನು ಹೇಳ್ಕೊಡುವಂತೆ. ಸೊ ನೀವು ಕೆಲಸ ಮಾಡು, ನಾಳೆಗೆ ಬಾ, ನೀನು ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸು, ಪೇರೆಂಟ್ಸ್ ಎಲ್ಲ ಕರೆಸ್ತೀನಿ, ನಿಂಗೆ ಇಷ್ಟ ಆಯ್ತು ಅಂದ್ರೆ ಅವ್ರಿಗೆಲ್ಲ ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ಬೋದು. ಅಂದ್ರೆ ಪೇರೆಂಟ್ಸ್ ಮುಂದೆ ನೀವು ಡ್ಯಾನ್ಸ್ ಮಾಡಬೇಕು, ತಪ್ಪೇನಿದೆ, ನಾನೊಬ್ಬ ಡ್ಯಾನ್ಸ್ ಮಾಡೋದು ತಪ್ಪೇನಿದೆ. ಸರಿ ಸರ್ ಆಯ್ತು ಅಂತ ಹೇಳಿದೆ. ಸೊ ಹಂಗಾಗಿ ಅವತ್ತು ಹೋದೆ, ಡ್ಯಾನ್ಸ್ ಎಲ್ಲ ಮಾಡಿದೆ, ಎಲ್ರಿಗೂ ಖುಷಿ ಆಯ್ತು. ನಾಳೆಗೆ ಬಂದು ನಿನ್ ಕ್ಲಾಸ್ ತಗೋ ಅಂತ ಹೇಳಿದ್ರು. ಇನ್ನೂ ಖುಷಿ ಆಯ್ತು. ಅವ್ರ ತಮ್ಮ ಹರೀಶ್ ಅಂತ ಹೋಗಿದೆ, ನಾನು ತುಂಬಾ ವೆರಿ ಕ್ಲೋಸ್, ಅವನು ಇವಾಗ್ಲೂ ಕ್ಲೋಸ್, ಸಖತ್ ಕ್ಲೋಸ್. ಸೊ ಅವ್ರ ತಮ್ಮ ಸಖತ್ ಸಪೋರ್ಟ್ ಮಾಡಿದ ನನಗೆ ಆ ಟೈಮಲ್ಲಿ. ಹಂಗೆ ಅವ್ರ ಕ್ಲಾಸಲ್ಲಿ ಕ್ಲಾಸ್ ಮಾಡಿಕೊಂಡು ಪುನಃ ಬರ್ತಾ ಅದೇ ಹೇಳಿದ್ನಲ್ಲ ಚಂದ್ರ ಲೇಔಟಲ್ಲಿ ಈ ಥರ ಒಂದು ನನಗೆ ಸ್ಕೂಲ್ ಡೇ ಅಂತ ಬಂತು. ಅಲ್ಲಿಂದ ಅಲ್ಲಿ ಹೋಗಿ ಕ್ಲಾಸ್ ಎಲ್ಲ ಮಾಡಿದೆ, ಅಲ್ಲಿ ಸ್ಕೂಲ್ ಡೇ ಎಲ್ಲ ಕ್ಲಿಕ್ ಮಾಡಿ. ಸೊ ಖುಷಿ ಆಯ್ತು ಅದೆಲ್ಲ. ಓಕೆ, ಇವಾಗ ಅಲ್ಲಿ ಜಿಮ್ಮಲ್ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರಿ, ಆಮೇಲೆ ಒಂದಾದ್ಮೇಲೆ ಎಲ್ಲ ಪ್ರಾರಂಭ ಆಯ್ತು. ಸೊ ಈ ಕಡೆ ರಿಯಾಲಿಟಿ ಶೋಸ್ ಗಳಿಗೆಲ್ಲ ಯಾವಾಗ ಪ್ರಾರಂಭ ಆಗಿದ್ದು ಅಂತ? ಅಮ್ಮ ನಂದು ಏನಾಯ್ತು ಅಂದ್ರೆ ರಿಯಾಲಿಟಿ ಶೋಸ್ ಫಸ್ಟ್ ಮಾಡಿದೆ ಕುಣಿಯೋಣ ಬಾರ ಜಿ ಕನ್ನಡ. ಸೊ ಅವಾಗ ಉಳ್ಳಾಳ್ ಮೆನ್ನೋಡು ಕ್ಲಾಸ್ ಇತ್ತು ನಮಗೆ. ಸೊ ವಂಶಿ ಕ್ಲಾಸ್ ಅಂತ ಅಂದ್ಬಿಟ್ಟು, ಅದಕ್ಕೆ ಮುಂಚೆ ಕ್ಷಣದಲ್ಲಿ ಒಂದು ಕ್ಲಾಸು. ಆ ಕ್ಷಣದಲ್ಲಿ ಮಗು ಕಿಶನ್ ಅಂತ ಒಂದು ಹುಡುಗ ಇದ್ದ. ಸೊ ಅವನು ಫಸ್ಟ್ ಸೆಲೆಕ್ಷನ್ ಆಗಿದ್ದು ನನಗೆ ಜಿ ಕನ್ನಡದಲ್ಲಿ. ಸೊ ಅಲ್ಲಿಂದ ಅವನು ಯಾವಾಗ ಈ ಥರ ಜಿ ಕನ್ನಡಕ್ಕೆ ಸೆಲೆಕ್ಷನ್ ಆಗ ಅಲ್ಲಿಂದ ಕೆರಿಯರ್ ಹಂಗೆ ಬಂತು. ಕಿಶನ್ ಅಂತ ಒಂದು ಹುಡುಗ ಮಾಡಿಸಿ ಕುಣಿಯೋಣ ಬಾರದಲ್ಲಿ, ಪುನಃ ಕಿರಣ್ ಅಂತ ಒಂದು ಹುಡುಗ ಬಂದ. ಸೊ ಅವನಿಗೆ ಮಾಡಿಸ್ಕೊಂಡ್ಬಂದೆ. ಆಮೇಲೆ ಶಿವಪ್ರಕಾಶ್, ಕಂಚನ್, ಈ ಥರ ಹಲವಾರು ಚಾನೆಲ್ಗಳಲ್ಲಿ ಮಾಡಿಸ್ಕೊಂಡ್ಬಂದೆ. ಸೊ ನೀವು ನಮ್ಮ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗೂ ಕೂಡ ಹೋಗಿ ಬಂದಿದ್ದೀರಾ. ಸೊ ನಿಮಗೆ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು? ಇಲ್ಲ ಮೇಡಮ್, ಸೊ ಇಲ್ಲಿಗೂ ಅಲ್ಲಿಗೂ ಹೆಂಗೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಸ್ವಲ್ಪ ಪೇಮೆಂಟ್ ಕಮ್ಮಿ. ಸೊ ಅಲ್ಲಿ ಒಂಚೂರು ರೈಸ್ ಮಾಡಿರ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಇದೆ ಅಲ್ಲಿ. ಮಾಸ್ಟರ್ಗಳು ಅಂದ್ರೆ ನಿಮ್ಗೆ ತೆಲುಗು ಎಲ್ಲ ಕಡೆ ಎಲ್ಲ ಹೋದ್ರೆ ನಮ್ಮ ಕೊರಿಯೋಗ್ರಾಫರ್ಸ್ ಯಾರನ್ನಾದ್ರು ಕೇಳಿ ತುಂಬಾ ಇದೆ. ಇಲ್ಲಿ ಸ್ಟೇಜ್ ಮೇಲೆ ಕರೆದನ್ನ ಇಳಿಸಿ ಫಸ್ಟ್ ಕೆಳಗಡೆ ಎನ್ಸಿರ್ತಾರೆ. ಸೊ ಆ ಥರ ಎಲ್ಲ ನೋಡಿ ನಾವು ಕಣ್ಣೆದುರುಗಡೆ ನೋಡಿದೀವಿ ನಾವು ಇಲ್ಲಿ ಚಾನಲ್ಗಳಲ್ಲಿ. ಅಲ್ಲಿ ವ್ಯಾಲ್ಯೂನೇ ಬೇರೆ. ಮಾಸ್ಟರ್ಗಳು ಅಂತಂದ್ರೆ ನೀವು ತೆಲುಗು ನೋಡಿ ಚೆನ್ನೈಯಲ್ಲಿ
ಅಷ್ಟೇ ರೆಸ್ಪೆಕ್ಟ್, ತುಂಬಾ ರೆಸ್ಪೆಕ್ಟ್ ಇರುತ್ತೆ. ಓಕೆ, ನೀವು ಇಲ್ಲಿ ಯಾವಾಗ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ಒಂದಾದ್ಮೇಲೆ ಒಂದು ರಿಯಾಲಿಟಿ ಶೋಸ್ ಮಾಡ್ಲಿಕ್ಕೆ? ಅಮ್ಮ ನಾನು ಯಾವತ್ತೂ ಹುಡಿಕೊಂಡು ಹೋಗುದಿಲ್ಲ ನನ್ನ ಚಾನಲ್, ನಿಮಗೆ ನನಗೆ ಬಂದಿದೆ. ಓಕೆ. ಸೊ ಕುರುಣ ಬಾರ ಮಾಡ್ಕೊಂಡು ಹಂಗೆ ಮಾಡ್ತಿದ್ದೆ. ಆಮೇಲೆ ಈ ಟಿವಿ ಕನ್ನಡ ಬಂದೆ. ಈ ಟಿವಿ ಕನ್ನಡದಲ್ಲಿ ಡಿ ಜೂನಿಯರ್ಸ್ ಅಂತ ಸದ್ವಿನ್ ಅಂತ. ಈಗ ಸದ್ವಿನ್ ಅಂತಂದ್ರೆ ಈಗ ಯಾಕೆ ಯಾವಾಗ್ಲೂ ಸದ್ವಿನ್ ಅಂತ ಹೇಳ್ತಾರೆ, ಎಲ್ಲ ಚಾನಲ್ ಅದನ್ನ ಕೇಳ್ತಾರೆ. ಇರೋ ಫ್ಯಾಕ್ಟ್ ನಾನು ಹೇಳಲೇಬೇಕು ಅಲ್ವಾ. ಸೊ ಹಂಗಾಗಿ ಕುರುಣ ಬಾರ ಆಯ್ತು. ಕುರುಣ ಬಾರ ಈ ಟಿವಿ ಕನ್ನಡ ಬಂದ್ವಿ. ಅಲ್ಲಿ ನಮ್ಮ ಶುಂಠಿನ ಬೈದ ಸದ್ವಿನ್ ಅಂತ. ಸೊ ಅವನಲ್ಲಿ ಮತ್ತೆ ದೀಪ್ತಿ ಅಂತ ಒಂದು ಹುಡುಗಿ ಇದ್ಲು. ಇಬ್ರು ಸೆಲೆಕ್ಷನ್ ಆಗಿ ಅವರೆಲ್ಲ ನಿಮ್ ಸ್ಟೂಡೆಂಟ್ಸ್? ಅವ್ರು ನಮ್ಮ ಸ್ಟೂಡೆಂಟ್. ಸೊ ನಾನು ಮಾಡಿರೋದು ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ ನಾನು ರೆಡಿ ಮಾಡಿ ಚಾನಲ್ ಕರ್ಕೊಂಡು ಹೋಗಿರೋದು ನಾನು. ಸೊ ಖುಷಿ ಇದೆ. ಅಲ್ಲಿಂದ ಒಂದೊಂದೇ ಬಂತು. ಉದಯ ಟಿವಿ, ಡ್ಯಾನ್ಸು, ಸುವರ್ಣ, ಕಲರ್ಸ್ ಕನ್ನಡ, ಡ್ಯಾನ್ಸಿಂಗ್ ಸ್ಟಾರು, ಡ್ಯಾನ್ಸಿಂಗ್ ಚಾಂಪಿಯನ್. ಸೊ ನಮ್ಮಮ್ಮ ಸೂಪರ್ ಸ್ಟಾರು, ಗಿಚ್ಚಿಗಿರಿ, ರಾಜರಾಣಿ, ಇವೆಲ್ಲ ಬರ್ತದೆ. ಇದೆಲ್ಲ ಮಾಡ್ಕೊಂಡ್ ಬಂದ್ವಿ. ಖುಷಿ ಆಯ್ತು. ತೆಲುಗು ಅದರ್ಸು, ತಮಿಳು ಕಲಂಗರ್ ಚಾನಲ್. ಸೊ DID ಸೀಸನ್ 3 ಮಾಡಿದ್ವಿ. ಅದಂತೂ ಮೆರಾಕಲ್ ಆಯ್ತು. ನಮ್ಮ ಸೌತ್ ಕರ್ನಾಟಕದಲ್ಲಿ 6 ಲಕ್ಷ ಮಕ್ಕಳು ನನ್ನ ಸ್ಟೂಡೆಂಟ್ ಒಬ್ಬ ಸೆಲೆಕ್ಷನ್ ಆದ. 6 ಲಕ್ಷ ಮಕ್ಕಳಲ್ಲಿ ಒಂದೇ ಮಗು ನಮ್ಮ ಸೌತ್ ಕರ್ನಾಟಕದಿಂದ. ಯಾರು ಸರ್ ಅದು? ಸದ್ವಿನ್ ಶೆಟ್ಟಿ. ಅದೇ ಸೊ ಹಂಗೆ ಖುಷಿ ಆಗುತ್ತೆ ನನ್ಗೆ. ಏನಂತಂದ್ರೆ ಈಗ ನಮ್ಮ ಸ್ಟೂಡೆಂಟ್ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾರೆ ಅಂದ್ರೆ ಅದಕ್ಕಿಂತ ಖುಷಿ ಆಗೋದು ಯಾವ್ದು ಇಲ್ಲ. ಓಕೆ. ಸೊ ಅವರಿಂದ ನೀವು DID ಹೋಗ್ತೀರಾ. ಸೊ DID ಅದೆಲ್ಲ ಏನ್ ಪ್ರೋಸೆಸ್ ಇರುತ್ತೆ? ಅದು ಇಲ್ಲಿಗೂ ಅಲ್ಲಿಗೂ ತುಂಬಾ ಅಜ್ಗಜಾಂತರ ಇದೆ. DID ಲೆವೆಲ್ ಅಂತಂದ್ರೆ ಇಲ್ಲಿ ಒಂದು 4 ಇಂದ 5 ರೌಂಡ್ ಇರುತ್ತೆ. ಅಂದ್ರೆ ಅಲ್ಲಿ 10-15 ರೌಂಡ್ ಇರುತ್ತೆ. ನಮ್ಗೆ ಸೆಲೆಕ್ಷನ್ 10-15 ರೌಂಡ್ ಸೆಲೆಕ್ಷನ್ ಇದ್ದೇ ಇರುತ್ತೆ. ಸೊ ತುಂಬಾ ಟಫ್ ಅದು. ಆಮೇಲೆ ಏನಾಯ್ತು, ಇಲ್ಲಿಂದ ನಾವು ಸೆಲೆಕ್ಷನ್ ಮಾಡಿ ಇಮಿಡಿಯೇಟ್ಲಿ ಸಾಂಗ್ ಕೊರಿಯೋಗ್ರಫಿ ಮಾಡಿ 2 ಸಾಂಗ್ ಕಳಿಸಿ ಬೆಳಿಗ್ಗೆ ಅಂತಾರೆ. ಮುಂಬೈಯಲ್ಲಿ 2 ಸಾಂಗ್ ಕಳಿಸಿ ಅಂತಂತಾರೆ. ಅವ್ರು ಬೇಕೇ ಬೇಕು 2 ಸಾಂಗ್ಸ್. ಸೊ ನೈಟ್ ಎಲ್ಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಟಕ ಮಾಡಿ ಹಂಗೆ ಕಳಿಸ್ಬಿಡ್ಬೇಕು ಅವ್ರಿಗೆ. ನಾವು ಅಲ್ಲಿ ಯಾವ್ದು ಚೆನ್ನಾಗಿಲ್ವೋ ಅಲ್ಲಿ ಚೆನ್ನಾಗಿರುತ್ತೆ. ನನ್ಗೆ ಗೊತ್ತಾಯ್ತು. ಸೊ ಇದೇನು ಅಷ್ಟಲ್ಲೇ ಅವ್ರು ತಗೊಳ್ಳೋದು, ಇದನ್ನ ತಗೋತಾರೆ ಅಂತಂದಾಗ ನಾನು ಯಾವ್ದು ಇಷ್ಟಲ್ಲೇ ಅಂತಂದ್ರೆ ಅದನ್ನ ಅಲ್ಲಿ ತುಂಬಾ ಸೂಪರ್ ಡೂಪರ್ ಆಗಿ ಇಟ್ಟಾಯ್ತು. ಸೊ ಹೇ ಖುದಾ ಹಿಂದಿ ಸಾಂಗ್. ಸೊ ಅದು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕಂಪೋಸ್ ಮಾಡಿ ಕಳ್ಸಿದ್ವಿ. ಇಷ್ಟ ಆಯ್ತು ಅವ್ರಿಗೆಲ್ಲ. ದಿಸ್ ಮೆರಾಕಲ್ ಚೇರ್ ಅಂತೆಲ್ಲ ತುಂಬಾ ಹೊಗಳಿದ್ದಾರೆ. ಸೊ ಖುಷಿ ನನಗೆ. ನಮಗೂ ಖುಷಿ ಆಗ್ತದೆ ನಿಮ್ಮ ಮಾತು ಕೇಳ್ತಾ ಇದ್ರೆ. ಸೊ ಇವಾಗ ಟೈಪ್ಸ್ ಆಫ್ ಡ್ಯಾನ್ಸ್ ಅಂತ ಬರುತ್ತಲ್ಲ, ಸೊ ಅದನ್ನ ಸ್ಟೂಡೆಂಟ್ಸ್ ಹೆಂಗ್ ಕನ್ವೆ ಮಾಡ್ತೀರಾ? ಸೊ ಏನಾಗುತ್ತೆ ಗೊತ್ತಾ, ನಮ್ಮ ಈಗ ನೋಡಿ ಫಸ್ಟ್ ಬಂದ ತಕ್ಷಣ ವೆಸ್ಟರ್ನ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತೀವಿ. ವೆಸ್ಟರ್ನ್ ಫಸ್ಟ್. ಯಾಕಂದ್ರೆ ಫಸ್ಟ್ ಬೇಸಿಕ್ ಅವ್ರಿಗೆ ಫ್ರೀ ಸ್ಟೈಲ್ ಬರಬೇಕು. ಫ್ರೀ ಸ್ಟೈಲ್ ಇಂದ ಒಂದು ಲೆಗ್ ಇಂದ. ಸೊ 1 2 3 4 ರೈಟ್ ಲೆಗ್ ಎಷ್ಟು ಕೌಂಟ್ ಇದೆ ಇನ್ನೊಂದ್ಸಲಿ ಮಾಡು ಅಂತ ಹೇಳ್ತೀವಿ. 1 2 3 4 ರೈಟ್ ಲೆಗ್ ಆಯ್ತು. ಈಗ ನೆಕ್ಸ್ಟ್ ಲೆಫ್ಟ್ ಲೆಗ್ ಬರ್ತೀವಿ. ಲೆಫ್ಟ್ ಲೆಗ್ 4 ಕೌಂಟ್ ಮಾಡು ಅಂತೀವಿ. 1 2 3 4 ಇಲ್ಲಿಂದ ಸ್ಟಾರ್ಟ್ ಆದ್ರೆ ಅಮ್ಮ. ಸೊ ಒಂದು ಬಾಡಿ ಫುಲ್ ಡ್ಯಾನ್ಸ್ ಬರೋವರೆಗೂ ಬಿಡಲ್ಲ ನಾವು. ಬಿಡಲ್ಲ ಏನೇ ಆದ್ರೂ ಬಿಡಲ್ಲ. ಯಾಕೆ ಬಿಡಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಇಂಟ್ರೆಸ್ಟ್ ಬಂದ್ಬಿಡ್ಬೇಕದು. ನಾನು ಕಲಿತಾ ಇದ್ದೀನಿ ಇಲ್ಲಿ. ಪ್ರತಿಯೊಂದು ಕ್ಲಾಸಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೋಗಿ ಮನೆಗೆ ಆರಾಮ ಪೇರೆಂಟ್ಸ್ ಜೊತೆ ರಜಾ ಬಂದಾಗ ಅಲ್ಲಿ ಹೋಗೋದು ಬರೋದು, ಸ್ಕೂಲ್ಗೆ ಹೋಗೋದು ಬರೋದು, ಹೋಮ್ ವರ್ಕ್ ಮಾಡೋದು, ಇದು ಮಾಡ್ಕೊತಾ ಇರ್ತಾರೆ. ಇದೊಂದು ಸ್ಕೂಲ್ ಇದ್ದಾಗೆ ಒಂದು ಡ್ಯಾನ್ಸ್. ನಾವಿಲ್ಲಿ ಏನು ಹೇಳ್ಕೊಟ್ಟಿರ್ತೀವೋ ಅದನ್ನ ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಬೇಗ ಮಕ್ಕಳು ಇಂಪ್ರೂವ್ ಆಗ್ಬಿಡ್ತಾರೆ. ಕೆಲವು ಕ್ಲಾಸ್ಗಳಲ್ಲಿ ನೋಡಿ ನೀವು, ಸರ್ ನಮಗೂ 5 ವರ್ಷ ಆಯ್ತು ಸ್ಕೂಲ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಇನ್ನೂ ಡ್ಯಾನ್ಸೇ ಕಲ್ತಿಲ್ಲ ಸರಿಯಾಗಿ ಅಂತಾರೆ. 8 ವರ್ಷ 10 ವರ್ಷದಿಂದ ಸರಿಯಾಗಿ ಡ್ಯಾನ್ಸ್ ಮಾಡಕ್ ಬಿಕಾಸ್ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನೆಲ್ಲ ಪೇರೆಂಟ್ಸ್ ಇದೆ. ಸೊ ಮನೇಲೂ ಕೂಡ ಕೇರ್ ಮಾಡಿ, ಮನೇಲಿ ಚೆಕ್ ಮಾಡಿ. ಸೊ ಪಾಪ ಅವ್ರಿಗೆ ಆಸೆ ಇರುತ್ತೆ, ಒಂದು ಡ್ಯಾನ್ಸ್ ಅಲ್ಲಿ ಬಂದ್ರೆ ಮಗು ಎಲ್ಲೋ ಇವತ್ತಿನ ನಾಳೆ ಬೆಳೆಯುತ್ತೆ ಅಂತ. ಪ್ರತಿಯೊಬ್ರು ಪೇರೆಂಟ್ಸ್ ಹಂಗೆ ಆಸೆ ಇಟ್ಕೊಂಡಿರ್ತಾರೆ. ಸೊ ಮತ್ತೆ ನಿಮ್ ಜರ್ನಿ ಹತ್ರ ಬರೋಣ. ಸೊ ಯಾವ ಸೆಲೆಬ್ರಿಟಿಗೆ ಫಸ್ಟ್ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿದ್ದು? ನನಗೆ ಸೆಲೆಬ್ರಿಟಿ ಅಂತಾನೆ ಗೊತ್ತಿಲ್ಲ. ಸೊ ಫಸ್ಟ್ ಟ್ರೈನ್ ಅಪ್ ಮಾಡಿದ್ರೆ ಧ್ರುವ ಸರ್ಜಾ ಅವ್ರಿಗೆ. ಖುಷಿ ಆಗುತ್ತೆ ನನಗೆ. ಸೊ ಆ ಟೈಮಲ್ಲಿ ನಮ್ಮ AP ಅರ್ಜುನ್ ಅವರು ಕಳ್ಸಿದ್ರು. ಒಂದು ಹುಡುಗ ಬರ್ತಾನೆ, ಈ ಥರ ರೆಡಿ ಮಾಡೋ ಮಗ, ಹಂಗೆ ಹಿಂಗೆ. ಸರಿ ಬಸ್ ಆಯ್ತು, ನೀವು ಕಳಿಸಿ, ನಾನು ರೆಡಿ ಮಾಡ್ತೀನಿ ಅಂತ. ಮಾರುತಿ ನಗರದಲ್ಲಿ ಇತ್ತು ಕ್ಲಾಸ್ ನಂದು. ಸೊ ಆ ಟೈಮಲ್ಲಿ ಬಂದ ಸರ್ ಮಾಮೂಲು ಗೊತ್ತಲ್ಲ, ಬ್ರೋ ಆಯ್ತು ರೆಡಿ ಮಾಡೋಣ ಬ್ರೋ ಅಂತೆಲ್ಲ. ಸೊ ಕ್ಲಾಸ್ ಎಲ್ಲ ಮಾಡಿದ್ವಿ. ಹಂಗೆ ಒಂದು 2 ದಿವಸ 3 ದಿವಸ ಪ್ರಾಕ್ಟೀಸ್ ಮಾಡ್ತಾ ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಆದ್ವಿ. ಕೆಲವೊಂದು ಟಫ್ ಸ್ಟೆಪ್ಸ್ ಬಂದಾಗ ಮುಲಾಜೆ ನೋಡ್ತಿರ್ಲಿಲ್ಲ. ಇಲ್ಲ ಬ್ರೋ ಇದು ಮಾಡ್ತೀನಿ, ನಾನು ಇದು ಕಲಿತೀನಿ, ಇದು ಬರೋರ್ಗು ಬಿಡಲ್ಲ,
ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದೀವಿ. ಹ್ಮ್. ಅವತ್ತು ಹೆಂಗೆ ಡೆಡಿಕೇಶನ್ ಧ್ರುವ ಸರ್ಜಾ, ಸೊ ಇವತ್ತು ಅದೇ ಡೆಡಿಕೇಶನ್. ಒಂದು ಫೈಟಿಂಗ್ ಆಗಿರ್ಬೋದು, ಒಂದು ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಒಂದು ಡ್ಯಾನ್ಸಿಂಗ್ ಆಗಿರ್ಬೋದು, ಇಟ್ಸ್ ಗುಡ್ ಹಾರ್ಡ್ ವರ್ಕ್. ನಾವು ಕಣ್ಣೆದುರುಗಡೆ ನೋಡಿರೋರು, ಯಾಕೆ ನಾವು ಮಾಡಿಸಿದೀವಿ. ಅವ್ನ ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಗೊತ್ತು ಹೆಂಗೆ ಏನು ಅಂತ. ಸೊ ಹಂಗಾಗಿ ಸೂಪರ್ ಅವರು. ಸೊ ಅದು ಆ ಫಸ್ಟ್ ಆರ್ಟಿಸ್ಟ್ ಅಂದಾಗ ಅವ್ರಿಗೆ ಧ್ರುವ ಸರ್ಜಾ ಮಾಡಿಸಿದ್ವಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಡಾನ್ಸ್ ಬರ್ತಾ ಇತ್ತಾ ಅಥವಾ ಓಕೆ ಇತ್ತಾ ಅಥವಾ ಏನು ಬರ್ತಿರ್ಲಿಲ್ಲ? ಇಲ್ಲ ಕ್ಯಾಚ್ ಮಾಡ್ತಾ ಇದ್ರು. ಕ್ಯಾಚ್ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ರು. ಸ್ವಲ್ಪ ಟಫ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಅವ್ರ ಆಗ ಅಷ್ಟೇ ಹೈಟ್ ಇದ್ರು, ದಪ್ಪ ಇರ್ಲಿಲ್ಲ. ಇವಾಗ ದಪ್ಪ ಆಗಿದೆ. ಸೊ ಅವ್ರಿಗೆ ಯಾವ ಮೂವಿಗೆ ಯಾವ ರೀತಿ ಹೆಂಗ್ ಆಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಸೊ ಹಂಗಾಗಿ ಅಷ್ಟು ನೋಡಿ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ಅಷ್ಟು ಸೈಜ್ ಮಾಡಿ ಇಷ್ಟು ಸಣ್ಣ ಸೈಜ್ ಮಾಡಕ್ಕೂ ಎಷ್ಟು ಡೆಡಿಕೇಶನ್ ಬೇಕು ಹೇಳಿ, ತುಂಬಾ ಕಷ್ಟ. ಸೊ ಹಂಗಾಗಿ ಇಟ್ಸ್ ಗುಡ್. ಅದ್ದೂರಿಲೂ ಸಿಗ್ನೇಚರ್ ಸ್ಟೆಪ್ಸ್, ಒಳ್ಳೊಳ್ಳೆ ಸ್ಟೆಪ್ಸ್ ಗಳನ್ನ ಹಾಕಿದ್ದಾರೆ ಧ್ರುವ ಅವರು. ಸೊ ಅದನ್ನೆಲ್ಲ ಹೇಳ್ಕೊಡ್ಬೇಕಾದ್ರೆ ಅಂದ್ರೆ ಅಷ್ಟೊಂದು ಒಂದು ಪವರ್ ಇರ್ಬೇಕು ಆ ಡಾನ್ಸ್ ಗಳನ್ನ ಮಾಡಕ್ಕೆ. ಎನರ್ಜಿ ಇರ್ಬೇಕು, ತುಂಬಾ ಎನರ್ಜಿ. ಡ್ಯಾನ್ಸ್ ಅಂದ್ರೆ ತುಂಬಾ ಎನರ್ಜಿ ಬೇಕು. ಅದಕ್ಕೆ ಹೇಳಲ್ವಮ್ಮ. ಸೊ ಈಗ ನೋಡಿ ಒಬ್ಬ ಹೀರೋ ಒಳಗಡೆ ಇಂಡಸ್ಟ್ರಿಗೆ ಬರ್ತಾರೆ ಅಂತಂದ್ರೆ ಪ್ರಿಪೇರ್ ಆಗಿ ಒಳಗಡೆ ಬರ್ತಾ ಇದಾರೆ. ಇವಾಗ ಪ್ರಿಪೇರ್ ಆಗ್ಲೇಬೇಕು, ಯಾಕಂದ್ರೆ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಸಮಸ್ಯೆ ಇಲ್ಲ. ಸೊ ಇಂಡಸ್ಟ್ರಿಗೆ ನಾವು ಆಕ್ಟಿಂಗ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸ್ಟೆಂಟ್ಗಳು, ಎವ್ರಿಥಿಂಗ್ ಕಲ್ತ್ಕೊಂಡು ಬಂದಿರಬೇಕು ಅಲ್ವಾ. ಈಗ ಸುಮ್ಮನೆ ಯಾರು ಬರಕ್ಕಾಗಲ್ಲ. ಆ ತರ ಕಲ್ತ್ಕೊಂಡು ಬಂದ್ರೆ ಆಟೋಮೆಟಿಕ್ ಆಗಿ ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಓಕೆ, ನೀವು ಕೊರಿಯೋಗ್ರಫಿ ಮಾಡ್ತಾನೆ ಸಿನಿಮಾ ರಂಗದ ನಂಟನ್ನು ಕೂಡ ಹೊಂದಿದ್ದೀರಾ. ಸೊ ಅದು ಹೆಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ? ಫಸ್ಟ್ ನಾನು ಮಾಡಿದ್ದು ಒಂದು ಪಲ್ಲಕ್ಕಿ ಮೂವಿ ಅಂತ. ಅದ್ ಯಾರಿಗೂ ಗೊತ್ತೇ ಆಗಲ್ಲ. ಇವರೇನೋ ಜಗ್ಗಿ ಮಾಸ್ಟರ್ ಅಂತಂದ್ರೆ ಮೂವಿ ನೋಡಿದಾಗ ನೀವೇ ನಕ್ಬಿಡ್ತೀರಾ, ಇವರಲ್ಲಿ ಅವರಲ್ಲಿ ಅಂತ. ಸೊ ಹಂಗೆ ಗಂಗಾ ಅಂತ ನನ್ನ ಫ್ರೆಂಡ್ ಒಬ್ಳಿದ್ಲು, ಪಾಪ ಅವಳು ಈ ಚಾನ್ಸ್ ನ ಕೊಡ್ಸಿದ್ಲು ನನಗೆ. ಸೊ ಈ ತರ ನಮ್ಮ ಹುಡುಗ ಒಬ್ಬ ಬರ್ತಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು, ಸೊ ಈಗ ರೀಸೆಂಟ್ ಆಗಿ ನಂಗೆ ಡೈರೆಕ್ಟರ್ ಸಿಕ್ಕಿದ್ರು, ಪಲ್ಲಕ್ಕಿ ಮೂವಿ ಡೈರೆಕ್ಟರ್. ಏನೋ ಹಿಂಗಾಗ್ಬಿಟ್ಟಿದ್ಯಾ, ಅದ್ರಲ್ಲಿ ಹಂಗಿದ್ದೆ. ಮೊನ್ನೆಲ್ಲ ಕತ್ಕೊಂಡ್ ಮಾತಾಡಿದ್ವಿ. ಸೊ ನಂಬರ್ ಎಕ್ಸ್ಚೇಂಜ್ ಮಾಡಿದ್ವಿ. ನಾನು ಹೇಳ್ತಾ ಇದ್ದೆ, ಸರ್ ನಾನು ನಿಮ್ಮ ಮೂವಿಲಿ ಮಾಡಿದ್ದೀನಿ. ಹೌದು ಕೂಡ ಸೀನ್ ಅಲ್ವಾ, ಕರೆಕ್ಟ್ ಅಂತೆಲ್ಲ. ಪಾಪ ಖುಷಿ ಆಗುತ್ತಮ್ಮ ನಮ್ಗೆ. ಅದಕ್ಕೆ ಮುಂಚೆನೆ ನಾವು ತುಂಬಾ ಕಡೆ ಅಲ್ದು ಬಿಟ್ಟಿದ್ವಿ. ನಾನು ಮಂಜು ಅಂತ ನಮ್ಮ ಉಳ್ಳಾಳ್ಮೆಂಡೋಳಿದ್ದ ನನ್ನ ಕ್ಲೋಸ್ ಫ್ರೆಂಡ್. ನಮಗ್ ಗೊತ್ತಿಲ್ಲ ಈ ಫೋಟೋಸ್ ತಗೊಬನ್ನಿ ಮೂವಿಗೆ ಅಂತಂದ್ರೆ, ಫೋಟೋ ನಮ್ಗೆ ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಕೇಳ್ತೇವೆ, ಈ ತರ ನಮ್ಗೆ ಚಾನ್ಸ್ ಕೊಡಿದಂಗೆ, ಫೋಟೋ ಕಳಿಸು, ಫೋಟೋ ಇದೆಯಾ ಅಂತ ಅನ್ನೋರು. ನಮ್ಗೆ ಆಮೇಲೆ ಗೊತ್ತಾಯ್ತು, ನಮ್ಮ ಫೋಟೋಸ್ಗಳು ಎಲ್ರಿಗೂ ಅದು ಶೇರ್ ಆಗ್ತಾ ಇರುತ್ತೆ, ಫೋಟೋ ಕೊಡಬೇಕು ಅಂತ. ಅವಾಗ ಅರಿವಾಗಿದ್ದು ನಮ್ಗೆ. ಹೋಗಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಎಲ್ರಿಗೂ ಫೋಟೋ ಕೊಟ್ಕೊಂಡು ಬರ್ತಾ ಇದ್ವಿ. ಸೊ ಆ ಟೈಮಲ್ಲಿ ನನ್ನ ಹತ್ರ ಟೂ ವೀಲರ್ಗೂ ಗತಿ ಇರಲಿಲ್ಲ. ಅವನ್ನೇ ಪಾಪ ನನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ಎಲ್ಲ ನನ್ನ ಮಂಜು ಆ ಟೈಮಲ್ಲಿ ತುಂಬಾ ಮಾಡಿದಾನೆ. ನಾನು ಆಟೋ ಓಡಿಸ್ಬೇಕಾದ್ರೂ ಅಷ್ಟೇ. ನಮ್ಮ ಸಂಕ್ರಾಂತ ಆಟೋ ಓಡಿಸ್ತಿದ್ರಾ? ಯಾವ ಟೈಮಲ್ಲಿ? ನಾನು ಬಂದು ಬೆಂಗಳೂರಲ್ಲಿ ಒಂದು 1 year 2 yearsಗೆಲ್ಲ ನಾನು ಆಟೋ ಸ್ಟಾರ್ಟ್ ಮಾಡಿದೆ. ಅದೇ ಉಳ್ಳಾಳ್ಮೆಂಡೋಳಲ್ಲಿ. ಎಷ್ಟು ವರ್ಷ ಆಯ್ತು ಬಿಡಿ ಮೇಡಮ್, 25 years ಮೇಲಾಗಿದೆ. 25 ವರ್ಷ? ಹೌದು. ಆಟೋ ಓಡಿಸಿರೋದು? ಹೌದು, 25 ವರ್ಷ ಅಲ್ಲ, 25 ವರ್ಷ ಆಗಿದೆ ಓಡಿಸಿ. 1-2 ವರ್ಷ ಓಡಿಸ್ತೆ ನಾನು ಗಾಡಿನ. ಸೊ ಅವಾಗ 5 ರೂಪಾಯಿ ಸೀಟು. ಅವಾಗೆಲ್ಲ ಮೀಟ್ರು ಎಲ್ಲ ಹಾಕೊಂಡು ಇದು ಮಾಡ್ತಿರ್ಲಿಲ್ಲ, ಒಂದೊಂದು ರೂಟಿಗೆ ಮೀಟ್ರ್ ಇದ್ರೂ ಕೂಡ. ಸೊ ಯೂನಿವರ್ಸಿಟಿಯಿಂದ ಉಳ್ಳಾಳ್ಮೆಂಡೋಡಿಂದ ಮಂಗನಹಳ್ಳಿ ಅಲ್ಲಿವರೆಗೂ ಹೋಗ್ತಾ ಇದ್ವಿ. ಸೊ ಅದೊಂದು ಚೆನ್ನಾಗೇ ಇತ್ತು, ನಮ್ದಿ ಇತ್ತು ಅವಾಗೆಲ್ಲ. ಅಂದ್ರೆ ನೀವು ಏನೇನ್ ಕೆಲಸ ಮಾಡಿದೀರಾ? ಅಯ್ಯೋ ತುಂಬಾ ಮಾಡಿದೀನಿ ಬಿಡಿ ಮೇಡಮ್. ಈ ಟಾಪಿಕ್ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ನಾವು ಕೆಲಸ ಮಾಡಿರೋದು, ಈಗ ನಾನ್ ಬಂದಿರಿ ಏನಂದ್ರೆ, ಈಗ ನಾನ್ ಏನಕ್ಕೆ ಅದನ್ನೆಲ್ಲ ನಾನು ಕಷ್ಟಪಟ್ಟಿದ್ದೀನಿ. ನನಗೆ ನನ್ನಿಂದ ಯಾರಿಗೋ 4 ಜನಕ್ಕೆ ಈ ಅಪ್ಪನ ಇಷ್ಟು ಕಷ್ಟಪಟ್ಟಿದ್ದಾನೆ, ನಾವು ಹಂಗ್ ಬದುಕೋಣ ಅನ್ನೋದಕ್ಕೆ ಒಳ್ಳೇದಾದ್ರೆ ಅದನ್ನೆಲ್ಲ ಹೇಳ್ಬೋದು. ಇಲ್ಲಿ ಕೇಳಿ ಇಲ್ಲಿ ಬಿಡೋರಿಗೆ ನಾನು ಅದ್ರ ಹೇಳಿ ಏನು ಒಳ್ಳೇದಾಗುತ್ತೆ. ಇಲ್ಲಮ್ಮ, ನಾನು ಸುಮ್ಮನೆ ಏನೋ ಎಲ್ಲಾ ಚಾನಲಲ್ಲೂ ನಾವೇನೋ ಕಷ್ಟಪಟ್ಟಿದ್ದೀನಿ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನಿ. ಪ್ರತಿಯೊಬ್ರು ಕಷ್ಟಪಟ್ಟೆ ಬಂದಿರ್ತಾರೆ. ಅದನ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಲ್ವಾ. ಈಗ ನಾನು ಏನು 3,000 ರೂಪಾಯಿ ತಗೊಂಡು ನಾನು ಬ್ಯಾಂಗ್ಳೂರ್ ಬಂದಿದ್ದು, ಅದು ಓಪನ್ ಆಗಿ ನನ್ಗೆ ಗೊತ್ತು. ಅದನ್ನ ತೀರ್ಸಕ್ಕೆ ನಂಗೆ 6 ತಿಂಗಳು ಟೈಮ್ ಆಯ್ತು. ಬ್ಯಾಂಗ್ಳೂರ್ ಬಂದು 6 ತಿಂಗಳು ಟೈಮ್ ತಗೊಂಡಿದ್ದೀನಿ. ಹೌದು, ಅವಾಗ ಅಷ್ಟು ಕಷ್ಟ ಅಮ್ಮ, ನಿಮ್ಗೆ ಗೊತ್ತಿಲ್ಲ. 1 ರೂಪಾಯಿಗೂ ವ್ಯಾಲ್ಯೂ ಇತ್ತು ಅವಾಗ. 1 ರೂಪಾಯಿಗೂ ವ್ಯಾಲ್ಯೂ ಇತ್ತು ತುಂಬಾ. ನನ್ಗೆ ಅದೆಲ್ಲ ಇವಾಗ ಬೇಜಾರಾಗುತ್ತೆ. 1 ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೆ ಗೊತ್ತಾ. ಎಷ್ಟು ಇರೋದ್ರಲ್ಲಿ ಖುಷಿಯಾಗಿ ಜನ ಹೆಂಗೂ ಜೀವನ ಮಾಡ್ಕೊಂಡು ಹೋಗ್ತಾ ಇರೋ ಟೈಮ್. ಅವಾಗ 5 ರೂಪಾಯಿ ಸೀಟ್ ಓಡಿಸ್ಕೊಂಡೆ, ಆಟೋ ಓಡಿಸ್ಕೊಂಡ್ ಬಂದೆ. ರಾಜರಾಜೇಶ್ವರಿ ಹಾಸ್ಪಿಟಲ್ ವಾರ್ಡ್ ಬಾಯ್ ಕೆಲಸ ಮಾಡಿದೆ ನಾನು. ವಾರ್ಡ್ ಬಾಯ್ ಕೆಲಸ. ಅದೇ ಹಾಸ್ಪಿಟಲ್ಗೆ ಜಡ್ಜ್ ಆಗಿ ಹೋಗಿದ್ದೆ ನಾನು.
ಅದೇ ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗೋದೆ. ಸೊ ನೋಡಿ ಇದನ್ನೆಲ್ಲ ಖುಷಿ ಆಗುತ್ತೆ ನಮ್ಗೆ. ಅಲ್ಲಿ ಆ ಬ್ಲಡ್ ಆ ಕೆಲಸ ನೆಲ ಒರೆಸ್ಕೊಂಡು ಇದು ಬ್ಲಡ್ದು ಯೂರಿನ್ದು ಇವತ್ತು ಆಪರೇಷನ್ ಮಾಡಿದ್ರೆ ನಾಳೆ ಆಪರೇಷನ್ ಇದ್ರೆ ಇವತ್ತು ನನ್ನ ಟ್ರಿಮ್ಮಿಂಗ್ ಮಾಡ್ಬೇಕಾಯ್ತು ಪೇಷಂಟ್ಗಳಿಗೆ. ಅದೆಲ್ಲ ಮಾಡ್ಕೊಂಡು ಬಿಡಿ, ಅದು ನಮ್ಮ ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಚೆನ್ನಾಗಿ ಹೇಳಿ ನಮಗೆ ತಗೊಳ್ಳೋರು ತಗೋತಾರೆ. ಅಪ್ಪನೇ ಪಾಪ ಎಷ್ಟು ಕಷ್ಟ ಬಿಟ್ಟು ಬಂದಿದ್ದಾನೆ ನೋಡಿ ನಮಗೆಲ್ಲ. ಯಾಕಂದ್ರೆ ನನ್ನ ಸರೌಂಡಿಂಗ್ ಅವ್ರಿಗೆಲ್ಲ ಗೊತ್ತು, ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಗೊತ್ತು, ನನ್ನ ಫ್ಯಾಮಿಲಿ ಗೊತ್ತು ನಾನು ಏನೇನು ಮಾಡಿದೆ, ಎಷ್ಟು ಜನ ಹೆಂಗ್ ಸಪೋರ್ಟ್ ಮಾಡಿದ್ರು ಕಣ್ಮುಂದೆ. ಅವ್ರ ಕಣ್ಮುಂದೆ ನಾನು ಬೆಳೆದಿದ್ದೀನಿ. ನಾನು ಯಾರು ಇವತ್ತು ನನ್ನ ಜೊತೆ ಕೆಲಸ ಮಾಡಿದವರು, ನನ್ನ ಜೊತೆ ಲೇ ಹಾಕು ತಂದು ಹಿಡಿದು ಗಾರ್ಮೆಂಟ್ಸ್ ಅಲ್ಲಿ ಅವರೆಲ್ಲ ಇವತ್ತು ಟಚ್ ಅಲ್ಲಿ ಇದ್ದಾರೆ. ಹಾಸ್ಪಿಟ್ಲ್ ಕೆಲಸ ಮಾಡೋ ಟಚ್ ಅಲ್ಲಿ ಇದ್ದಾರೆ, ಆಟೋ ಓಡಿಸೋ ಟಚ್ ಅಲ್ಲಿ ಇದ್ದಾರೆ, ಸೆಕ್ಯೂರಿಟಿ ಕೆಲಸ ಮಾಡೋ ಟಚ್ ಅಲ್ಲಿ ಇದ್ದಾರೆ. ನನಗೆ ಇವ್ರು ಇಷ್ಟು ಜನನು ಕರ್ಕೊಬಂದು ನಂಗೆ ಸನ್ಮಾನ ಮಾಡೋಕೆ ತುಂಬಾ ಆಸೆ. ಅದೊಂದು ಮಾಡ್ತೀನಿ, ಬಿಡಲ್ಲ ನಾನು ಆ ಸ್ನೇಹಿತರೆಲ್ಲರೂ. ಯಾಕೆಂದ್ರೆ ಒಬ್ಬ ಸ್ನೇಹಿತ ಅಂತಂದ್ರೆ ಅವನಿಗೆ ಸಿಗೋ ಪ್ಯಾಸೆಂಜರ್ನ ಆಟೋದಲ್ಲಿ ನನಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದ, ಸರ್ ಗ್ಯಾಸ್ ಖಾಲಿ ಆಗಿದೆ ಈ ಗಾಡಿ ಗತಿ ಅಂತ. ಅಂತಂತ ಒಳ್ಳೆ ಫ್ರೆಂಡ್ಸ್. ಸೊ ಈಗ ಅವರೆಲ್ಲ ನಿಮ್ ಜರ್ನಿ ಎಲ್ಲ ಖುಷಿ ಪಡ್ತಾರೆ, ಎಲ್ರಿಗೂ ಖುಷಿ ಇದೆ. ಯಾರಿಗೂ ಈಗೋ ಇಲ್ಲ, ಯಾರು ಬೆನ್ನು ಚೂರಿ ಹಾಕುವಂತ ಫ್ರೆಂಡ್ಸ್ ಯಾರು ಇಲ್ಲ ನನಗೆ. ಸೊ ಸ್ನೇಹಿತರಾಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡೋದು ನನಗೆ. ಡ್ಯಾನ್ಸ್ ಕ್ಲಾಸ್ ಮಕ್ಕಳಾಗಿರ್ಲಿ, ಸೊ ಪೇರೆಂಟ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಕಲಾವಿದರಾಗಲಿ, ನಮ್ಮ ಕೊರಿಯೋಗ್ರಾಫರ್ಸ್, ನಮ್ಮ ಇಂಡಸ್ಟ್ರಿ ಎಲ್ಲ ಸಪೋರ್ಟ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಒಬ್ಬ ಜಗ್ಗಿ ಮಾಸ್ಟರ್ದಾಗ ಗುರುತಿಸ್ಕೊಂಡಿದ್ದೀನಿ. ಅವರೆಲ್ಲ ಇಲ್ಲ ಅಂದಿದ್ರೆ ನಾವು ಆಗೋದೇ ಇಲ್ಲ. ಕಷ್ಟ ಇದೆ ಅಮ್ಮ, ತುಂಬಾನೇ ಕಷ್ಟ ಇದೆ. ಬಂದು ಒಬ್ಬನೇ ಬೆಳಿಬೇಕು ಅನ್ನೋದು ಈ ಸಮಾಜ, ಈ ಸಮುದ್ರದಲ್ಲಿ ನಾನು ಯಾವುದೋ ಊರು, ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬೆಳೆಯೋಕ್ಕೆ ಒಬ್ಬ ಫ್ರೆಂಡ್ಸ್ ಗೊತ್ತಿಲ್ಲ ನಮ್ಗೆ. ಅವಾಗ ತುಂಬಾ ಕಷ್ಟ. ಝೀರೋ ಇಂದ ಬಂದಿರೋದು, ಝೀರೋ ಇಂದ ಈಗ 100 ಆಗಿದೆ. ಈಗ ಹೀರೋ ಆಗಿದ್ದಾರೆ ಅವರು. ಹೀರೋ ಅಲ್ಲ, ವಿಲನ್. ಸರ್ ಯಾಕೆ ಸರ್ ವಿಲನ್ ಆಗ್ಬೇಕು? ನಂಗೆ ತುಂಬಾ ಇಷ್ಟಪಟ್ಟು ಏನೋ ಗೊತ್ತಿಲ್ಲ ನಮ್ಗೆ. ಈಗ ನೋಡಮ್ಮ, ನಮ್ಗೆ ಏನ್ ಇಷ್ಟ ಅದನ್ನ ಮಾಡ್ಬೇಕು, ಇಷ್ಟ ಎಲ್ದ್ರಲ್ಲಿ ಮಾಡಕ್ ಹೋಗ್ಬಾರ್ದು, ಗೊತ್ತಾಯ್ತಾ? ಸೊ ಅದೇನೋ ಎಲ್ಲರೂ ಹೇಳಿ ಬಂದ್ಬಿಟ್ಟಿದ್ಯೋ, ಅದು ನನಗೆ ಹೇಳಿ ಬಂದಿದ್ಯೋ. ನನಗೆ ವಿಲನ್ ಅಂದ್ರೆ ತುಂಬಾ ಇಷ್ಟ. ಯಾಕೆಂತಂದ್ರೆ ವಿಲನ್ಗೆ ಅಟ್ಲೀಸ್ಟ್ ಒಂದು ಕೆಲಸ ಸಿಗ್ತಾ ಇರ್ತದೆ, ಜಾಸ್ತಿ ಸಿಗುತ್ತೆ. ಹೀರೋ ವರ್ಷಕ್ಕೊಂದು ಹೀರೋಗಿಂತ ವಿಲನ್ ಕೆಲಸ ಜಾಸ್ತಿ ಸಿಗುತ್ತಲ್ಲ ಅಂತ ಅಷ್ಟೇ. ಅಷ್ಟೊಂದು ಅಂದ್ರೆ ಕೆಲಸ ಮಾಡ್ಬೇಕು ಅಂತ ಇಷ್ಟ ನನಗೆ. ವಿಲನ್ ಅಂದ್ರೆ ಮಜಾ ಇರುತ್ತೆ, ಏನೋ ಒಂದು ಖುಷಿ. ಯಾವ ವಿಲನ್ ತುಂಬಾ ಫಾಲೋ ಮಾಡ್ತೀರಾ ಮೇಡಮ್? ನನಗೆ ಹೇಳಿ, ಈಗ ಏನ್ ಗೊತ್ತಾ, ನಾನು ಏನೋ ಒಂದು ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡೋಣ ಅಂದ್ರೆ ವಿಲನ್ಗಳು ತುಂಬಾ ಜನ ಇದ್ದಾರೆ. ಸೊ ಹಂಗಾಗಿ ನಾನು ಹೊಸದಾಗಿ ಏನಾರು ಬರಬೇಕು, ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ. ಆಗಿನ ಕಾಲದಲ್ಲ ಗೊತ್ತಲ್ಲ, ಈ ವರ್ಜುಮಣಿ ಅವರೆಲ್ಲ ಹೆಂಗಿದ್ರು, ಅವರೆಲ್ಲ ತುಂಬಾ ಕೂಡ, ಅವರೆಲ್ಲ ಲೆಜೆಂಡ್ಸ್. ಅವರೆಲ್ಲ ಯಪ್ಪ, ತೂಗುದೀಪ ಶ್ರೀನಿವಾಸ ಅವರೆಲ್ಲ, ನಮ್ಮ ದರ್ಶನ್ ಡ್ಯಾಡಿ ಅವರೆಲ್ಲ, ಅವ್ರ ಆಕ್ಟಿಂಗ್ ನಾವೊಂದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅವ್ರ ತರ ಬರಕ್ ಆಗೋದಿಲ್ಲ ಯಾರು. ನಿಮ್ ಸಿಗ್ನೇಚರ್ ಸ್ಟೈಲ್ ಏನು ಸರ್ ಈಗ ವಿಲನ್ ಆದ್ರೆ? ಸೊ ಸಿಗ್ನೇಚರ್ ಸ್ಟೈಲ್ ಅಂತೇನಿಲ್ಲ. ನಿಮ್ಮನ್ನ ನಾವ್ ಹೆಂಗ್ ಕಂಡಿಡಿಯೋದು ಇವಾಗ ವಿಲನ್ ಅಂತಂದ್ರೆ? ಮತ್ತೆ ಒಂದ್ ಸಿಗ್ನೇಚರ್ ಸ್ಟೈಲ್ ಇರುತ್ತಲ್ಲ. ಏಯ್, ನೀನ್ ಏನಾದ್ರೂ ಮಾಡ್ಕೋ, ಇವತ್ತು ನನಗೆ ಬೇಕಷ್ಟೇ ಅಷ್ಟೇ. ಅಂದ್ರೆ ಏನಂತಂದ್ರೆ, ಸೊ ಈಗ ನಾನು ಮೊನ್ನೆ ಒಂದು ಇದ್ರಲ್ಲಿ ಒಂದು ನಾಟಕ ಮಾಡಿದ್ವಿ. ಇದರಲ್ಲಿ ಯಾಕಂದ್ರೆ ನಾನು ಫಸ್ಟ್ ಜಾನಪದ ಲೋಕ ಇದೆಯಲ್ಲ, ಅಲ್ಲೂ ಕೂಡ ನಾಟಕ ಕಲ್ತು ಬಂದೆ. ಅಂದ್ರೆ ನಾನು ಫುಲ್ ಕಲ್ತು ಬಿಟ್ಟಿದ್ದೀನಿ ಅನ್ನೋದೇನಿಲ್ಲ. ಈಗ ನಾನೊಬ್ಬ ಈಗ ಇದೊಂದು ಪ್ರಾಡಕ್ಟ್ ನಾವೇನ್ ಮಾಡ್ತೀನಿ, ಡ್ಯಾನ್ಸ್ ಕ್ಲಾಸ್ ಬಂದ ತಕ್ಷಣ ಈ ಸ್ಟೂಡೆಂಟ್ ಹೆಂಗ್ ರೆಡಿ ಮಾಡ್ಬೇಕು, ಕಳಿಸ್ಬೇಕು. ಅದೆಲ್ಲ ಡೈರೆಕ್ಟರ್ ಕೆಲ ಇರುತ್ತೆ. ಇವ್ನ ಕ್ವಾಲಿಟಿ ಏನು, ಇವ್ನ ಹೆಂಗ್ ತಗೊಂಡ್ ಹೋಗ್ಬೋದು, ಇವ್ನ ಯಾವ ಲುಕ್ ಇಷ್ಟ, ಅದು ಅವ್ರು ಏನ್ ಬೇಕಾದ್ರೂ ಕೊಡ್ಬೋದು. ಗನ್ನು ಕೊಡ್ಬೋದು, ಕತ್ತಿನೂ ಕೊಡ್ಬೋದು, ಕಟಿ ಪ್ಲೇಯರ್ ಕೊಡ್ಬೋದು, ಗೊತ್ತಿಲ್ಲ ಅಲ್ವಾ? ಸೊ ಅವ್ರು ಏನ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಯೂಶಲಿ ಇವಾಗ ಯಾವ್ದೋ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಪ್ಪ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದಿನ ಶ್ರಮ ಲೈಕ್ ಗುರ್ತಿಸೋದು ಬಹಳ ಕಡಿಮೆ. ಸೊ ನಿಮ್ಮನ್ನ ಆ ರೀತಿ ಗುರ್ತಿಸಿ ಇಲ್ಲಿ ತನಕ ಬಂದಿದ್ದೀರಾ. ಸೊ ನಿಮ್ಮನ್ನ ಫಸ್ಟ್ ಗುರ್ತಿಸಿದ್ ಯಾರು? ಸಾಧ್ಯನೇ ಇಲ್ಲ ಮೇಡಮ್. ನಮ್ನೆಲ್ಲ ಈಗ ಡ್ಯಾನ್ಸ್ ನೋಡಿ, ಕಾಮನ್ ನಾರ್ಮಲ್ ಪೀಪಲ್ ಈಗ ಹೆಂಗಿದೆ, ಈಗ ಹೋದ್ವಿ ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ, ಶೋ ಮಾಡಿದ್ವಿ, ಬಂದ್ವಿ. ಈಗ ಹೋದ್ವಿ ಡ್ಯಾನ್ಸ್ ಮಾಡಿದ್ವಿ, ಶೋ ಮಾಡಿ ಬಂದ್ವಿ. ಅಲ್ಲೆಲ್ಲ ಗುರ್ತಿಸ್ತಾರೆ, ಏನು ಇಲ್ಲ. ಅಟ್ಲೀಸ್ಟ್ ಸ್ಟೇಜ್ ನಮ್ಮನ್ನ ಗುರ್ತಿಸ್ಬೇಕು ಅಂತಂದ್ರೆ ಇವಾಗ ಬಂದಿದ್ದೆಲ್ಲ ಇನ್ಸ್ಟಾಗ್ರಾಮ್, ಆತರ ನಮ್ಗೆ ಏನಾರ ಬಂದಿದ್ದಿದ್ರೆ ನಮಗೂ ಮಿಲಿಯನ್ ಗಟ್ಲೆ ಇಡ್ತಾ ಇದ್ರು. ಆಗ ನಮ್ಮ ಹತ್ರ ಮೊಬೈಲ್ ತಗೊಳಕ್ಕೆ ಶಕ್ತಿ ಇಲ್ಲ, ಮೊಬೈಲೇ ಇಲ್ಲ. ಅವಾಗ ಏನ್ ಮಾಡೋಣ ಅಲ್ವಾ? ಸೊ ಈ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಬಂದು ಎಲ್ಲರೂ ಯಾರು ಬೇಕಾದ್ರೂ ಬೆಳಿಬಹುದು ಅಂತ ಪ್ರೂವ್ ಮಾಡ್ತಾ ಇದೆ. ಟ್ಯಾಲೆಂಟ್ ಇದ್ದವರೆಲ್ಲ ಆಚೆ ಬರ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ. ನಮ್ ಬ್ಯಾಚ್ ಅವರೆಲ್ಲ, ಈಗ ನಮ್ ಸೀನಿಯರ್ಸ್ ಗಳೆಲ್ಲ ನಾವಿನ್ನು ಹಂಗೆ ಇದೀವಿ
ಒಂದು ಬ್ರ್ಯಾಂಡ್ ಮಾಡಿ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಹ್ಮ್. ಈಗಿನವ್ರಿಗೆ ನಮ್ಗೆ ಹಂಗಾಗೋ ಇಷ್ಟು 10 ವರ್ಷ ಬೇಕಾಗಿತ್ತು ನಾನು ಹೆಸರು ಮಾಡೋದಕ್ಕೆ. ಇವಾಗ ಏನಿಲ್ಲ, ರಾತ್ರಿ ಮಲಗಿದ ಬೆಳಿಗ್ಗೆ ಎದ್ದೇಳೋರು ಹೆಸರು ಮಾಡ್ಬಿಟ್ಟಿರ್ತಾರೆ, ವೈರಲ್ ಆಗಿರ್ತಾರೆ. ಸೊ ಅದನ್ನ ಒಳ್ಳೆ ರೀತಿಲಿ ಯೂಟಿಲೈಸ್ ಮಾಡ್ಕೊಳ್ಳಿ, ಸಮಾಜಕ್ಕೆ ಒಳ್ಳೇದು ಮಾಡಿ ಆ ಥರ. ಸೊ ಈಗ ನೋಡಿ, ನಾವು 4 ಜನಕ್ಕೆ ಹೇಳ್ಕೊಟ್ಟಿರೋದಕ್ಕೆ ಆ ಸ್ಟೂಡೆಂಟ್ ಇವತ್ತು ನಮ್ಮ ಚಾನಲ್ಗಳೇ ಕೊರಿಯೋಗ್ರಾಫರ್ ಆದ್ರು, ನನ್ನ ಸ್ಟೂಡೆಂಟ್ಸ್ಗಳೇ ಕೊರಿಯೋಗ್ರಾಫರ್ ಆದ್ರು. ಖುಷಿ, ಚೆನ್ನಾಗಿದ್ದಾರೆ, ಒಳ್ಳೆ ನೇಮ್ ಮಾಡಿದ್ದಾರೆ, ಯಾರ ಬಾಯಲ್ಲಿ ನೋಡಿದ್ರೆ ಹೆಸರುಗಳಿದೆ, ಸಾಕು. ಅದಕ್ಕಿಂತ ನಾವು ಅವರೊಂದು 4 ಜನ ಹಂಗೆ ಬೆಳೆಸ್ಬೇಕು, ಹಂಗೆ ಹೋಗ್ತಾ ಇರಲಿ ಅಲ್ವಾ. ಸೊ ಅದೊಂದು ಆಸೆ. ಸರ್, ಇವಾಗ ರಿಯಾಲಿಟಿ ಶೋನಲ್ಲಿ ಸರ್ವೈವ್ ಆಗೋದು ಕಷ್ಟನಾ ಅಥವಾ ಸುಲಭನಾ ಅಥವಾ ಹೇಗೆ? ತುಂಬಾ ಕಷ್ಟ. ತುಂಬಾ ಕಷ್ಟ. ಕಷ್ಟ ಅಂದ್ರೆ ಅವ್ರ ಜೀವನದಲ್ಲಿ ಬೇಡಪ್ಪ ಅಂತ ವಾಪಸ್ ಬಂದ್ಬಿಡ್ಬೇಕು, ಅಷ್ಟು ಕಷ್ಟ ಇದೆ. ನಮ್ಗೆಲ್ಲ ಈ ಪಾಪ ಹೊಸಬ್ರಿಗೆಲ್ಲ ಏನು ಅನ್ಸುತ್ತೆ, ನಾನು ಹೋಗ್ಬೇಕು ಚಾನಲ್ಗೆ ಹೋಗಿ, ನಾನು ಕೊರಿಯೋಗ್ರಫಿ ಮಾಡ್ಬೇಕು, ನಾನು ಹೋಗಿ ನಿಂತ್ಕೋಬೇಕು ಅಂತ ಇರ್ತಾರೆ. ಸೊ ಬಿಕಾಸ್ ಅಲ್ಲಿ ಟ್ಯಾಲೆಂಟ್ ಇದ್ರೆ ಮಾತ್ರನೇ ಸಾಧ್ಯ, ಇಲ್ಲ ಅಂದ್ರೆ ಅವ್ನು ಮುಗ್ದ ಅಂತ ಅಲ್ಗ ಅರ್ಥ. ಬಿಕಾಸ್ ಸುಮ್ನೆ ಯಾರು ಚಾನಲ್ ತಗೊಳಲ್ಲ, ಟ್ಯಾಲೆಂಟ್ ಇದ್ರೆ ಮಾತ್ರ ತಗೊಳ್ತಾರೆ. ಸೊ ಅದೇನಾಗುತ್ತೆ, ಅಲ್ಲಿ ಅವರು ಕೊಡೋ ಒಂದು ಪೇಮೆಂಟ್ ಚಾನಲ್ನಲ್ಲಿ ಅದ್ರ 5ರಷ್ಟು ಖರ್ಚಾಗೋದು ಕೊರಿಯೋಗ್ರಾಫರ್ಸ್ಗೆ. ಈಗ ಒಂದು ಶೂಟ್ ಇದೆ ಅಂತಂದ್ರೆ ನಾವು ಒಂದು 20 ಜನ ಡ್ಯಾನ್ಸರ್ಸ್ನ ಕರೆಸ್ತೀವಿ ಅಂತಂದ್ರೆ, ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಅವ್ರು ಟಿಫನ್, ಊಟ, ಹೋಗೋದು ಬರೋದು, ಕ್ಯಾಬ್ದು ಅದೆಲ್ಲ ಮಾಡ್ಕೊಂಡು ಒಂದ್ ರೀತಿ ಆದ್ರೆ, ಇನ್ನ ಪ್ರಾಪರ್ಟಿ ಅಂತ ವಿಷಯ ಬಂದಾಗ ಆ ಪ್ರಾಪರ್ಟಿಗೆ ಒಂದು ಶೋಗೆ ಇಲ್ಲ ಅಂದ್ರೆ ಒಂದು 70,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಅದು ನಿಮ್ದೇನಾ? ಅದು ನಮ್ದೇ, ಎವ್ರಿಥಿಂಗ್ ನಮ್ದೇ. ಡ್ಯಾನ್ಸರ್ಸ್ ಕಾಸ್ಟ್ಯೂಮ್ಸ್ ಆಗಿರ್ಲಿ, ಅವ್ರ ಮೇಕಪ್ ಆಗಿರ್ಲಿ, ಮತ್ತೆ ಪ್ರಾಪರ್ಟೀಸ್ ಆಗಿರ್ಲಿ, ಸಾಂಗ್ ಎಡಿಟಿಂಗ್ ಆಗಿರ್ಲಿ, ಹೋಗೋ ಬರೋದೆಲ್ಲ ಎಲ್ಲ ನಮ್ದೇ. ಶೂಟಿಂಗ್ ಇದ್ದಾಗ ಊಟ ಕೊಡ್ತಾರೆ ಅಷ್ಟೇ ಅಲ್ಲಿ. ಅಂದ್ರೆ ಸರ್, ಇದು ಗೊತ್ತಿಲ್ಲ ನಮಗೆ, ಇದ್ರ ಬಗ್ಗೆ ಎಲ್ಲ ಅಷ್ಟು ನಾಲೆಡ್ಜ್ ಇಲ್ಲ. ತುಂಬಾ ಕಷ್ಟ ಇದೆ ಅಮ್ಮ. ಈಗ ನೋಡಿ, ಈಗ ಮೊನ್ನೆ ರೀಸೆಂಟ್ ಆಗಿ ಈಗ ಡಿಕೆಡಿ ನಡೀತಲ್ವಾ. ಸೊ ಆ ಡಿಕೆಡಿಲಿ ಎಲ್ಲ ಕೊರಿಯೋಗ್ರಾಫರ್ಸ್ ಸ್ಟೇಜ್ ಮೇಲೆ ಹೇಳ್ಬಿಟ್ಟಿದ್ದಾರೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ, ಸಾಲ ಮಾಡ್ಕೊಂಡೆ. ಬಿಕಾಸ್ ಅದು ಸತ್ಯ. ಒಬ್ಬ ಕೊರಿಯೋಗ್ರಾಫರ್ ಬಾಯಲ್ಲಿ ಬರೋದು ತುಂಬಾ ಸತ್ಯ. ಯಾಕೆ ಅಂತಂದ್ರೆ ಅಷ್ಟು ಖರ್ಚು ಮಾಡಿಬಿಟ್ಟಿರ್ತಾರೆ ಅವರು. ನಂದು ಈ ಸಾಂಗ್ ಇವತ್ತು ನನ್ಗೆ ಹಿಟ್ಟಾಗಬೇಕು ಅಷ್ಟೇ, ಅವ್ರ ಮೈಂಡಲ್ಲೇ ನಂಗೆ ಹಿಟ್ಟಾಗಬೇಕು. ಅವ್ರಿಗೆ ಕೊನೆಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಶೋ ಎಲ್ಲ ಮುಗಿದ ಮೇಲೆ ಗೊತ್ತಾಗುತ್ತೆ ನಾನು ಇಷ್ಟು ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಆ ಟೈಮಲ್ಲಿ ಗೊತ್ತಿರಲ್ಲ. ಅಲ್ಲಿ ಕಿತ್ತು ಎಲ್ಲ ಕಡೆ ಹಾಕ್ಬಿಟ್ಟಿರ್ತಾರೆ. ಪಾಪ ಕಂಟೆಸ್ಟೆಂಟ್ ಸ್ವಲ್ಪ ಕೊಟ್ಟಿರ್ತಾರೆ. ತುಂಬಾ ಕಷ್ಟ ಕೊರಿಯೋಗ್ರಾಫರ್ ಜೀವನ. ಇವಾಗ ಒಂದು ಹೆಸರು ಮಾಡ್ಕೊಂಡು ಈಚೆ ಬಂದು ಏನಾರ ಮಾಡ್ಬೇಕು. ಈ ಚಾನಲ್ ಇರೋವರೆಗೂ ಬೆಲೆ ಒಂದು ಹೆಸರಾಯ್ತಾ, ಅದಾದ್ಮೇಲೆ ಬೇರೆ ಕೆಲಸ ಮಾಡು, ಹೋಗು. ಯಾರು ಅಂತ ಜನ ಗುರುತಿಸಿದ್ರೆ ತಾನೇ ನಿಂಗೆ ಕ್ಲಾಸ್ ಮಾಡೋದು, ಇನ್ನೊಂದು ಶೋಗಳು ಮಾಡೋದು, ಪಬ್ಲಿಕ್ ಒಂದು ಯಾವುದೇ ಈವೆಂಟ್ಸ್ಗಳು ಸಿಗ್ತಾ ಇರತ್ತೆ, ಆರಾಮ್ಸೆ ಮಾಡ್ಕೊಂಡ್ ಬರಬೇಕು. ಇಲ್ಲ ಅಂದ್ರೆ ಅವ್ನು ಮೂಲೆ ಗುಂಪು ಅಷ್ಟೇ. ಇವಾಗ ಒಂದ್ ಶೋ ಒಂದು 2 ರಿಂದ 3 ತಿಂಗಳು ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಅಷ್ಟ್ರಲ್ಲಿ ಕೊರಿಯೋಗ್ರಾಫರ್ಗೆ ಚಾನೆಲ್ ಕಡೆಯಿಂದ ಏನ್ ಕೊಡ್ತಾರೆ? ಮಾಮೂಲಿ ಒಂದು ಸಾಂಗ್, ಒಂದು ಪರ್ಫಾರ್ಮೆನ್ಸ್ ಇಷ್ಟು ಅಂತ ಕೊಡ್ತಾರೆ ಅಷ್ಟೇ. ಅಂತಂದ್ರೆ ಅದು ಓಕೆನಾ ಅಥವಾ ಓಕೆನೂ ಇಲ್ಲ? ಓಕೆನೂ ಇಲ್ಲ, ಸೀರಿಯಸ್ಲಿ ಓಕೆ ಇಲ್ಲ ಅದು. ಹೌದು, ನಾವು ಎವ್ರಿ ವೀಕ್ಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತಂದ್ರೆ ಅದ್ರ ಕಾಲ್ ಭಾಗ ಕೊಟ್ರೆ ಏನು ಓಕೆ ಆಗುತ್ತೆ? ಅಂದ್ರೆ ಪ್ರಾಪರ್ಟೀಸ್ ಎಲ್ಲ ಚಾನೆಲ್ ಕಡೆಯಿಂದ ಏನು ಪ್ರೊವೈಡ್ ಇಲ್ಲ? ನೆವರ್. ಅಂದ್ರೆ ಯಾವುದೇ ರಿಯಾಲಿಟಿ ಶೋಸ್ ಆದ್ರೂ ಇದೇ ತರ? ಯಾವುದೇ ರಿಯಾಲಿಟಿ ಶೋ ಆದ್ರೂ ಯಾರು ಕೊಡಲ್ಲ. ಫಿನಾಲಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಫಿನಾಲಲ್ಲಿ ಒಂದ್ ಸ್ವಲ್ಪ ರೈಸ್ ಮಾಡ್ತಾರೆ. ಯಾಕಂದ್ರೆ ಫಿನಾಲ್ ತುಂಬಾ ಗ್ರಾಂಡ್ ಖರ್ಚು ಮಾಡ್ಬೇಕಲ್ಲ, ಮಾಡ್ತೀವಲ್ಲ ಅಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡ್ತಾರೆ. ಅದ್ ಬಿಟ್ರೆ ಕಂಟೆಸ್ಟೆಂಟ್ ಕಾಸ್ಟ್ಯೂಮ್, ಕಂಟೆಸ್ಟೆಂಟ್ಗೆ ಕಾಸ್ಟ್ಯೂಮ್ಸ್ ಅವರೇ ಕೊಡ್ತಾರೆ, ಚಾನಲ್ ಇಂದಾನೆ ಕೊಡ್ತಾರೆ. ಕಂಟೆಸ್ಟೆಂಟ್ಗೆ ಮಾತ್ರ ಮೇಕಪ್ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಕೊಡ್ತಾರೆ. ಮಿಕ್ಕಿದು ರಿಹರ್ಸಲ್, ಎವ್ರಿಥಿಂಗ್ ಕಾಸ್ಟ್ಯೂಮ್ ನಮ್ದು, ಡ್ಯಾನ್ಸರ್ಸ್, ಪ್ರಾಪರ್ಟೀಸು, ಎಡಿಟಿಂಗು, ಹೋಗೋದು ಬರೋದು, ನಿಂತ್ಕೊಳ್ಳೋದು, ನೈಟ್ ಅಂಡ್ ಡೇ ಶೂಟ್ ಎಲ್ಲ ಅಲ್ಲೇ ಕಳೀತಾ ಇರ್ತೀವಿ. ಹಾಗಾದ್ರೆ ಅದು ಶೋಸ್ ಕೊರಿಯೋಗ್ರಾಫರ್ಗೋಸ್ಕರ ಮಾಡ್ತಿರೋದ, ಕಂಟೆಸ್ಟೆಂಟ್ ಗಳಿಗೋಸ್ಕರ ಮಾಡ್ತಿರೋದ? ಇಲ್ಲ ನೀವು ಹೇಳೋದು ನೋಡ್ಕೊಂಡ್ರೆ ಕೊರಿಯೋಗ್ರಾಫರ್ನೇ ಮಾಡ್ಬೇಕು. ಹೌದು, ಇದು ಅದು ಕ್ವಶನ್ ಮಾರ್ಕ್. ಇಲ್ಲ ಕೊರಿಯೋಗ್ರಾಫರ್ಗೆ ಮಾಡ್ಬೇಕು ನೀವು ಹೇಳ್ತಿರೋದು ಅಲ್ವಾ? ಸೊ ಹಂಗೆ ಇಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಪಾಪ ಕೊರಿಯೋಗ್ರಾಫರ್ ನಾನು ಹೋಗ್ಬೇಕು ಚಾನಲ್ಗೆ, ನಾನು ಕೆಲಸ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು ಅನ್ನೋದಿದ್ದೇ ಇರುತ್ತೆ. ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರೋರು ಬನ್ನಿ ಒಳಗಡೆ, ಓಕೆನಾ? ಯಾಕೆ ಸತ್ಯಮ್ಮ ಅದು. ಸುಮ್ನೆ ಏನೋ ಬಂದ್ಬಿಟ್ಟು ಆಮೇಲೆ ಪಾಪ ಅವರು, ಈಗ ಡ್ಯಾನ್ಸರ್ಸ್ ಅಂದ್ರೆ ಅವನು ಬ್ಯಾಕ್ ಗ್ರೌಂಡ್ ಏನ್ ಇರೋದಿಲ್ಲ, ಕೊರಿಯೋಗ್ರಾಫರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಏನ್ ಇರೋದಿಲ್ಲ. ಬಂದ್ಮೇಲೆ ಹೆಸರು ಮಾಡಿದ್ಮೇಲೆ ಸಂಪಾದನೆ ಮಾಡಕ್ ಸಾಧ್ಯ. ನೀವು ಯಾವ್ದೇ ಡ್ಯಾನ್ಸರ್ಸ್ ತಗೊಳ್ಳಿ, ಐಶ್ವರ್ಯ ರಾಮಿ ತರ ಏನ್ ಬಂದಿರೋದಿಲ್ಲ. ಎಲ್ಲ ತುಂಬಾ
ಮಿಡ್ಲ್ ಕ್ಲಾಸ್ Middle ಜನ class ಡ್ಯಾನ್ಸರ್ಸ್ ಜನ, ಎಲ್ಲ. ಹೌದು. ಸೊ ಹಂಗಾಗಿ ಬಂದು ಸುಟ್ಕೊಳ್ಳೋದಕ್ಕಿಂತ ಹ್ಮ್. ನೀವು ಸ್ವಲ್ಪ ರೆಡಿ ಮಾಡ್ಕೊಂಡು ತಲೆ ಓಡಿಸಿ ಹ್ಮ್. ಯಾವ ಸಾಂಗ್ ಏನ್ ಖರ್ಚು ಮಾಡಬೇಕು, ಹ್ಮ್. ಡ್ಯೂಯೆಟ್ ಇದ್ದಾಗ ಎಷ್ಟು ಮಾಡಬೇಕು, ಗ್ರೂಪ್ ಇದ್ದಾಗ ಎಷ್ಟು ಮಾಡಬೇಕು, ಹ್ಮ್. ಇದಕ್ಕೆ ಪ್ರಾಪರ್ಟಿ ಬೇಕಾ, ಹ್ಮ್. ಈ ಸಾಂಗ್ ಕೇಳ್ತಿದ್ಯಾ ಅಥವಾ ಅದೆಲ್ಲ ತಲೆಯಲ್ಲಿ ಇರಬೇಕು. ಎಲ್ಲದಕ್ಕೂ ಪ್ರಾಪರ್ಟಿ ಆಗ್ತೀವಿ ಅಂತ ಹೋದ್ರೆ ಭಾರಿ ಕಷ್ಟ. ನಾನು ತುಂಬಾ ಜನ ಕೇಳಿದೀನಿ ಕೊರಿಯೋಗ್ರಾಫರ್ಸ್ಗೆ ಇದನ್ನ ಎಲ್ಲ ಯೂಸ್ ಮಾಡಿ. ಕೆಲವೊಂದಷ್ಟು ಪರ್ಫಾರ್ಮೆನ್ಸ್ ಅಲ್ಲಿ ಡಾನ್ಸ್ ಗಿಂತ ಕೆಲವೊಂದ್ಸಲ ಪ್ರಾಪರ್ಟೀಸ್ ಇಂದಾನೇ ಹೆಚ್ಚಾಗಿ ಜಿಗಮಗ ಅಂತ ಇರುತ್ತೆ. ಸೊ ಕೆಲವೊಂದಷ್ಟು ಜಡ್ಜ್ಗಳು ಅದನ್ನು ಕೂಡ ಲೈಕ್ ಮಾಡಿರೋದು ಕೂಡ ಇದೆ ಡಾನ್ಸ್ ಗಿಂತ. ಸೊ ಅದು ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಅದನ್ನ ನೋಡಿ 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 ಪ್ರಾಪರ್ಟಿ. ಸೊ ಅದು ಹಂಗ ಆಗ್ಬಿಟ್ಟಿರುತ್ತೆ. ಜಾಸ್ತಿ ಯಾಕಂದ್ರೆ ಈಗ ಚಾನಲ್ಗೂ ಪ್ರೆಷರ್ ಇದ್ದೇ ಇರುತ್ತೆ. ಹ್ಮ್. ಸುಮ್ನೆ ಖಾಲಿ ಸ್ಟೇಜ್ ತೋರ್ಸೋ ಬದಲು ಹ್ಮ್. ಒಂದು ಇಡೀ ಏನಾದ್ರು ಹೌದು. ಪ್ರಾಪರ್ಟಿ ಹಾಕಿ ಅಂತ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. Okay. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಹಂಗ ಅನ್ಬಿಟ್ಟು ನೀನು ದೊಡ್ಡ ಅಡಗನೆ ತಂದು ನಿಲ್ಲಿಸ್ತೀನಿ ಅಂತಂದ್ರೆ ಅದು ತಪ್ಪು. ತಪ್ಪು. ನಿನ್ಗೇನು ಪ್ರಾಪರ್ಟಿ ಹಾಕ್ಬೇಕು ಹಾಕು. ನಿನ್ಗೆ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕು. ಈಗ ನೀವು ಒಂದು ರೋಪ್ ಅಂತ ಒಂದು ರೋಪ್ ಹಾಕ್ಬಿಟ್ಟು ಒಂದು ರಿಂಗ್ ಹಾಕು ಅಂದ್ರೆ ಅದ್ರ ಹಾಕು. ನಿನ್ ತಲೆ ಓಡಿಸೋದ್ರಲ್ಲಿ ಅದ್ ಬಿಟ್ಬಿಟ್ಟು ನಾನು ರಿಂಗ್ ತರಲ್ಲ ದೊಡ್ಡ ಡ್ರಮ್ಮೆ ತಂದಿಡ್ತೀನಿ ಅಂತಂದ್ರೆ ಅದು ತಪ್ಪು. ತುಂಬಾ ಜನ ಪಾಪ ಆತರ ಸುಟ್ಕೊಂಡಿದ್ದಾರೆ. ಸುಟ್ಕೊಂಡಿರೋ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಇಲ್ಲ ಮಾಸ್ಟರ್ ಈ ಸಲ 8 ಲಕ್ಷ ಸಾಲ ಮಾಡ್ಕೊಂಡ್ರೆ. 8 ಲಕ್ಷ ಒಂದ್ ಶೋ ಒಂದು ಶೋ ಆಗುತ್ತೆ ಮುಲಾಜಿಲ್ದೆ ಆಗ್ಬಿಡುತ್ತೆ. ನೀವು 8 ಲಕ್ಷ ಕಣ್ ಮುಚ್ಕೊಂಡಾಗತ್ತಮ್ಮ. ಅವ್ರ 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡುತ್ತಾರಲ್ಲ, ಇಲ್ಲಿ ಕೊರಿಯೋಗ್ರಾಫರ್ಸ್ ಪ್ರತಿ ಒಬ್ರು ಅಷ್ಟು ಖರ್ಚು ಮಾಡ್ತಾರೆ. ಒಬ್ರದ್ದು 5 ಲಕ್ಷ ಆಗಿರುತ್ತೆ, ಒಬ್ರು 8 ಲಕ್ಷ ಆಗಿರುತ್ತೆ, 12 ಲಕ್ಷದವರೆಗೂ ಹೋಗಿದೆ. ಸರಿ, ಇವಾಗ ಗೆದ್ರು ಅಂತ ಅನ್ಕೊಳ್ಳೋಣ. ಇವಾಗ ನೀವೇ ಗೆದ್ರಿ ಅಂತ ಅನ್ಕೊಳ್ಳೋಣ. ನಿಮ್ ಕಂಟೆಸ್ಟೆಂಟ್ ಗಳಿಗೆ ನೀವ್ ಎಷ್ಟು ಕೊಡ್ತೀರಾ, ಜೊತೆಗೆ ನೀವ್ ಎಷ್ಟು ಇಟ್ಕೋತೀರಾ, ಅದು ಅಥವಾ ಪ್ರಾಪರ್ಟೀಸ್ ಗಳಿಗೆ ಸಾಲ ಮಾಡಿರೋದನ್ನ ನೀವು ಕೊಡ್ತೀರಾ ಅಥವಾ ನೀವೇ ಇಟ್ಕೊಳ್ತೀರಾ ದುಡ್ಡನ್ನ? ಏನಿದು ಅಂತ ಕತೆ? ಆಕ್ಚುಲಿ ಮುಂಚೆ ಕೊರಿಯೋಗ್ರಾಫರ್ಸ್ಗೆ ಇರ್ಲಿಲ್ಲ, ಕಂಟೆಸ್ಟೆಂಟ್ಗೆ ಹೋಗ್ತಾ ಇತ್ತು. ಇವಾಗ ಏನ್ ಮಾಡಿದ್ದಾರೆ, ಕಂಟೆಸ್ಟೆಂಟ್ ಅರ್ಧ, ಸೊ ಕೊರಿಯೋಗ್ರಾಫರ್ಸ್ ಅರ್ಧ ಅಂತ ಬರ್ತಾ ಇದೆ. ಸೊ ಕೆಲವರು ಕಂಟೆಸ್ಟೆಂಟ್ ಅದನ್ನು ಇಟ್ಕೊಳ್ಳಲ್ಲ, ಯಾಕಂದ್ರೆ ನಾವೆಲ್ಲ ಖರ್ಚು ಮಾಡಿರೋದೆಲ್ಲ ನೋಡಿರ್ತಾರಲ್ಲ, ಅದನ್ನ ಬೇಡ ಮಾಸ್ಟರ್ ನೀವೇ ಇಟ್ಕೊಳ್ಳಿ ಅಂತ ಅನ್ನೋರು ಇದ್ದಾರೆ. ಸೊ ಪಾಪ ಅವರು ಕಷ್ಟಪಟ್ಟು ನಾನು ಮಾಡ್ಕೊಂಡ್ ಬಂದಿದ್ದೇನೆ ಅನ್ನೋರು, ನಾವು ಅದನ್ನ ನೋಡ್ಬಿಟ್ಟು ಹಂಗೆ ಕಳ್ಸಲ್ಲ, ನೀವು ಇಷ್ಟು ತಗೊಂಡೋಗ್ರಮ್ಮ ಅಂತಾನು ಕಳ್ಸಿಕೊಟ್ಟಿದ್ದೆ. ಅದು ಉದಾಹರಣೆ ಇದೆ. ಒಂದ್ ಶೋ ಇಂದ ಎಷ್ಟು ಬರುತ್ತೆ? ಇಲ್ಲಮ್ಮ, ದುಡ್ಡು ಮಾಡಕ್ ಆಗೋದಿಲ್ಲ. ಒಂದ್ ಶೋ ಆಗೋದಿಲ್ಲ. ಅವ್ರು ಕ್ಯಾಶ್ ಪ್ರೈಸ್ ಕೊಡಕ್ಕೆ ಬಂದ್ರು 3-4 ತಿಂಗಳು ಬೇಕು. ಇವಾಗ ಒಂದು 10 ಜೋಡಿ ಇದಾರೆ ಅನ್ಕೊಂಡ್ರು, ಗೆಲ್ಲೋದು ಒಬ್ರೆ 16 ಜೋಡಿ ಇರುತ್ತೆ ಅನ್ಕೋ. 16 ಜೋಡಿ ಗೆಲ್ಲೋದು ಒಬ್ರೆ. ಮತ್ತೆ ಅದು ಏನು ನಂಬಿಕೆ ಇಟ್ಕೊಂಡು ರಿಯಾಲಿಟಿ ಶೋಸ್ ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು, ಅಂದ್ರೆ ರೆಕಗ್ನೈಸೇಷನ್ ಗೋಸ್ಕರನ? ಹೌದು, ಮಾಡ್ಲೇಬೇಕು. ರೆಕಗ್ನೈಸ್ ಈಗ ಸುಮ್ನೆ ನಾನು ಚಾನಲ್ಗೆ ಹೋದ್ಮೇಲೆ ತಾನೇ ಜಗ್ಗಿ ಮಾಸ್ಟರ್ ಯಾರಂತ ಗೊತ್ತಾಗಿದೆ. ಹೌದು, ನಾನು ಚಾನಲ್ಗೆ ಹೋಗಿಲ್ಲ ಅಂತಂದ್ರೆ ಯಾರು ಗೊತ್ತಾಯ್ತು? ಯಾರಿಗೂ ಗೊತ್ತಾಗ್ತಿರ್ಲಿ. ಕರ್ನಾಟಕ ನೋಡ್ಬೇಕು ಆ ಶೋನ ಅಂದ್ರೆ ಚಾನಲ್ಗೆ ಹೋದ್ರೇನೆ ಗೊತ್ತಾಗ್ಬಿಡುತ್ತೆ. ಇವಾಗ ಇನ್ಸ್ಟಾಗ್ರಾಮ್ಗಳು ಹೋದ್ರೂ ಗೊತ್ತಾಗುತ್ತೆ. ಆಗ ನಮ್ಗೆ ಟಿವಿ ಚಾನಲ್ಲೇ ಮೇನ್ ಇದ್ದಿದ್ದಮ್ಮ. ನಮ್ಗೆ ಚಾನಲ್ಗೆ ಹೋದ್ರೇನೆ ಗೊತ್ತಾಗ್ತಾ ಇತ್ತು. ಇಲ್ಲಾಂದ್ರೆ ನಮ್ಗೆ ಯಾರು, ಆಗ ನಮ್ಮ ಹತ್ರ ಮೊಬೈಲೇ ಇರ್ಲಿಲ್ವಲ್ಲ. ನಾನು ಹೇಳಿದ್ನಲ್ಲ, ತುಂಬಾ ಕಷ್ಟ ಅವಾಗ. ನೀವ್ ಅವಾಗ್ಲಿಂದಾನೆ ಫುಲ್ ಸೌಂಡ್ ಮಾಡ್ತಾ ಇದ್ರಿ ಇಂಡಸ್ಟ್ರಿನಲ್ಲಿ, ಮೊಬೈಲ್ ಇಲ್ದಲೇ ಇರುವಾಗರೆ. ನಾನು ಅವಾಗ ಹೆಂಗಿದ್ದೀನಿ ಇವಾಗ್ಲೂ ಹಂಗೆ ಇದ್ದೀನಿ. ನಾನ್ ಚೇಂಜ್ ಆಗಲ್ಲ. ನಾನು ಎಷ್ಟೇ ಬೆಳಿಲಿ ಏನೇ ಇರ್ಲಿ ಚೇಂಜ್ ಆಗ್ಬಾರ್ದು ಮನುಷ್ಯ. ನಾನು ಹಿಂಗೆ ಇರ್ತೀನಿ. ನೀನ್ ಇನ್ನೊಂದು 5-10 ವರ್ಷ ಬಿಟ್ಕೊ ಬಂದು ನಾನು ಹಿಂಗೆ ಇರ್ತೀನಿ, ಹಿಂಗೆ ಮಾತಾಡೋಣ, ಹಿಂಗೆ ಖುಷಿಯಾಗಿರೋಣ ಅಷ್ಟೇ. ಸರಿ, ಇವಾಗ ಡಾನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ರಿಯಾಲಿಟಿ ಶೋಸ್ಗಳಲ್ಲೆಲ್ಲ ಒಂದಷ್ಟು ಅಪಾಯ, ಇದನ್ನ ಮಾಡಬೇಡಿ ಅಂತೆಲ್ಲ ಕೆಳಗಡೆ ಒಂದು ಲೈನ್ಗಳನ್ನ ಹಾಕಿ ಒಂದಷ್ಟು ಡಾನ್ಸ್ಗಳು ಬರ್ತಾ ಇರುತ್ತೆ, ಅಂದ್ರೆ ಮೇಲಿಂದ ಜಿಗಿಯೋದು, ಲೈಕ್ ಆ ತರದನ್ನೆಲ್ಲ ಹೇಳ್ಕೊಡ್ಬೇಕಾದ್ರೆ ನೀವು ಯಾವ ರೀತಿ ಪ್ರಿಕಾಷನ್ಸ್ ಯೂಸ್ ಮಾಡ್ತೀರಾ ಅವ್ರಿಗೆ? ಸೊ ಈಗ ನೋಡಿ, ನಾವು ಈಗ ರೋಪಲ್ ಮಾಡ್ತೀವಿ ಅಂತಂದಾಗ ನಾವೇನ್ ಮಾಡ್ತೀವಿ, ಸೇಫ್ಟಿ ಇಟ್ಕೊಂಡಿರ್ಬೇಕು. ಸೇಫ್ಟಿ ಅಂತಂದ್ರೆ ಕೆಳಗಡೆ ಬೆಡ್ ಹಾಕಿರ್ಬೇಕು. ರಿಹರ್ಸಲ್ ದಿವಸನೇ ಬೆಡ್ ಹಾಕಿರ್ತೀವಿ. ಸೊ ಬೆಡ್ ಇಟ್ಕೊಂಡು ನಾವು ಎಷ್ಟೇ ಇದು ಮಾಡಿದ್ರು ಆ ಸರ್ಕಲ್ ರೋಲ್ ಹೋದಾಗ ಏನಾಗುತ್ತೆ, ಸಮ್ ಟೈಮ್ ಸುಮಾರು ಜನ ಬಿದ್ದು ಮೂಳೆ ಕಟ್ಟಾಗಿ, ಕಾಲ್ ಕಟ್ಟಾಗಿ ಇದೆಲ್ಲ ಆಗಿದೆ. ಎಷ್ಟೇ ಸೇಫ್ಟಿ ಮಾಡೋದು ಟೈಮ್ ಅದು. ಈಗ ನಾವು ಎಷ್ಟೇ ಬಿಲ್ಟ್ ಎಲ್ಲ ಹಾಕಿರ್ತೀವಿ ರೋಪ್ ಮಾಡ್ಬೇಕಾದ್ರೆ, ಆ ಬಿಲ್ಟ್ ಎಲ್ಲ ಹಾಕಿ ಮಾಡ್ಬೇಕಾದ್ರೆ ಸೊ ಏನಾಗಿರುತ್ತೆ, ಸಮ್ ಟೈಮ್ ಅಲ್ಲಿ ಅದು ನಮ್ಗೆ ಆಚಾರಕ್ಕೋ ಅದು ನಟ್ ಕಳ್ಕೊಳ್ಳೋದು, ಇಲ್ಲ ವಯರೇ ಕಟ್ಟಾಗೋ ತರದ್ದು ಪ್ರೆಷರ್ಗೆ. ಯಾಕಂದ್ರೆ ನಾವು ಯಾವ ಟೆನ್ಷನ್ ಇರ್ತೀವಿ, ಪ್ರಾಕ್ಟೀಸ್ ಅಂತ ಈ ಟೆನ್ಷನ್ ಇರ್ತೀವಿ. ಸೊ ಅವಾಗ ಏನಾಗ್ಬಿಟ್ಟಿರುತ್ತೆ, ನಾವು ಅದ್ರ ಕಡೆ ಸ್ವಲ್ಪ ಕೆಲವರು ಏನ್ ಮಾಡ್ತಾರೆ, ಗಮನ ಕೊಟ್ಟಿರೋದಿಲ್ಲ. ನಮ್ಗೇನು ಆ ರೋಪ್ ಎಳಿಬೇಕು ಅಷ್ಟೇ, ಅದು ತುಂಬಾ ವೇಟ್ ಇರುತ್ತೆ. ನಮ್ ಡ್ಯಾನ್ಸರ್ಸ್ ಆ ಟೈಮಿಂಗ್ ಎಳಿಬೇಕು, ಆ ಮ್ಯೂಸಿಕ್ ಗೊತ್ತಿದೆ ಡ್ಯಾನ್ಸರ್ಸ್ಗೆ. ಇನ್ಯಾರು ಬಂದು ಎಳೆಯಕ್ಕಾಗಲ್ಲ. ರೋಪ್ ಬಂದು ಹಾಕೊಡ್ತಾರೆ ಅಷ್ಟೇ. ಫೈಟರ್ಸ್ ಬಂದು, ಫೈಟ್ ಮಾಸ್ಟರ್ಗಳು ಬಂದು ಈ ರೋಪ್ ಕೊಡ್ತಾರೆ ಅಷ್ಟೇ. ಮಿಕ್ಕಿದೆಲ್ಲ ನಮ್ದೇ ಕೆಲಸ. ಪಾಪ ಅಷ್ಟು ಡ್ಯಾನ್ಸರ್ಸು ನಿಮಗೆ ಗೊತ್ತಿಲ್ಲ,
ಈಗ ಒಬ್ಬ ಮನ್ಸಿನ ಇದ್ ಮಾಡಕ್ಕೂ ಅವಾಗ ಅಷ್ಟು ಎಳೆಕನು ಸುಮಾರು ಇಲ್ಲ ಒಂದು 10-15 ಜನ ಎಳಿತಾ ಇರ್ತಾರೆ ಅದನ್ನ. ಹಾ, 10 ಬೇಕು ಇಬ್ಬರನ್ನ ಎಳಿಬೇಕಂದ್ರೆ ಸಾಧ್ಯನೇ ಇಲ್ಲ, ಒಬ್ಬರನ್ನ ಎಳೆಕೆ ಬೇಕಮ್ಮ. ಹೌದು. ಸೊ ಬಹಳ ಕಷ್ಟ ಅಲ್ವಾ? ಕಷ್ಟ ಇದೆ, ಡ್ಯಾನ್ಸರ್ ಜೀವನ ತುಂಬಾ ಕಷ್ಟ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ನೀವ್ ಒಂದು ಪರ್ಫಾರ್ಮೆನ್ಸ್ಗೆ ಡ್ಯಾನ್ಸರ್ಸ್ ನ ಕರ್ಕೊಂಡ್ ಬಂದಿರ್ತೀರಾ ಅನ್ಕೊಳ್ಳಿ, ಒಂದು 10-15 ಜನ. ಸೊ ಒಬ್ಬೊಬ್ರಿಗೆ ಇಂಡಿವಿಜುವಲ್ ಆಗಿ ಎಷ್ಟೆಷ್ಟು ಪೇಮೆಂಟ್ ಕೊಡ್ತೀರಾ? ಏನಾಗುತ್ತೆ, ನಮ್ಮ ಕ್ಲಾಸ್ ಇಂದ ಬರೋರು ನಾವು ಪೇಮೆಂಟ್ ಕೊಡಲ್ಲ, ಆ, ಯಾಕಂದ್ರೆ ಅವ್ರೇನು ಕಲಿತಾ ಇರೋರು ಮಾಡೋರು, ಸೊ ಹೆಸರು ಮಾಡೋರು. ಹೊರಗಡೆಯಿಂದ ಈಗ ನೋಡಿ, ಈಗ ನಮ್ಮ ಕರ್ನಾಟಕದ ಬಿಟ್ಟು ಮುಂಬೈ, ಸೊ ಡೆಲ್ಲಿ, ಕಲ್ಕತ್ತಾ, ಚೆನ್ನೈ ಈ ಕಡೆಯಿಂದ ಎಲ್ಲ ಕರ್ಸ್ಕೊಂತಾರೆ. ಅವ್ರಿಗೆಲ್ಲ ವಿತ್ ಪಾಪ ಕೊರಿಯೋಗ್ರಾಫರ್ಸ್ ಫಿನಾಲೆಗೆ ಮಾತ್ರ ಕರ್ಸ್ಕೊಂತಾರೆ, ಮಿಕ್ಕಿ ಟೈಮ್ ಎಲ್ಲ ನಮ್ಮ ಇಲ್ಲಿ ಡ್ಯಾನ್ಸರ್ಸ್ ಆಗ್ತಾರೆ. ಸೊ ಈಗ ಅದನ್ನು ರದ್ದು ಮಾಡಿದ್ದಾರೆ. ಯಾಕೆ ಹೊರಗಡೆಯಿಂದ ಕರೆಸ್ತೀರಾ? ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ, ಸೊ ಅವ್ರನ್ನ ಮಾಡಿಸಿ. ಅವ್ರು ಬಂದ್ರೆ ಫ್ಲೈಟ್ ಚಾರ್ಜ್ ಹಾಕೊಡ್ಬೇಕು, ಅವ್ರಿಗೆ ರೂಮ್ ಕೊಡಿಸ್ಬೇಕು, ಅವ್ರು ಕೇಳಿ ಟಿಫನ್ ಊಟ ಎಲ್ಲ ಕೊಡಿಸ್ಬೇಕು, ಹೋಗೋ ಬರೋದೆಲ್ಲ ಅಷ್ಟೇ. ಅದೇ ಇದಕ್ಕೆ ಸಾಲ ಆಗಿರೋದು ಅದೆಲ್ಲ. ಒಂದ್ಸಲಿ ಕರ್ಸಿದ್ರೆ 1-2 ಲಕ್ಷ ಮುಗೀತವ್ರದ್ದು. ಅದ ಇದೆಲ್ಲ ಕೊರಿಯೋಗ್ರಾಫರ್ ಖರ್ಚು, ಎಲ್ಲ ಕೊರಿಯೋಗ್ರಾಫರ್ ಖರ್ಚು. ನಾನು ಚಾನಲ್ ನಿಂಗೆ ಹೇಳಿದ್ನಾ, ನೀವು ಕರ್ಸ್ಕೊಂಡ್ ಮಾಡಿ ಅಂದ್ರೆ ನಾನು ಚಾನಲ್ ಹೇಳಿಲ್ಲ. ಚೆನ್ನಾಗ್ ಬರ್ಬೇಕು ಅಂದ್ರೆ ಮಾಡ್ಲೇಬೇಕು, ಚೆನ್ನಾಗ್ ಬರಲಿಲ್ಲ ಇಲ್ಲಿಂದ ಯೂಸ್ ಮಾಡಿ. ನಾನ್ ಮನೆಗೆ ಹೋಗ್ತೀನಲ್ಲ, ಏನು ಮಾಡಕ್ಕಾಗಲ್ಲ. ಸೊ ಇಷ್ಟೇ ರೀಸನ್ ನೋಡಿ. ಉತ್ತರ ನಿಮ್ಮ ಹತ್ರನೇ ಬಂದ್ಬಿಡುತ್ತೆ. ಉತ್ತರ ನಾವೆಲ್ಲ ನಿಮ್ ಬಾಯಲ್ಲೇ ಬಂದ್ಬಿಡುತ್ತೆ, ಅದು ಗೊತ್ತಾಗ್ಬಿಡುತ್ತೆ, ಅದು ಕಾಮನ್ ಆಗಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ, ಏನು ಒಳಗಡೆ ಹೆಂಗ್ ಆಗ್ತಾ ಇರುತ್ತೆ, ಎಷ್ಟು ಪ್ರೆಷರ್ ಬೀಳುತ್ತೆ ಒಬ್ಬ ಕೊರಿಯೋಗ್ರಾಫರ್ಗೆ. ಸೊ ಇಷ್ಟೇ ಉದಾಹರಣೆ. ಇವಾಗ ಶೋಗೆ ಸೆಲೆಕ್ಟ್ ಆಗಿದ್ದಾಯ್ತು, ನೆಕ್ಸ್ಟ್ ನಾನು ಉಳ್ಕೋಬೇಕು ಅಂದ್ರೆ ನಾನು ಏನಾದ್ರೂ ಮಾಡ್ಲೇಬೇಕಮ್ಮ. ದುಡ್ಡಾದ್ರೂ ಖರ್ಚಾಗ್ಲಿ, ಮತ್ತೊಂದೇನಾದ್ರು ಆಗ್ಲಿ, ಕೈಕಾಲ್ ಮುರಿದೋಗ್ಲಿ, ಸೊ ಒಟ್ನಲ್ಲಿ ನಾನು ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ನಾನು ಬಿದ್ದೋ ಎದ್ದೋ ದುಡ್ಡು ಖರ್ಚು ಮಾಡ್ಕೊಂಡ ಏನೋ ಒಂದ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಪಾಪ ಚಾನಲ್ ಈಗ ಅವ್ರು ಹೇಳಿರ್ತಾರೆ, ಆರ್ಟಿಸ್ಟ್ ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಡ್ಯಾನ್ಸರ್ಸ್ ಸೊ ಕೇರ್ಫುಲ್. ಅವ್ರು ಅದಕ್ಕೆ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ, ಅವರೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಫಸ್ಟೇ ಹಾಕ್ಬಿಡ್ತಾರೆ ಅಲ್ಲಿ. ನಮ್ಮ ಕೊರಿಯೋಗ್ರಾಫರ್ಸ್ ಏನಂದ್ರೆ ಛಲ, ನಾನು ಈ ವಾರ ಹೊಡಿಬೇಕು, ಏನಾರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು, ಮೇಲಿಂದ ಆರಿಸ್ಬೇಕು, ಇಲ್ಲ ಇಲ್ಲಿಂದ ಬೀಳಿಸ್ಬೇಕು, ಏನೋ ಈ ತರ. ಅದು ಕಾಮನ್ ಒಬ್ಬ ಕೊರಿಯೋಗ್ರಾಫರ್ಸ್ಗೆ ಇರೋದು, ಸತ್ಯ ಅದು. ಯಾಕಂದ್ರೆ ಆ ಟೈಮಲ್ಲಿ ನಾವು ಹಂಗೇನೆ. ಸೊ ಈ ವಾರ ಹೊಡಿಲೇಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಸೊ ಅಷ್ಟು ಪ್ರೆಷರ್ ಇರುತ್ತೆ, ಅಷ್ಟು ಟೆನ್ಷನ್ ಇರುತ್ತೆ, ಸೊ ಹಿಂಗ್ ಹೋಗ್ತಾ ಇರುತ್ತೆ ಅಷ್ಟೇ. ಯಾರು ಕೈಕಾಲು ಮುರ್ಕೊಳ್ಳಿ ಅಂತ ಯಾರು ಇದು ಮಾಡೋದಿಲ್ಲ, ಬೇಕು ಅಂತ ಏನೂ ಆಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆದಾಗ ಏನು ಮಾಡಕ್ಕಾಗಲ್ಲ. ಪರ್ಫಾರ್ಮೆನ್ಸ್ ಮಧ್ಯದಲ್ಲಿ ಈ ತರ ಏನಾದ್ರು ಆಗಿದ್ದು ಏನಾದ್ರು ಎಕ್ಸಾಂಪಲ್ಸ್ ಇದೆಯಾ? ಯಾಕೆ ನನ್ನ ಸ್ಟೂಡೆಂಟ್ಗೆ ಆಗಿತ್ತು. ಜಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಪೈಕಿ ಕಿರಣ್ ಅಂತ ಒಬ್ಬ ಹುಡುಗ ಇದ್ದ, ವಾಲಲ್ಲಿ ಹಿಂಗ್ ಹೊಡಿಯಕ್ ಹೋಗಿ ಬೋನೆ ಕಟ್ಟಾಯ್ತು. ಮಾಸ್ಟರ್ ಅಂತ ಬಂದ, ಏನ ಹಿಂಗ್ ಬಿದ್ದಲ್ಲ, ಅದು ಈ ಬೋನ್ ಎರಡು ಬೋನ್ ಇರುತ್ತೆ, ಒಂದ್ ಬೋನ್ ಕೊಟ್ಟಾಗ ಈಚೆ ಬಂತು. ನಾನು ಎಳೆದು ಒಳಗಡೆ ಕರ್ಕೊಂಡೋಗಿ ಪುನಃ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸ್ಟಿಚಿಂಗ್ ಹಾಕಿ ಅದು ಸ್ಟೀಲ್ ಒಳಗಡೆ ಕೊಡಿಸಿ ಅದೊಂದು ಬಂತು. ಆಮೇಲೆ ನಮ್ಮ ರೋಹಿತ್ ಅಂತ, ಈಗ ಈ ಸಲ DKD ಇಲ್ಲಿ ಅವನಿದ್ದ, ಅವನು ಬ್ಯಾಕ್ ಹೊಡಿಬೇಕಾದ್ರೆ ಅಲ್ಲಿ ಫುಲ್ ಕಟ್ ಆಗೋಯ್ತು, ಅಂದ್ರೆ ನರದಿಂದ ಈಚೆ ಬಂದ್ಬಿಟ್ಟಿತ್ತು. ಪುನಃ ಅದನ್ನ ಎತ್ಕೊಂಡು ಅದೆಲ್ಲ ಯಾರು ಖರ್ಚು ಬರುತ್ತೆ? ಯಾವ್ದು ಹೇಳಿ, ಈಗ ನಮ್ಮ ಹುಡುಗ ನನ್ನ ಸ್ಟೂಡೆಂಟ್ ಬಿದ್ದಾಗ ನಾನೇ ಎತ್ಕೊಂಡು ಹೋಗ್ಬೇಕು, ನಾನೇ ಮಾಡ್ಬೇಕು. ಪೇರೆಂಟ್ಸ್ ಹೇಳಿದ್ರ. ಸೊ ನಾನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ನ್ ಮಾಡ್ಕೊಂಡಿಲ್ಲ, ನಾನು ಆಫೀಸಲ್ಲಿ ಕುತ್ಕೊಂಡು ಮಾಡ್ತೀವಿ. ಒಳಗಡೆ ಕ್ಲಾಸಲ್ಲಿ ಗೊತ್ತಲ್ಲ ಹುಡುಗರುಗಳು ಹಿಂಗ್ ಹೊಡಿ ನಂಗೆ ಹೊಡಿ, ಯಾಕಂದ್ರೆ ಮ್ಯಾಟ್ ಎಲ್ಲ ಹಾಕೋಬೇಕು, ಏನ್ ಕತ್ತದ ಏನು ಗೊತ್ತಿರಲ್ಲ. ಆ ಜೋಶ್ಗೆ ನೋಡಿ ಹಿಂಗ್ ಹೊಡಿತೀನಿ ಅಂದ್ಬಿಟ್ಟು ವಾಲ್ ಮೇಲೆ ಹೊಡ್ತೀವಿ, ಹೊಡಿಯಕ್ ಹೋಗಿ ಕೈ ಕೊಟ್ಟ. ಇಷ್ಟೇ ಆಗಿದ್ದು. ನಾನ್ ಹೆಂಗಿದ್ದೆ ಅಂದ್ರೆ ಇವತ್ತು ಫಸ್ಟ್ ಪ್ಲೇಸ್ ಹೊಡೆದಿದ್ರು ಹೊಡಿತಾ ಇದ್ದೆ ನನ್ನ ಸ್ಟೂಡೆಂಟ್ಗೆ. ಆ ತರ ಟೆರರ್ ನಾನು ಮಕ್ಳ ವಿಷಯದಲ್ಲಿ. ಅಷ್ಟು ಕೋಪಿಷ್ಟ, ಹಿಂಗೆ ಮಾಡ್ಬೇಕು, ಹಿಂಗೆ ಕಲಿಬೇಕು. ಇವತ್ತು ನನ್ನ ಕೈಯಲ್ಲಿ ಯಾರು ಕಲ್ತರೋ ಎಲ್ರಿಗೂ ಒಳ್ಳೇದಾಗಿದೆ, ಎಲ್ರು ಕ್ಲಾಸ್ ಮಾಡ್ಕೊಂಡಿದ್ದಾರೆ, ಎಲ್ರು ಸೆಟ್ಲ್ ಆಗಿದ್ದಾರೆ. ಅದೇ ಖುಷಿ ಅಲ್ವಮ್ಮ. ಒಬ್ಬ ಗುರುಗೆ ಇನ್ನೇನ್ ಬೇಕು, ಅವರಿಂದ ಏನ್ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಚೆನ್ನಾಗಿದಾರ, ನನ್ನ ಸ್ಟೂಡೆಂಟ್ಗಳು ಚೆನ್ನಾಗಿದಾರ, ಅವ್ರು ಖುಷಿಯಾಗಿದಾರ, ಸಾಕು ನನಗೆ. ಸರ್, ನೀವು ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಚಾನಲ್ ಕೂಡ ಒಂದ್ ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಯಾವ ಚಾನಲ್ ನಲ್ಲಿ ನಿಮಗೆ ಓಕೆ ಅನ್ನೋಷ್ಟು ಸಂಭಾವನೆ ಸಿಕ್ತು? ಕಲರ್ಸ್ ಅಲ್ಲಿ. ಓಕೆ, ಕಲರ್ಸ್ ಅಲ್ಲಿ ನೀವು ಹೇಳ್ತಾ ಇದ್ರಿ ಆಗ್ಲೇ, ಅಪ್ಪು ಸರ್, ಶಿವಣ್ಣ, ಇವರಿಗೆ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ನನಗೆ ಕಲರ್ಸ್ ಕನ್ನಡದಿಂದ ನನ್ನ ಮರೆಯಕ್ಕೆ ಆಗಲ್ಲ. ಯಾಕೆಂದ್ರೆ ಪ್ರತಿ ಶೋನು ಅಲ್ಲೇ ಪಾಪ ನನ್ಗೆ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 3 ಇಂದ ಹಿಡಿದು
ಡ್ಯಾನ್ಸಿಂಗ್ ಚಾಂಪಿಯನು, ಮಾಸ್ಟರ್ ಡ್ಯಾನ್ಸರು, ಮತ್ತೆ ನಮ್ಮಮ್ಮ ಸೂಪರ್ ಸ್ಟಾರ್ ಎಲ್ಲ ಸೀಸನ್ ಕೊಟ್ಟರು. ರಾಜಾರಾಣಿ ಎಲ್ಲ ಸೀಸನ್ ಕೊಟ್ಟರು. ನನಗೆ ಒಳ್ಳೆ ತುಂಬಾ ಹೆಸರು ತಂದ್ಕೊಟ್ಟಿದ್ದು ಕಲರ್ಸ್ ಕನ್ನಡ. ಕನ್ನಡ. ಸೊ ಅಲ್ಲಿ ವರ್ಕ್ ಮಾಡಿದ್ರಿ, ಜೊತೆಗೆ ಅಪ್ಪು ಸರ್ಗೂ ಕೂಡ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಿ. ಹೌದು. ಸೊ ಅದ್ರ ಅನುಭವ ಹೇಳ್ಕೊಳ್ಳೋದಾದ್ರೆ ತುಂಬಾ ಅದೃಷ್ಟವಂತರಮ್ಮ ನಾವೆಲ್ಲ, ಅದೇ ಹೇಳಲ್ವಾ. ಸೊ ಯಾರಿಗೂ ಈ ಅದೃಷ್ಟ ಸಿಕ್ಕಿರಲ್ಲ. ಮಜಾ ಟಾಕೀಸಲ್ಲಿ ಪುನೀತ್ ಸರ್ನ ಕರೆಸಿದ್ರು. ಈ ಸಲ ಮಕ್ಕಳನ್ನ ಹಾಕೊಂಡು ಒಂದು ಸಾಂಗ್ ಮಾಡೋಣ ಅಂತ ಹೇಳಿದ್ರು. ಮೀಟಿಂಗ್ ಎಲ್ಲ ಆಯ್ತು, ಸರಿ ಓಕೆ ಅಂತ ಮಾಡಿಸ್ಕೊಳ್ಳೋದು. ಮಾರನೆಗೆ ಶೂಟ್ ಇತ್ತು. ಪುನೀತ್ ಸರ್ ಬಂದರು. ಮಾಸ್ಟರ್ ಎಲ್ಲಿಂದ ಎಂಟ್ರಿ, ಇಲ್ಲಿಂದ ಎಂಟ್ರಿ. ಓಕೆ ಮಾಸ್ಟರ್. ಅವ್ರ ಬಾಯಿಂದ ಮಾಸ್ಟರ್ ಅಂತ ಬಂತಲ್ಲ, ಅದಕ್ಕಿಂತ ಇನ್ನೇನು ಸಂಪಾದನೆ ಅಮ್ಮ ನಿಮ್ಗೆ, ಅಂತ ದೊಡ್ಡ ಸ್ಟಾರು. ಸೊ ನಮ್ಮನ್ನ ಗುರ್ತಿಡ್ದು ಮಾತಾಡ್ತಾರೆ ಅಂದ್ರೆ ಆ ಫೋಟೋಸ್ ಇದೆ, ಮಾಡ್ತೀವಿ ಮಜಾ ಟಾಕ್ಸ್ ತೆಗೆದು. ಅದಕ್ಕಿಂತ ಮುಂಚೆ ಒಂದು ಮೂವಿಲಿ ಮಾಡಿದ್ವಿ, ಬೆಂಗಳೂರು ಮಂಗಳೂರು ಎಲ್ಲೇ ಹೋದ್ರು ಬಿಂದಾಸ್. ಅದರಲ್ಲಿ ಪುನೀತ್ ಸರ್ ಈ ಕಡೆ, ನಾನು ಈ ಕಡೆ, ಇನ್ನೊಂದು ಹುಡುಗ ಆ ಕಡೆ, ಒಂದೇ ಸ್ಟೇಜ್ 3 ಜನ. ಫುಲ್ ಏರ್ಬಿಟ್ಟಿದೆ ಅವಾಗ. ಸೊ ಗಿಟಾರ್ ಸೀನು ಅದು ಆ ಫೋಟೋಸು ಇದೆ. ಅಂದ್ರೆ ಅವರು ಅದನ್ನ ಮಾತಾಡಿದ್ರ ಏನಾದ್ರು? ಮಾತಾಡಿದ್ರೆ ಅಂದ್ರೆ ಸರ್ ಫೋಟೋಸ್ ಅಷ್ಟೇ ಅವಾಗ ಮಾತಾಡಿದ್ದು. ಅಷ್ಟು ಜನ ಡ್ಯಾನ್ಸರ್ಸ್ ಇದ್ರು. ಸೊ ಅವಾಗಿದ್ರು ಅಷ್ಟೇ. ಅವಾಗ ಏನ್ ಸ್ಮೈಲು, ಏನ್ ಮಾತಾಡ್ತಿದ್ರು, ಈ ಅವತ್ತು ಅಷ್ಟೇನೆ. ಫ್ಯಾಮಿಲಿ ಪವರ್ ಅಲ್ಲೂ ಕೂಡ ಮಾಡಿಸಿದ್ದೆ ಎಲ್ಲ. ಅವ್ರ ಬರ್ಡೇ ಕೂಡ ಮಾಡಿಸಿದ್ದೆ ನಾನು. ಅವ್ರ ಬರ್ಡೇ ನೀವೇ ಮಾಡಿಸಿದ್ದೆ. ಅದೆಷ್ಟು ಪ್ರೀಶಿಯಸ್ ಮೂಮೆಂಟ್ಸ್. ನೀವು ಇಷ್ಟು ನಾನೇ ಮಾಡ್ತಿದ್ದು ಅಂತಿದ್ದೀರಾ, ಎಷ್ಟು ಖುಷಿಯಾದಂತ ಟೈಮ್ಗಳೆಲ್ಲ. ಅದು ತುಂಬುದ್ ಕೊಡ ಮೇಡಮ್ ಅವರೆಲ್ಲ. ಸೊ ದೊಡ್ಡ ದೊಡ್ಡ ಕಲಾವಿದರು ಇದಾರಲ್ಲ, ಅವರೆಲ್ಲ ತುಂಬುದ್ ಕೊಡ. ಅದನ್ನ ನಾವು ಇದ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಇಟ್ಸ್ ಗುಡ್, ಚೆನ್ನಾಗಿತ್ತು. ಖುಷಿ ಆಗುತ್ತೆ. ಅವ್ರನ್ನೆಲ್ಲ ಅವ್ರ ಮುಂದೆ ಕೆಲಸ ಮಾಡ್ಕೊಂಡ್ ಬಂದಿದೀವಿ. ಭಗವಂತ ಅವ್ರ ಆಶೀರ್ವಾದ ನಮ್ಮ ಮೇಲೂ ಸ್ವಲ್ಪ ಇದೆ ಅಂತಂಗಾಯ್ತು. ಯಾಕಂದ್ರೆ ಕಲೆಗೆ ಸಾವಿಲ್ಲ ಅಮ್ಮ. ಕಲೆ ನಂಬ್ಕೊಂಡ್ ಬಂದವ್ರು ಯಾವತ್ತೂ ಕೂಡ ಹಾಳಾಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಕೆಲಸ ಸಿಗದೆ ಇರ್ಬೋದು, 2 ತಿಂಗಳು ಮನೇಲಿ ಇರ್ಬೋದು, 3 ತಿಂಗಳು ಮನೇಲಿ ಇರ್ಬೋದು, ಕೆಲಸ ಇಲ್ದೇನೆ 4ನೇ ತಿಂಗಳು ಕೆಲಸ ಬಂದೇ ಬರುತ್ತೆ ಅಲ್ವಾ. ಸೊ ತುಂಬಾ ಕಷ್ಟ. ಆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಡ್ಯಾನ್ಸರ್ಸ್ ಕ್ಲಾಸ್ ಮುಚ್ಚಿಬಿಟ್ರು. ಆ ಟೈಮಲ್ಲಿ ಫೇಸ್ ಮಾಡ್ಬೇಕಾಗಿತ್ತು. ಎಷ್ಟೋ ಜನ ಜೊಮಾಟೊ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹೋಗ್ಬಿಟ್ರು. ತುಂಬಾ ಕಷ್ಟ ಆಯ್ತು ಆ ಟೈಮಲ್ಲಿ. ನಾನು ಹೆದರ್ಲಿಲ್ಲ. ಸತ್ರು ಕಲೆಯಲೆ, ಇದ್ರು ಕಲೆಯಲೆ, ಕಲೆಯಿಂದನೇ ಬಂದಿದ್ದೀನಿ. ಹೋದ್ರೆ ಹೋಗೋಣ ಆರಾಮ್. ಈಗ ನನಗೆ ಏನು ಅದು ಆ ಆಸೆ ಈ ಆಸೆ ಅನ್ನೋದೇನಿಲ್ಲ ಅಮ್ಮ. ನನ್ಗೇನು ಇಲ್ಲ. ಒಂದು ಡೈರೆಕ್ಷನ್ ಮಾಡ್ಬೇಕು ಮೂವಿ ಅಷ್ಟು. ನನ್ನ ಜೊತೆ ಯಾರು ಕಷ್ಟಪಟ್ಟಿದ್ರು ಅವ್ರೆಲ್ಲ ಕರ್ಕೊಂಡ್ಬಂದು ಒಂದೇ ಸ್ಟೇಜ್ ಅಲ್ಲಿ ಒಂದು ಸನ್ಮಾನ ಮಾಡ್ಬೇಕಂತ ಒಂದು ಆಸೆ. ಅದು ಮಾಡ್ತೀನಿ, ಖುಷಿ ಇದೆ ನನಗೆ. ಸರ್ ಆಮೇಲೆ ನೀವು ಶಿವಣ್ಣ ಜೊತೆಗೂ ಕೂಡ ವರ್ಕ್ ಮಾಡಿದೀರಾ. ಅವ್ರದ್ದು 125ನೇ ಮೂವಿಗೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವ್ರು ಎಷ್ಟು ಮೂವಿ ಮಾಡಿದಾರೋ ಅಷ್ಟು ಮೂವಿ ಗೆಟಪ್ನು ಹಾಕ್ಸಿದ್ವಿ ಕಲರ್ಸ್ ಅಲ್ಲಿ. ಸೊ ಅದೊಂದು ಫೀಲ್ ತುಂಬಾ ಚೆನ್ನಾಗಿತ್ತು. ಅದೊಂದು ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಕೆಲಸ ಮಾಡಿ ಖುಷಿ ಆಗುತ್ತೆ ನಮ್ಗೆ. ಅವರು ಸರ್ ನಮಸ್ತೆ, ಮಾಸ್ಟರ್ ನಮಸ್ತೆ, ಅದೆಲ್ಲ ಯಾರಿಗೂ ಸಿಗಲ್ಲ. ಅವ್ರ ಬಾಯಲ್ಲಿ ಮಾಸ್ಟರ್, ಓಕೆ ಮಾಸ್ಟರ್ ಆಯ್ತು. ಅವ್ರ ಜೊತೆಲಿ ಕರೆದು ಮಾತಾಡ್ಕೊಂಡು ಎದುರುಗಡೆ ಎಲ್ಲೋ ಹುಟ್ಟಿ ಏನು ಇಲ್ಲದೆ ಎಲ್ಲೋ ಬೆಳೆದು ಎಲ್ಲೋ ಅನ್ನ ತಿನ್ಕೊಂಡು ಇವತ್ತು ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಸಂಪಾದನೆ ಮಾಡಿದೀನಲ್ಲ, ಅದಕ್ಕಿಂತ ಇನ್ನೇನಮ್ಮ ಬೇಕು ನಿಮ್ಗೆ. ನಾನು ಅಲ್ಲಿ ನೋಡ್ತಾ ಇದ್ದೆ ಫೋಟೋಸ್ನ, ಎಲ್ಲ ಸ್ಟಾರ್ಗಳ ಜೊತೆ ಇರೋ ಫೋಟೋನು ಆಲ್ಮೋಸ್ಟ್ ಎಲ್ಲ ಜೊತೆಗೆ ವರ್ಕ್ ಆಲ್ಮೋಸ್ಟ್ ಎಲ್ಲ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ಖುಷಿ ಆಗುತ್ತೆ. ಈಗ ನಾನು ಕಿಸ್ ಮೂವಿಲಿ ಯಶ್ ಸರ್ ಬಂದಿದ್ರು. ನನ್ನ ಮಕ್ಕಳನ್ನ ಕೂರ್ಸ್ಕೊಂಡು ತೊಡೆ ಮಾತಾಡಿದ್ರೆ ನಾನು ಪಕ್ಕದಲ್ಲೇ ಕೂತಿದ್ದೀನಿ. ಈ ಕಡೆ ಯಶ್ ಸರ್, ಈ ಕಡೆ ನಾನು, ನಮ್ಮ ಸ್ಟೂಡೆಂಟ್ಸ್ಗಳು ಒಂದೇ ಸೋಫಾ ಮೇಲೆ ಕುತ್ಕೊಂಡು ಮಾತಾಡಿದ್ವಿ ಅವತ್ತು. ಈ ಸಖತ ಮಾಡ್ಸಿದಾರ ಮಾಸ್ಟರ್ ನಿಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವ್ರ ಥೀಮ್ ಇಟ್ಕೊಂಡ್ ಮಾಡಿದ್ದೆ. ಸೊ ಎಷ್ಟು ಅವಾಗ ಒಂದು ಚಿಕ್ಕ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಇವ್ರ ಬ್ಯಾಕ್ ಸ್ಟೋರಿ ಇಟ್ಕೊಂಡು ಒಂದು ಮಾಡಿದ್ದೆ. ಅಂದ್ರೆ ಯಶ್ ಅವರ ಬ್ಯಾಕ್ ಸ್ಟೋರಿ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ತುಂಬಾ ಹಿಟ್ ಆಯ್ತದೆ, ಸಖತ್ ಖುಷಿ ಆಯ್ತು ಅವ್ರಿಗೆ. ಸಕಲ ಕಾಣಿಸ್ತಾ ಇದೆ, ಮಜಾ ಇತ್ತು. ಅವ್ರ ಸಿಗ್ನೇಚರ್ ಸ್ಟೆಪ್ ಆ ಫೋಟೋಸ್ ನಾನು ನಿಮ್ಗೆ ಕಳಿಸ್ತೀನಿ, ಮಜಾ ಇದೆ ಅದೆಲ್ಲ. ಏನ್ ಮಾತಾಡಿದ್ರು ಯಶ್ ಅವರು? ಅವರೇ ಮಾಸ್ಟರ್ ಸಕದ ಮಾಡ್ಸಿರಂತ ಅಮ್ಮಡು ನಮ್ಮ ಸ್ಟೂಡೆಂಟ್ಸ್ ನ ತೊಡೆ ಮೇಲೆ ಎತ್ಕೊಂಡು ಮಾತಾಡ್ಸಿ. ಸೊ ಖುಷಿ ಪಟ್ರು ಅವತ್ತು. ಅವ್ರನ್ನೆಲ್ಲ ಮೀಟ್ ಮಾಡಕ್ ಆಗಲ್ಲ ಇವಾಗ. ಹೌದು, ಇವಾಗ ನೋಡಿ ಅವರು ಖುಷಿ ಅಲ್ಲ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆಯಲ್ಲ, ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಅಲ್ವಾ. ಬೆಳಿಬೇಕು ಯಾರು, ಅವರೆಲ್ಲ ಬೆಳೆದ್ರೆ ಒಂದಷ್ಟು ಜನ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ, ನಿಜ ನಿಜ ಅಲ್ವಾ. ಸೊ ಹಂಗಾಗಿ ಖುಷಿ ಇದೆ. ಈಗ ಅಪ್ಪು ಸರ್ ಇದ್ದಿದ್ರು ಅಷ್ಟೇ,
ಅದೆಷ್ಟು ಪ್ರೋಗ್ರಾಮ್ಗಳಿಗೆ ಮತ್ತೆ ತುಂಬಾ ಅದೊಂದು ಮಿಸ್ಸಿಂಗ್ ನಮ್ಗೆ. ಕಷ್ಟ ಅಮ್ಮ, ಅದನ್ನ ತಡ್ಕೊಳಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ, ಅದನ್ನ ಸಹಿಸ್ಕೊಳಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ತುಂಬಾ ಕಷ್ಟ ಆಗೋದು ಆ ಟೈಮಲ್ಲಂತೂ. ಅಯ್ಯಪ್ಪ, ಜೀರ್ಣಿಸ್ಕೊಳಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ. ಹೌದು. ಈಗ ಎಲ್ಲ ಯಾವ್ದಾದ್ರು ಯಾವ್ದೋ ಫೇಕ್ ಅದು ಬಂದವ್ರಿಗೆ ನೋಡೋರಿಗೆಲ್ಲ ಉಗಿತಾ ಇದೀವಿ ನಾವು, ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಅನ್ಬಿಟ್ಟು. ಆಮೇಲೆ ಗೊತ್ತಾಗಿದೆ ನಮ್ಗೆ, ಯಪ್ಪ ಹೆಂಗಪ್ಪ ಇದು ಅಂತ. ಈಗ ಅದು ನನ್ನ ಮೈಂಡಲ್ಲಿ ಇಲ್ಲ. ಅವ್ರು ಇದಾರೆ ನನ್ನ ಜೊತೆ, ಎಲ್ಲೋ ಒಂದ್ ಕಡೆ ಇದಾರೆ. ಡ್ಯಾನ್ಸರ್ಸ್ಗೆಲ್ಲ ನೋಡ್ತಿರ್ತಾರೆ, ಏನೋ ಒಂದು ಆಸೆ. ಅವ್ರ ಜೊತೆ ಕೆಲಸ ಮಾಡಿದೀವಲ್ಲ, ಅವ್ರಿಗೆ ಅಗ್ ಕೊಟ್ಟಿದೀವಿ, ಕೆಲಸ ಮಾಡಿದೀವಿ. ಸೊ ಅವ್ರ ಬಾಯಿಂದ ಅಲ್ಲ ಸಿಗಲ್ಲ. ಅವ್ರ ಆಶೀರ್ವಾದ ಎಲ್ರಿಗೂ ಮೇಲೆ ಇರ್ಲಿ, ಎಲ್ಲ ಪ್ರತಿಯೊಬ್ಬ ಡ್ಯಾನ್ಸರ್ಗೂ ಕೂಡ ಅವ್ರ ಆಶೀರ್ವಾದ ಇರ್ಲಿ ಅಷ್ಟೇ. ಸರ್, ನೀವು ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಅವರು ಡ್ಯಾನ್ಸ್ ಮಾಡೋ ಅಂತದ್ನ ಒಂದಷ್ಟು ಅದೊಂದು ಕ್ಯೂರಿಯಾಸಿಟಿ ಇರ್ತಲ್ಲ, ಹೆಂಗ್ ಮಾಡ್ತಾರಪ್ಪ, ಏನ್ ಮಾಡ್ತಾರಪ್ಪ, ಆ ಒಂದಷ್ಟು ಕುತೂಹಲ ಹೇಗಿತ್ತು ನಿಮ್ಗೆ? ಇಲ್ಲ, ಅವ್ರು ಹಿಂಗಂದ್ರೆ ಮಾಡ್ಬಿಡ್ತಾರಮ್ಮ ಅವರು. ನೀ ಸುಮ್ನೆ ಹಿಂಗಂದ್ರೆ ತೋರ್ತಾರೆ, ಟನ್ ನೀವ್ ಯಾವ ಮೂವ್ಮೆಂಟ್ ಕೊಟ್ರು ಅಷ್ಟೇ ಅವ್ರಿಗೆ ಕ್ಯಾಚ್ ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ. ಅದಕ್ಕೆ ಅವ್ರ ಪವರ್ ಸ್ಟಾರ್ ಅದಕ್ಕೆ ಅಲ್ವಾ. ಸೊ ಹಾಗೇನೆ ಯಾವ ಮೂವ್ಮೆಂಟ್ ಎಲ್ಲ ಹಂಗೆ ಕ್ಯಾಚ್ ಮಾಡ್ತಾರೆ. ಶೂಟಿಂಗ್ ಅಲ್ಲಿ ಮೂವಿಲಿದ್ದಾಗ ಸೊ ಕರ್ಸ್ಕೊಂಡ್ ಪ್ರಾಕ್ಟೀಸ್ ಮಾಡಿರ್ತಾರೆ, ಆಮೇಲೆ ಬಂದ್ ಮಾಡ್ಬಿಡ್ತಾರೆ. ನೀವು ಆನ್ ದ ಸ್ಪಾಟ್ ಹೇಳ್ಕೊಡ್ರೆ ಅವ್ರದೇ ಸಾಂಗ್ ಹಾಕಿದಾಗ ಟಕ್ಕದ ಕ್ಯಾಚ್ ಮಾಡ್ತಾರೆ, ಇದೇ ಸ್ಟೆಪ್ ಕರೆಕ್ಟ್ ಇದೆ ಅಂತ. ಅಷ್ಟು ಮೆಮೊರಿ ಅವ್ರಿಗೆ ಬಿಡಿ, ಶಾರ್ಪ್ ಆನ್ ದ ಸ್ಪಾಟ್ ಹೊಡ್ಬಿಡ್ತಾರೆ. ಸರ್, ಯೂಶಲಿ ಒಂದು ಮಾತಿದೆ, ಈಗ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತಿದ್ರೆ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಏನೋ ಒಂದು ಕಂಟೆಂಟ್ ಕೇಳ್ತಾರೆ ನನ್ನ ಹತ್ರ ಅಂತ. ಬಟ್ ಅದು ನೀವು ಅಲ್ಲಿ ಲೈವ್ ಆಗಿ ನೀವು ಅಲ್ಲೇ ಇದ್ದಿದ್ರಿಂದ, ನೀವು ನೋಡಿರೋದ್ರಿಂದ ಇದು ನಿಜನಾ, ಒಪ್ಕೋತೀರಾ? ಇದು ಸತ್ಯ. ಈಗ ಬರೀ ಡ್ಯಾನ್ಸೇ ಮಾಡ್ಕೊಂಬಂದ್ರೆ ಯಾರು ನೋಡಲ್ಲ. ಅಂದ್ರೆ ನನ್ನಲ್ಲಿ ಏನ್ ಕಂಟೆಂಟ್ ಇರ್ಬೇಕು ಇವಾಗ? ಕಂಟೆಂಟ್ ಏನಂತದ್ದು ಈಗ ಅಟ್ಲೀಸ್ಟ್ ಏನ್ ಕಂಟೆಂಟ್? ಇದು ಒಳ್ಳೆ ಪ್ರಶ್ನೆ ಇದೆ ಪಾಪ, ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ನಾನು ಈಗ ಚಾನಲ್ ಅಂದಾಗ ಏನಕ್ಕೆ ಕೇಳ್ತಾರೆ ಅಂದ್ರೆ, ಅಟ್ಲೀಸ್ಟ್ ಅವ್ರಿಗೆ ಈಗ ಒಂದು 3 months ಶೋ ನಡೆಸ್ತಾರೆ ಅಂತಂದಾಗ ನಿಮ್ ಬ್ಯಾಕ್ ಗ್ರೌಂಡ್ ಯಾರು, ಸೊ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಏನಾದ್ರು ನಿಮ್ಗೊಂದು ಸರ್ಪ್ರೈಸ್ ಕೊಡ್ಲಿಕ್ಕೆ ಅವ್ರು ಕಾಯ್ತಿರ್ತಾರೆ. ಈಗ ನೀನ್ ನೋಡ್ತಿರ್ಬೋದು, ಒಂದ್ಸಲ ಅವ್ರ ಅಮ್ಮನ್ ಕರ್ಸೋದು, ಒಂದ್ಸಲ ಅವ್ರ ಅಣ್ಣನ್ ಕರ್ಸೋದು, ಒಂದ್ಸಲ ಅವ್ರಿಗೆ ತುಂಬಾ ಅವ್ರನ್ನ ಸಾಕಿರ್ತಾರೆ ಅವ್ರನ್ನ ಕರ್ಸೋದು, ಅಜ್ಜಿ ಸಾಕಿರ್ತಾರೆ ಅಜ್ಜಿನ ಕರ್ಸೋದು. ಯಾಕೆ ಇವ್ರನ್ನೆಲ್ಲ ಕೇಳ್ತಾರೆ ಅಂದ್ರೆ, ನಿಮ್ ಬ್ಯಾಕ್ ಗ್ರೌಂಡ್ ಏನ್ ಇವ್ರೆಲ್ಲ ನಮ್ ಬ್ಯಾಕ್ ಗ್ರೌಂಡ್ ಕೇಳ್ಕೊತಾರೆ, ನಾನ್ ಟ್ಯಾಲೆಂಟ್ ನೋಡಲ್ಲ ಅನ್ಕೋತಾರೆ. ಆದ್ರೆ ಚಾನಲ್ ಕೆಲಸ ಏನ್ ಮಾಡುತ್ತೆ, ಒಂದ್ ಸಸ್ಪೆನ್ಸ್ ಕೊಡಕ್ಕೆ ಏನಾದ್ರು ಮಾಡಕ್ಕೆ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ ಹೊರತು ಇನ್ಯಾವ ಉದ್ದೇಶಕ್ಕೂ. ಪೇಂಟ್ ಮಾಡ್ತಾ ಇದೆ, ನಾನು ಬಂದೆ, ಅವೆಲ್ಲ ಅಲ್ಲ. ನೀನ್ ಪೇಂಟ್ ಮಾಡ್ತಿದ್ಯಾ ತಾನೆ. ಈಗ ನೋಡಿ, ನಮ್ಮ ಯಾರು ಬೇಡ, ನಮ್ಮ ಸಿಂಗರ್ ಸಿಸ್ಟರ್ ಅವನು ಕುರಿ ಮೇಯಿಸ್ಕೊಂಡಿದ್ರಂತೆ, ಅದೆಲ್ಲ ಜನಕ್ಕೆ ಗೊತ್ತಾಗ್ಬೇಕಲ್ವಾ. ಗೊತ್ತಾಗೋ ಕೆಲಸ ಮಾಡೋದೇ ಚಾನಲ್. ನಿಜ. ಇಲ್ಲ, ನಾನು ಊರಲ್ಲಿ ಸಾಂಗ್ ಆಡ್ತಿದ್ದೆ, ಬಂದು ಡೈರೆಕ್ಟ್ ಸಾಂಗ್ ಆಡ್ತೀನಿ ಅಂತಂದ್ರೆ ಯಾರು ಕೇಳಲ್ಲ. ಅದೇ ಒಂದು ಕುರಿ ವಿಷಯ ತಗೊಳ್ಳಿ, ಕುರಿ ಮೇಯಿಸ್ತಾ ಹುಡುಗ ಇವತ್ತು ಸಿಂಗರ್, ಆ ಕುರಿ ಮೇಯಿಸಿದ್ದು ಯಾರು ಪತ್ತೆ ಹಚ್ಚಿದ್ದು? ಚಾನಲ್ ಅಲ್ವಾ. ಆ ಚಾನಲ್ ಇಂದ ತಾನೇ ಗೊತ್ತಾಗ್ಬೇಕು. ಡೈರೆಕ್ಟ್ ಆಗಿ ಕರ್ಕೊಂಡ್ಬಂದು ಆಡಿಸಿ ಗೊತ್ತಾಗಲ್ಲ. ಸೊ ಹಂಗಾಗಿ ಅವ್ರ ಹಿನ್ನೆಲೆ ಪ್ರತಿಯೊಂದು ವಿಚಾರಿಸ್ಕೋತಾರೆ. ನೀವ್ ಎಷ್ಟು ವರ್ಷದಿಂದ ಕಲ್ತ್ರಿ, ನಿಮ್ ತಂದೆ ತಾಯಿ ಹೆಸರೇನು, ನೀವು ಎಲ್ಲಿಂದ ಬಂದ್ರಿ, ಎಷ್ಟು ವರ್ಷ ಕಲ್ತ್ಕೊಂಡು, ನಿಮ್ ಬ್ಯಾಕ್ ಗ್ರೌಂಡ್ ಏನು, ಪಿನ್ ಟು ಪಿನ್ನು ಕೇಳ್ತಾರೆ. ಅದು ಸತ್ಯ, ಕೇಳ್ಬೇಕು, ಸರ್ಪ್ರೈಸ್ ಕೊಡೋದಕ್ಕೋಸ್ಕರ. ಲೈಕ್ ಈಗ ಕಂಟೆಸ್ಟೆಂಟ್ಗಳು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, ಆ ಕೊರಿಯೋಗ್ರಾಫರ್ನ ಅವರು ಹೇಗೆ ಹುಡುಕ್ತಾರೆ? ಸೊ ಏನಾಗ್ಬಿಟ್ಟಿದೆ ಗೊತ್ತಮ್ಮ, ನಾವು ಮಾಡ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ ನ ರೆಡಿ ಮಾಡಿ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಹೆಂಗಾಗಿದೆ, ನಾವು ಚಾನಲ್ ಅಲ್ಲಿ ಒಂದಷ್ಟು ಜನ ಕೊರಿಯೋಗ್ರಾಫರ್ಸ್ ಫಿಕ್ಸ್, ಅಷ್ಟೇ ಜನ ಯಾರನ್ನೂ ಒಬ್ರು ನೋ ತಗೊಳಲ್ಲ. ನೀನೊಂದು ಮಗುನ ಕಷ್ಟಪಟ್ಟು ಬೆಳೆಸಿರ್ತೀಯ, ನೀನ್ ಕೊರಿಯೋಗ್ರಫಿ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿರ್ತೀಯ, ನಾನು ಹೋಗ್ಬೇಕು ಚಾನಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಅದು ಹೆಂಗಾಗ್ಬಿಡುತ್ತೆ, ಕೆಲವ್ರಿಗೆ ತುಂಬಾ ಆಸೆ ಇಟ್ಕೊಂಡ್ ಬಂದಾಗ ಏನಾಗುತ್ತೆ, ನಾನು ಕೊರಿಯೋಗ್ರಫಿ ಮಾಡ್ಬಿಡ್ತೀನಿ ಅಂತಾರೆ. ಅದಾಗಲ್ಲ. ಒಬ್ಬ ಮಾಸ್ಟರ್ ಜೊತೆ ಹೋಗಿ ಅಷ್ಟೇ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಲ್ವಾ. ಸೊ ಇದನ್ನ ನಾನು ಹೆಂಗ್ ಹೇಳ್ಬೇಕು ಅಂತಂದ್ರೆ, ನಿಮ್ಗೀಗ ಕೆಲವ್ರಿಗೆ ಬೆಟ್ಟದಷ್ಟು ಆಸೆ, ನಾನು ಹೋಗಿ ಚಾನಲ್ ಕೆಲಸ ಮಾಡ್ಬೇಕು, ನನ್ ಮಗುನ್ ಕರ್ಕೊಂಡು ಹೋಗ್ಬೇಕು, ನಾನೇ ಕೊರಿಯೋಗ್ರಫಿ ಮಾಡ್ಬೇಕು ಅಂತ. ಇಲ್ಲಿ ಚಾನಲ್ ಅಲ್ಲಿ ಏನಾಗಿದೆ, ಅವ್ರ ಜನ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಅವ್ರನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಅಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ, ಬಿಟ್ಕೊಡಕ್ಕಾಗಲ್ಲ. ನಾನು ಹಂಗಿರ್ಲಿಲ್ಲ. ನಾನು ಎಷ್ಟು ವರ್ಷ ಚಾನಲ್ ಕೆಲಸ ಮಾಡ್ಬೇಕು ಮಾಡಿದೆ. ನನ್ನ ಸ್ಟೂಡೆಂಟ್ ಎಲ್ಲ ಕೊರಿಯೋಗ್ರಾಫರ್ ಆಗಿ ಬಂದ್ರು,
ನಾನು ಬಂದೆ ಹ್ಮ್. ಆ ಥರ. ಸೊ ಈ ಸಡನ್ ಆಗಿ ಅವ್ರ ಚಾನಲ್ ಅವ್ರು ಏನು ಥಿಂಕ್ ಮಾಡ್ತಾರೆ ಅಂತಂದ್ರೆ, ಈಗ ಸಡನ್ ಆಗಿ ಬಂದ್ರೆ ಹೆಂಗ್ ಕೊರಿಯೋಗ್ರಫಿ ಮಾಡ್ಬಿಡ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಕೊರಿಯೋಗ್ರಫಿ ಮಾಡೋಕ್ಕೂ ಎವ್ರಿ ವೀಕ್ ಶೂಟಿಂಗು, ಸೊ ಚಾನಲ್ ಕೊರಿಯೋಗ್ರಫಿ ಮಾಡೋದು ತುಂಬಾ ಡಿಫ್ರೆನ್ಸ್, Difference ಇದೆ, ಹೌದು. ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹ್ಮ್. ಒಬ್ರು ಆರ್ಟಿಸ್ಟ್ಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಹ್ಮ್. ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು ಬೇರೆ, ಹ್ಮ್. ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋದೇ ಬೇರೆ ಬೇರೆ. ಇರುತ್ತೆ. ಹ್ಮ್. ಅದು ಅನುಭವ. ಹ್ಮ್. ಕೆಲಸ ಮಾಡಿ ಕೊರಿಯೋಗ್ರಫಿ ಚಾನಲ್ ಕೆಲಸ ಮಾಡಿರೋರಿಗೆ ಇದು ಅನುಭವ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಏನಾಗುತ್ತೆ, ಬೇರೆ ಸಡನ್ ಹೊಸ ಕೊರಿಯೋಗ್ರಫಿ ಬಂದಾಗ ಭಯ ಪಡ್ತಾರೆ. ಹ್ಮ್. ಹ್ಮ್. ಇವ್ರು ಹೆಂಗ್ ಪ್ರಾಪರ್ಟಿ ಆಗ್ತಾರೆ, ಹೆಂಗ್ ಹೌದು. ಓಪನಿಂಗ್ ಮಾಡ್ತಾರೆ ಅನ್ನೋದು ಭಯ ಇರುತ್ತೆ. ಬಿಟ್ರೆ ಇವ್ರೇನ್ ಮಾಡ್ಬೇಕು, ಸೊ ಬರ್ಬೇಕು, ಈಗ ಚಾನಲ್ ಕೆಲಸ ಯಾರು ಮಾಡ್ತಿರ್ತಾರೆ ಅವ್ರ ಜೊತೆ ಸೇರ್ಕೋಬೇಕು. ಹ್ಮ್. 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 ಏನಿಲ್ಲ, ಕೆಲಸ ಕಲಿಯೋದ್ರಿಂದ ಈಗ ಕೆಲವ್ರಿಗೆ ಈಗೋ ನಾನೇ ಮಾಸ್ಟ್ರು, ಈ ಮಾಸ್ಟರ್ ಹತ್ರ ಹೆಂಗ್ ಕಲೀಲಿ, ನಾನು ಈ ಮಾಸ್ಟರ್ ಹತ್ರ ಯಾಕೆ ಹೋಗ್ಲಿ. ಸೊ ಇದು ಹೀಗೋ, ಹ್ಮ್. ಇದೊಂದು ಹೀಗೋ ಬಿಟ್ಬಿಟ್ಟು ಆರಾಮಾಗಿ ಮಾಸ್ಟರ್ ಪರವಾಗಿಲ್ಲ, ಹ್ಮ್. ಏನಂತೆ ಈಗ ನಾನೇ ಕಲಿಯೋದು ತುಂಬಾ ಇದೆ ಅಮ್ಮ, ಹ್ಮ್. ನೀವ್ ಯಾರ ಹತ್ರ ನಾವು ಕಲಿತೀನಿ, ನಾನು ಎಲ್ಲನೂ ಕಲ್ತ್ಬಿಟ್ಟಿದ್ದೀನಿ, ನಾನು ಒಬ್ಬನ ತೋರಿಸು, ಇಲ್ಲ. ಯಾರು ಇಲ್ಲ, ಹ್ಮ್. ಯಾರು ಇಲ್ಲ. ಸೊ ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡೋರ ಹತ್ರ ಹೋಗ್ಬಿಟ್ಟು ಯಾವ ರೀತಿ ಕೊರಿಯೋಗ್ರಫಿ ಮಾಡ್ಬೇಕು, ಹೆಂಗೆ ಪ್ರಾಪರ್ಟೀಸು ಏನು, ಎಷ್ಟು ಮೀಟಿಂಗ್ ಗೊತ್ತಾ ನಿನಗೆ, ನಿನ್ ಕೊರಿಯೋಗ್ರಫಿ ಮಾಡಕ್ಕೆ ಟೈಮ್ ಸಿಗಿರಲ್ಲ ನಿನಗೆ. ಬರೀ ಮೀಟಿಂಗ್ 3-4 ಸಲ ಮೀಟಿಂಗ್ ಕರೀತಾನೆ, ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೇಕು. ನೀನ್ ಮೀಟಿಂಗ್ ಯಾವ ಕೊರಿಯೋಗ್ರಫಿ ಮಾಡ್ತೀಯಾ, ಯಾವ ಡ್ಯಾನ್ಸ್ ರೆಡಿ ಮಾಡ್ತೀಯಾ, ಅಸ್ಟೆಂಟ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ತುಂಬಾ ಕಷ್ಟ. ಇವಾಗ ಅಸ್ಟೆಂಟ್ಸ್ಗಳು ಇದಾರೆ ನಮ್ಮ ಹತ್ರ, ಅವಾಗ ನಾವು ಮಾಡೋಕೆ ಅಸ್ಟೆಂಟ್ಸೇ ಇಲ್ಲ ನಮ್ಗೆ. ಅಸ್ಟೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ನಾವೇ ಕೊರಿಯೋಗ್ರಫಿ ಮಾಡ್ಬೇಕು, ನಾವೇ ಮೀಟಿಂಗ್ ಹೋಗ್ಬೇಕು, ನಾವೇ ಕಾಸ್ಟ್ಯೂಮ್ ರೆಡಿ ಮಾಡಬೇಕು, ನಾವೇ ಪ್ರಾಪರ್ಟಿ ರೆಡಿ ಮಾಡಿಸ್ಬೇಕು. ತುಂಬಾ ಕಷ್ಟ ಇತ್ತು. ಇವಾಗ 5-6 ಜನ ಹುಡುಗರು ಇರ್ತಾರೆ ಇವಾಗ ಒಬ್ಬೊಬ್ಬ ಕೊರಿಯೋಗ್ರಾಫರ್ಗೆ. ಅಂದ್ರೆ ಅವ್ರ ಖರ್ಚು ನಿಮ್ದೆ? ನಿಮ್ದೆ? ಹೌದೌದೌದು, ಎವ್ರಿಥಿಂಗ್ ಹೇಗೆ ಸರ್? ಏನು ಮಾಡಕ್ ಆಗಲ್ಲಮ್ಮ, ಕಷ್ಟ ಇದೆ. ಈ ಕಲಾವಿದ್ರ ಜೀವನನೇ ಕಷ್ಟ. ಕಷ್ಟ. ಹೆಸರು ಮಾಡಿದ್ರೆ ಸೂಪರ್ ಡೂಪರ್ ಆಗಿರುತ್ತೆ, ಖುಷಿಯಾಗಿರ್ತೀಯ ಅಷ್ಟೇ. ಸೊ ಈಗ ರಿಯಾಲಿಟಿ ಶೋಸ್ ಗಳಿಂದ ಒಂದಷ್ಟು ರೆಕಗ್ನೈಸೇಷನ್ ಸಿಕ್ಕದ ಮೇಲೂ ಕೂಡ ಏನು ಮಾಡ್ದಲೇ ಇರೋರು ಕೂಡ ಇದ್ದಾರೆ, ಮೂಲೆ ಗುಂಪಾಗಿರೋರು ಮೂಲೆ ಗುಂಪಾಗಿರೋರು ಇದ್ದಾರೆ. ಸಿ ಏನಾಗುತ್ತೆ ಗೊತ್ತೇನಮ್ಮ, ನಾವು ಟ್ರೆಂಡ್ ಅಲ್ಲಿ ಇಲ್ಲ ಅಂತಂದ್ರೆ ಸೊ ಬಾರಿ ಕಷ್ಟ. ಈಗ ಚಾನಲ್ ಮುಗಿದ ತಕ್ಷಣ ಏನ್ ಮಾಡ್ಬಿಡ್ತೀವಿ, ಕೆಲವ್ರಿಗೆ ಅಹಂ, ಬಿಡೋ ಒಂದ್ ಚಾನಲ್ ಬಂದಾಯ್ತು, ಗೊತ್ತಲ್ಲ. ಈಗ ನಾನು 12-13 ಚಾನಲ್ ಮಾಡಿದ್ರು ಕೂಡ ನಾಳೆ ಇನ್ನೊಂದು ಚಾನಲ್ ಸಿಗೋ ಕೆಲಸ ಮಾಡ್ತೀನಿ. ನನ್ನ ಸ್ವಭಾವ ಹಾಗೇನೆ. ನಾನು ಯಾವತ್ತೂ ಮೆರೆದಿಲ್ಲ, ನಾನು ಈ ಚಾನಲ್ ಮಾಡಿದ್ದೀನಿ, ಆ ಚಾನಲ್ ಮಾಡಿದ್ದೀನಿ, ಈ ಚಾನಲ್ ಮಾಡಿದ್ದೀನಿ ಅಂತ. ಕೆಲಸ ಮಾಡಿದ್ದೀನಿ ಗುರು, ಚಾನಲಲ್ಲಿ ಹೆಸರು ತಂದು ಕೊಟ್ಟಿದೆ, ಆ ಹೆಸರು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಶೋಸ್ ಗಳನ್ನ ಮಾಡಿದಿರಾ. ಸೊ ಅಲ್ಲಿನವರು ಟ್ರೀಟ್ ಮಾಡುವಂತಹ ರೀತಿಗೂ ಇಲ್ಲಿ ನಿಮ್ಮನ್ನ ಟ್ರೀಟ್ ಮಾಡುವಂತಹ ರೀತಿಗೂ ಏನ್ ಡಿಫ್ರೆನ್ಸ್ ನೀವು ಕಂಡ್ರಿ? ಅಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ ಅಮ್ಮ, ರೆಸ್ಪೆಕ್ಟ್ ಇದೆ, ತುಂಬಾ ಹೆವಿ ರೆಸ್ಪೆಕ್ಟ್ ಇದೆ ಅಲ್ಲಂತೂ. ಸೊ ಇಲ್ಲಿ ಭಾರಿ ಕಷ್ಟ. ನಮ್ಮಲ್ಲಿ ರೆಸ್ಪೆಕ್ಟ್ ಇಲ್ಲ, ದುಡ್ಡಿಲ್ಲ, ಹೆಸರು ಸಿಗುತ್ತೆ. ಅಲ್ಲೊಂದು ಶೋಸ್ಗೆ ಸಿಗ್ತಿತ್ತು ಅಲ್ಲ, ಅಲ್ಲಿ ರೈಸ್ ಇರುತ್ತೆ ಜಾಸ್ತಿ, ಅಲ್ಲಿ ಒಂದು 10,000 rupees ರೈಸ್ ಇರುತ್ತೆ. ಅಲ್ಲಿ ಇಲ್ಲಿಗಿಂತ 10,000 10,000 ಜಾಸ್ತಿ ಇರುತ್ತೆ. ಸೊ ಅಲ್ಲಿ ರೆಸ್ಪೆಕ್ಟೇ ಬೇರೆ. ಹ್ಮ್. ಅಲ್ಲಿ ಕೊರಿಯೋಗ್ರಾಫರ್ಸ್ಗಳಿಗೆ ಕ್ಯಾರವನ್ ಇರುತ್ತೆ. ನಮ್ಮಲ್ಲಿ ಕೊರಿಯೋಗ್ರಾಫರ್ಸ್ಗೆ ಯಾವ ಕ್ಯಾರವನ್ ಕೊಡ್ತಾರೆ? ಕೊಡಲ್ಲ. ಕಷ್ಟ ಇದೆ. ನೀವು ಇವತ್ತಿನ ಓಪನ್ ಮಾಡಿದ್ದೇನೆ ಹಾಕಿ, ನಮ್ಮ ಕೊರಿಯೋಗ್ರಾಫರ್ಸ್ಗೆ ಯಾವ ಚಾನಲ್ ಅಲ್ಲಿ ಕ್ಯಾರವನ್ ಕೊಡ್ತಾರೆ? ಅದೇ ತಮಿಳು ತೆಲುಗಲ್ಲಿ ಏನು ಕೊಡ್ತಾ ಇದಾರೆ? ಎಲ್ಲೋದ್ರು ಕೊರಿಯೋಗ್ರಾಫರ್ ಹೆಸರೇ, ಅಲ್ಲೋದ್ರು ಕೊರಿಯೋಗ್ರಾಫರ್ ಹೆಸರೇ. ವ್ಯಾಲ್ಯೂ ಅಲ್ಲಿ ಕೊಡುವಂಥದ್ದು ವ್ಯಾಲ್ಯೂ ಬೇರೆ ಅಮ್ಮ. ಅದನ್ನ ದಾಟ್ಕೊಂಬತ್ತು ಅಂತಂದ್ರೆ ನಿಮ್ಗೆ DID ನೆಕ್ಸ್ಟ್ ಲೆವೆಲ್. DID ಒಂದು ಇನೋವಾ ಕಾರ್ ಆರ್ಟಿಸ್ಟ್ಗೆ, ಅವ್ರಿಗೆ ಬಂಗ್ಲೆ ಮಲ್ಕೊಳ್ಳಕ್ಕೆ, ಡ್ರೈ ಫ್ರೂಟ್ಸ್, ಹಾಲು, ಮೊಟ್ಟೆ, ಮೊತ್ತದ ಮಗನದು ಹಿಂದೆ ನಿಂತಿರ್ತಾರೆ 3-4 ಜನ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಸಕ್ಕದಲ್ಲಿ ನೋಡ್ಕೋತಾರೆ, ಒಳ್ಳೆ ರೆಸ್ಪೆಕ್ಟ್. ಇಲ್ಲೇ ನಾವೆಲ್ಲ ಹಂಗೆ ಬಂದ್ಬಿಟ್ಟಿದ್ಯಮ್ಮ. ನಾವ್ ಯಾವ ಕ್ಯಾರವನ್ ನೋಡಿದ್ವಿ ಆಗ, ನಮ್ಗೆ ಏನ್ ಗುರಿ ಇತ್ತು, ಟಿವಿ ಚಾನಲ್ ಕೆಲಸ ಮಾಡ್ಬೇಕಷ್ಟೇ. ಅದೆಲ್ಲ ಅನುಭವಗಳು ಆದ್ಮೇಲೆ, ಕೆಲಸ ಕಲ್ತಾದ್ಮೇಲೆ ಇವಾಗ ನಾವು ಬೇರೆಯವ್ರಿಗಾರು ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಇಲ್ಲಿಯವ್ರಿಗೆಲ್ಲ ಅದೆಲ್ಲ ಏನ್ ಸಿಗಲ್ಲ, ಕಷ್ಟ. ಮೂವಿ ಕೊರಿಯೋಗ್ರಾಫರ್ಸ್ಗೆ ಎಲ್ಲ ಇರುತ್ತೆ. ಸೊ ಇಲ್ಲಿ ಚಾನಲ್ ಕೊರಿಯೋಗ್ರಾಫರ್ಸ್ಗೆಲ್ಲ ಕಷ್ಟ ಇದೆ ಅಮ್ಮ, ಪಾಪ ಅವ್ರ ಜೀವನನೇ ಕಷ್ಟ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್, ಮತ್ತೊಂದು ಯಾವುದೋ ಒಂದು ಶೋನೋ ಬಂದಾಗೆಲ್ಲ ಒಂದಷ್ಟು ವಿಡಿಯೋ ಮಾಡ್ಬಿಟ್ಟು ಹಾಕ್ತಾರೆ. ನಾನು ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದೆ, 2ನೇ ರೌಂಡ್ಗೋ 3ನೇ ರೌಂಡ್ಗೋ ಸೆಲೆಕ್ಟ್ ಆದೆ, ಆಮೇಲೆ ನನಗೆ ಫೋನೇ ಬಂದಿಲ್ಲ,
ನಮ್ಮಂತವ್ರನ್ನ ಗುರ್ತಿಸೋದೇ ಇಲ್ಲ ಅವರು. ಲೈಕ್ ಈ ರೀತಿ ಒಂದಷ್ಟು ವಿಡಿಯೋಸ್ಗಳನ್ನ ನೋಡ್ತೀವಿ. ಅಮ್ಮ ಸುಮ್ನೆ ತಗೊಳಕ್ ಆಗಲ್ಲಮ್ಮ. ಸುಮ್ನೆ ಈಗ ನೋಡಿ ಆ ಕೋಪಕ್ಕೆ ಆ ಟೈಮಲ್ಲಿ ಮಾತಾಡ್ಬಿಡ್ತೀವಿ. ನಾನು ಆಡಿಷನ್ ಕೊಟ್ಟಿದ್ದೆ, ನಾನು ತಗೊಂಡೇ ಇಲ್ಲ ಅಂತ ನಾನು ವಿಡಿಯೋ ಮಾಡೋದು ಎಷ್ಟೊತ್ತು. ಇವಾಗ ಇವತ್ತು ಇನ್ಸ್ಟಾಗ್ರಾಮ್ ಇದೆ, ವಿಡಿಯೋ ಇದೆ, ಕೈಲಿ ಮೊಬೈಲ್ ಇದೆ, ಮಾಡಿದ್ದೆ. ಅವಾಗ ಏನಿತ್ತು ನಿಮ್ ಕೈಲಿ, ಏನ್ ಮಾಡ್ತಿದ್ರಿ? ಇರೋದಕ್ಕೆ ತಾನೇ ಮಾತಾಡ್ತಿದ್ದೀರಾ. ಸೊ ಟ್ಯಾಲೆಂಟ್ ಇದ್ರೆ ತಗೊಂತಾರೆ. ಸುಮ್ನೆ ಯಾರು ಸ್ಟೇಜ್ ಮೇಲೆ ಬರಕ್ ಅಮ್ಮ. ಯಾರೋ ಬಂದು ರೆಕಮೆಂಡೇಶನ್ ಮಾಡಿದ್ರು, ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು, ಹೋಗ್ಬಿಟ್ಟು ಮಾಡೋಣ, ನೆವರ್ ನಡೆಯಲ್ಲ. ರೆಕಮೆಂಡೇಶನ್ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೊನೆ ಡ್ಯಾನ್ಸ್ ಮಾಡೋದು ಯಾರಮ್ಮ? ನಾವೇ ಡ್ಯಾನ್ಸ್. ನೀನೇ ಡ್ಯಾನ್ಸ್ ಮಾಡ್ಬೇಕಲ್ಲಮ್ಮ. ನಿನ್ನ ಹತ್ರ ಟ್ಯಾಲೆಂಟ್ ಇದ್ರೆ ತಾನೇ ಡ್ಯಾನ್ಸ್ ಮಾಡಕ್ ಸಾಧ್ಯ. ಇಲ್ಲ 3 ವಾರಕ್ಕೆ ಆಚೆ ಬಂದ್ಬಿಡ್ತೀಯ ಅಲ್ವಾ? ಅಟ್ಲೀಸ್ಟ್ ಅವ್ರು ಏನ್ ಹೇಳ್ಕೊಡ್ತಾರೆ ಮಾಡಕ್ಕಾರು ಬೇಕಲ್ಲ. ಸೊ ಹಿಂಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸ್ಟೇಜ್ ಹತ್ಬೇಕು. ಈಗ ಸ್ಟೇಜ್ ಅಲ್ಲೂ ಅಷ್ಟೇ ಕೆಲವೊಂದಷ್ಟು ರೆಕಗ್ನೈಸ್ ಆಗಿರುವಂತಹ ಜೋಡಿಗಳನ್ನ ಹೆಚ್ಚಾಗಿ ಅವರಿಗೆ ಒತ್ತು ಕೊಡೋದು, ಅವ್ರ ಕೊರಿಯೋಗ್ರಾಫರ್ಗೆ ಪ್ರಿಫರೆನ್ಸ್ ಕೊಡೋದು, ಬೇರೆಯವ್ರನ್ನ ಡಮ್ಮಿ ಮಾಡೋದು, ಈ ರೀತಿ ಕೂಡ ಒಂದಷ್ಟು. ಇಲ್ಲ ಅದೇನಾಗ್ಬಿಟ್ಟಿರುತ್ತೆ ಗೊತ್ತಾ, ಡಮ್ಮಿ ಅಂತೂ ಚಾನಲ್ ಮಾಡಲ್ಲ. ನಿನಗೆ 16 ಕಂಟೆಸ್ಟೆಂಟು, ನಮ್ಗೆ 16 ಜನಂದು ಬೇಕು. ಚಾನಲ್ ಒಂದ್ಸಲಿ ಫಿಕ್ಸ್ ಆದ್ರೆ ಈಗ 16 ಜನನು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಇಂಪಾರ್ಟೆಂಟ್. ಅವರು ನಾನು 4 ಜನಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ಇವ್ರು 4 ಜನಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀನಿ, ಅದೆಲ್ಲ ಮಾಡಲ್ಲ. ಚಾನಲ್ ಆ ಕೆಲಸ ಮಾಡೋದಿಲ್ಲ. ಯಾಕೆ 16 ಜನ ಸೇರಿದ್ರೆ ಅದೊಂದು ಶೋ ನಡೆಯಕ್ಕೆ ಸಾಧ್ಯ ಅವ್ರಿಗೆ ಅಲ್ವಾ? ಸೊ ಹಂಗಾಗಿ ಆ ಭೇದ ಭಾವ ಮಾಡೋದಿಲ್ಲ. ಸೊ ಏನಿದೆ ಅದೆಲ್ರಿಗೂ ಒಂದೇ ರೂಲ್ಸು. ಸೊ ಅದು ಕೋರಿಯೋಗ್ರಾಫರ್ಸ್ ಕೈ ಇರುತ್ತೆ. ನೀನ್ ಯಾವ ಕಾಸ್ಟ್ಯೂಮ್ ಹಾಕ್ಸ್ತೀಯ ಅವ್ರಿಗೆ, ನೀನ್ ಹೆಂಗ್ ತಗೊಂಡ್ ಬರ್ತೀಯ ಕಂಟೆಸ್ಟೆಂಟ್ನ, ನೀನ್ ಈ ವಾರ ಏನ್ ಕೊಡ್ತೀಯ, ಮಾಡ್ತಾ ಮಾಡ್ತಾ ಒಬ್ಬ ಕಂಟೆಸ್ಟೆಂಟ್ ಹಿಂಗ್ ಹೋಗ್ತಾ ಇರ್ತಾರೆ. ನೀನ್ ಸ್ವಲ್ಪ ಡಮ್ಮಿ ಮಾಡ್ಕೊ ಬಂದ್ರೆ ಕಂಟೆಸ್ಟೆಂಟ್ ಅಲ್ಲೇ ಇರ್ತಾರೆ. ಅಷ್ಟೇ ವ್ಯತ್ಯಾಸ. ನೀವು ಸಾಕಷ್ಟು ರಿಯಾಲಿಟಿ ಶೋಸ್ ಗಳನ್ನ ಮಾಡಿದೀರಾ. ಸೊ ಅದ್ರದ್ದೆಲ್ಲ ನೋಡ್ತಾ ಹೋಗೋದಾದ್ರೆ ಎಷ್ಟು ಸಾಲ ಆಗಿತ್ತು? ಬೇಡ ಬಿಡಮ್ಮ, ಯಾಕೆ ಸುಮ್ಮನೆ. ನಾನು ಸಾಲ ಹೇಳಿದ್ರೆ ಯಾರು ಬಂದು ತೀರಿಸ್ತಾರ? ಇಲ್ಲ, ತುಂಬಾ ಕಷ್ಟ ಬಿಡಮ್ಮ. ಹಾಗೆ ನಮ್ಗೆ ಚಾನಲ್ ಅಲ್ಲಿ ದುಡ್ಡು ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲಮ್ಮ ನಮ್ಗೆ. ಫ್ರೀ ಆಗು ಮಾಡ್ಕೊಟ್ಟಿದ್ದೀನಿ. ನಾನು ಫ್ರೀ ಆಗಿ ಮಾಡಿದೀನಿ, ನಂಗೆ ಗೊತ್ತಿಲ್ಲ. ಫಸ್ಟ್ ಜಿ ಕನ್ನಡ ಕುಣಿಯೋಣ ಬಾರದಲ್ಲಿ ನಾನು ₹1 ಪೇಮೆಂಟ್ ಇಸ್ಕೊಂಡೆ. ನನಗೆ ಗೊತ್ತಿಲ್ಲ ಪೇಮೆಂಟ್ ಕೊಡ್ತಾರೆ. ಚಾನಲ್ ಸಿಕ್ಕಿದೆ, ಹೋಗ್ಬೇಕು, ಕೆಲಸ ಮಾಡ್ಬೇಕು, ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ನನ್ನ ಮೈಂಡಲ್ಲಿ ಅದೇ. ಈಗಲೂ ಎಷ್ಟೋ ಪೇಮೆಂಟ್ಗಳು ಬರ್ಬೇಕು ನಮ್ಗೆ ಅಂತ ಹೇಳಕ್ಕಾಗತ್ತೆ? ಚಾನಲ್ ಅಲ್ಲಿ ಬಂದಿಲ್ಲ, ಇಲ್ಲ. ಸೊ ಏನು ಮಾಡಕ್ಕಾಗಲ್ಲ. ಮತ್ತೆ ಹೊಟ್ಟೆಪಾಡಿಗೋಸ್ಕರ ಅದನ್ನ ಮಾಡ್ಕೊಂಡಿರೋರ್ ಕತೆ ಏನು? ಕಷ್ಟ ಇದೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಮ್ಮ. ಈಗ ಶೋಗಳು ಮಾಡ್ಲೇಬೇಕಾಗುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಶೋಗಳು ಮಾಡ್ಬೇಕು, ಆರ್ಟಿಸ್ಟ್ಗಳಿಗೂ ಹೇಳ್ಕೊಡ್ಬೇಕು, ಪರ್ಸನಲ್ ಟ್ರೈನಿಂಗ್ ಇರುತ್ತೆ, ಅದು ಮಾಡ್ಬೇಕು. ಸೊ ಕಲಾವಿದರಿಗೆ ಡ್ಯಾನ್ಸಿಂಗ್ ತುಂಬಾ 100 ದಾರಿ ಇದೆ ಕೆಲಸ ಮಾಡ್ಲಿಕ್ಕೆ. ಓಕೆ, ಯಾವುದೇ ರಿಯಾಲಿಟಿ ಶೋ ನಲ್ಲಾಗ್ಲಿ ಸ್ಟಾರ್ಟಿಂಗ್ ಡಿಸೈಡ್ ಮಾಡಿರ್ತಾರಂತೆ ವಿನ್ನರ್ನ, ಹೌದಾ? ಸಾಧ್ಯನೇ ಇಲ್ಲ, ಇದೆಲ್ಲ ಅನ್ಕೊಂಡಿರ್ತಾರೆ. ಸೊ ಇಲ್ಲ ಇಲ್ಲ, ಅದ್ ಹೆಂಗಾಗುತ್ತೆ ಗೊತ್ತಾ, ಈಗ ನಾವು ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡ್ ಬಂದಿರ್ತೀವಿ. ಒಂದೊಂದ್ಸಲ ಏನಾಗುತ್ತೆ, ಆ ಪ್ರೆಷರ್ಗೆ, ಕೊರಿಯೋಗ್ರಾಫರ್ಸ್ ಪ್ರೆಷರ್ಗೆ ನಾವೇ ಮಂಕಾಗ್ಬಿಟ್ಟಿರ್ತೀವಿ ಅಲ್ಲಿ ಫಿನಾಲಲ್ಲಿ. ಏನ್ ಮಾಡ್ಬೇಕು, ಏನ್ ಕತೆ, ಅವ್ನ ಹೆಂಗ್ ಮಾಡ್ತಾ, ಇವ್ರ ಹೆಂಗ್ ಮಾಡ್ತಾ, ಇದನ್ನ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀವಿ. ಆ ತಲೆ ಕೆಡ್ಸ್ಕೊಂಡು ಏನ್ ಮಾಡ್ಬಿಡ್ತೀವಿ, ಅಲ್ಲಲ್ಲೇ ಅವ್ರವ್ರಿಗೆ ಫೈಟ್ ಆಗಿ ಒಂದ್ ಡಮ್ಮಿ ಆಗಿ ಹೋಗಿರುತ್ತೆ. ಅವತ್ತಿನ ದಿವಸ ಯಾರು ಸಖತ್ ಮಾಡ್ತಾರೋ ಅವ್ರಿಗೆ ಲಾಭ ಅಷ್ಟೇ. ಅಂದ್ರೆ ಅವತ್ತಿನ ದಿನದ ಮಾತ್ರ ಲೆಕ್ಕನ ಅಥವಾ ಇಡೀ ಸೀಸನ್ ಲೆಕ್ಕ? ಅಲ್ಲ, ಇಡೀ ಸೀಸನ್ ನೋಡ್ಕೊಂಡ್ ಬಂದಿರ್ತಾರೆ. ಸೊ 50% ಇಡೀ ಸೀಸನ್ ನೋಡ್ಕೊಂಡು ಮಾಡ್ಕೊಂಡ್ ಬಂದಿರ್ತಾರೆ. ಲಾಸ್ಟ್ ಫಿನಾಲ್ ಏನ್ ಮಾಡ್ತಾರೆ, ಸೊ ಅದು ಕೌಂಟ್ ಮಾಡ್ತಾರೆ. ಯಾರು ಚೆನ್ನಾಗ್ ಬಂದು, ಯಾರು ಚೆನ್ನಾಗ್ ಮಾಡಿಲ್ಲ ನೋಡ್ಕೊಂಡು ಅಲ್ಲೇ ಫಸ್ಟ್ ಸೆಕೆಂಡ್ ಅರ್ಧ ಚಾನಲ್ದೇ ಕೆಲಸ ಇರುತ್ತೆ. ಜಡ್ಜ್ಮೆಂಟ್ ಅರ್ಧ ಇದ್ರೆ ಚಾನಲ್ ಅರ್ಧ ಇರುತ್ತೆ. ಫುಲ್ ಜಡ್ಜ್ಮೆಂಟ್ ಯಾರು ಇರೋದೇ ಇಲ್ಲ. ಅದು ಫುಲ್ ಅಥಾರಿಟಿ ಕೊಡೋದಿಲ್ಲ, ಯಾರಿಗೂ ಕೊಡಲ್ಲ. ಅದನ್ನ ಚಾನಲ್ ಏನ್ ಡಿಸೈಡ್ ಮಾಡುತ್ತೋ ಅದೇ ಫೈನಲ್. ಸೊ ನಾನ್ ನಿಮಗೊಂದಷ್ಟು ನಿಮ್ ಪಿಕ್ಚರ್ಸ್ ನ ತೋರಿಸ್ತೀನಿ, ಅದ್ರ ಮೆಮೊರಿ ಹೇಳ್ಬೇಕು. ಓಕೆನಾ? ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಇದು ನಂಗೆ ಆಗ್ಬೇಕಾಗುತ್ತೆ, ಬಂದ್ಬಿಟ್ಟು ಪಾಪ ಜನಕ್ಕೆ ಗೊತ್ತಾಗಲ್ವಲ್ಲ, ಹೆಂಗ್ ತೋರಿಸ್ತೀನಿ. ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಓಕೆ. ಇದು ಪುಟಾಣಿ ಪಂಟ್ರ ಟೈಮಲ್ಲಿ ಅವರು ಬಂದಿದ್ರು. ಪ್ರಣಮ್ಯ ಅಂತ ನನ್ನ ಸ್ಟೂಡೆಂಟು. ಸೊ ಆ ಟೈಮಲ್ಲಿ ಇವ್ರ ಜೊತೆ ನನ್ನ ಮಗು ಡ್ಯಾನ್ಸ್ ಮಾಡಿತ್ತು. ಆ ಟೈಮಲ್ಲಿ ಕ್ಯಾರವನ್ ಹೋಗಿ ನಾನು ಮಾತಾಡ್ಕೊಂಡು ಫೋಟೋ ತಗೋ ಬಂದಿದ್ದೀನಿ. ಸಕ್ಕತ್ತ ಮಾಡ್ಸಿದೀರಾ ಅಂತ ಹೇಳಿದ್ರು ಆ ಟೈಮಲ್ಲಿ. ಪುಟಾಣಿ ಪಂಟ್ರು. ಹೌದು. ಓಕೆ, ಇವಾಗ ನೀವು ರಾಜಕೀಯಕ್ಕೆ ಹೋಗ್ತಿದ್ದೀರಂತೆ, ಇದು ಮೊನ್ನೆ ತುಂಬಾ ವೈರಲ್ ಆಗ್ಬಿಟ್ಟಿದೆ. ನಮಗೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ. ದಯವಿಟ್ಟು ನನ್ನ ಕಲಾವಿದನಾಗಿ ಇರಕ್ಕೆ ಇಷ್ಟಪಡ್ತೀನಿ. ಸೊ ಇದು ಮೊನ್ನೆ ಚಾನಲ್ ಅಲ್ಲಿ ಎಲ್ಲಾ ಕಡೆ ನ್ಯೂಸ್ ಹೋಗ್ಬಿಟ್ಟಿದೆ, ಇದು ವೈರಲ್ ಆಗ್ಬಿಟ್ಟಿದೆ. ದಯಮಾಡಿ ನಮ್ಗೆ ಈ ರಾಜಕೀಯ ಇಷ್ಟ ಇಲ್ಲ. ನಾನೊಬ್ಬ ಕಲಾವಿದನಿಗೆ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ, ತುಂಬಾ ಖುಷಿಯಾಗಿದ್ದೀನಿ.
4 ಜನಕ್ಕೆ ವಿದ್ಯಾದಾನ ಮಾಡ್ಕೊಂಡು ಸೊ ಆರಾಮಾಗಿ ಶೋಗಳು ಮಾಡ್ಕೊಂಡು ಚೆನ್ನಾಗಿದ್ದೀನಿ. ರಾಜಕೀಯಕ್ಕೂ ನಂಗೆ ಯಾವ್ದಕ್ಕೂ ಸಂಬಂಧ ಇಲ್ಲ. ಕರೆದ್ರೆ ಹೋಗಿ ಸಪೋರ್ಟ್ ಮಾಡ್ತೀನಿ ಹೊರತು ನಾನು ನಿಂತ್ಕೊಳ್ಳೋ ನಮ್ಗೆ ಅದು ಅರ್ಹತೆನೂ ಇಲ್ಲ, ನಮ್ಗೆ ಯೋಗ್ಯತೆನೂ ಇಲ್ಲ, ನಮ್ಗೆ ಅದು ಬೇಡ. ರಾಜಕೀಯ ಬೇಡ. ಬೇಡ. ಓಕೆ, ಇವಾಗ ಇನ್ನೊಂದು ಬ್ಯೂಟಿಫುಲ್ ಪಿಕ್ ಸಿಕ್ತು. ಸೊ ಇದು ಸುದೀಪ್ ಸರ್ ಮೊನ್ನೆ ಹೋಗಿದ್ವಿ, ರಜತ್ ಮತ್ತೆ ನಾನು ಸುದೀಪ್ ಸರ್ ಮನೆಗೆ ಹೋಗಿದ್ವಿ. ಬಿಕಾಸ್ ಏನಂತಂದ್ರೆ ರಜತದೊಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಸಾಂಗ್ ನ ಕೇಳಿಸ್ಬೇಕು ಮಾಸ್ಟರ್ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ರಜತ್ ಅವರಿಗೂ ನೀವೇ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಾ? ಹೌದೌದು, ರಾಜರಾಣಿ ನಾನೇ ಮಾಡಿಸಿದ್ದು. ರಾಜಾರಾಣಿ ನಾನೇ ಮಾಡಿಸಿದ್ದು. ಈಗ ಆಲ್ಬಮ್ ನಾನೇ ಮಾಡ್ತಾ ಇದ್ದೀನಿ ಅವ್ರದ್ದು. ಅಂದ್ರೆ ಇನ್ನೂ ಬಂದಿಲ್ಲ ಸ್ಟಾರ್ಟ್ ಆಗಿಲ್ಲ, ಶೂಟ್ ಸ್ಟಾರ್ಟ್ ಆಗಿಲ್ಲ. ಅವ್ರು ಹೇಗ್ ಮಾಡ್ತಾರೆ ಡ್ಯಾನ್ಸ್? ನಾನಿದ್ರೆ ಒಂಥರ ಧೈರ್ಯ ಅವ್ರಿಗೆ. ಈಗ ರಾಜರಾಣಿಲಿ ಅವ್ರ ವೈಫ್ಗೂ ಅಕ್ಷತ್ ಅವ್ರಿಗೆ ನಾನು ಇಬ್ರಿಗೂ ನಾನು ಮಾಡಿಸಿದ್ದೀನಿ. ರಾಜರಾಣಿ ಟೈಮಲ್ಲಿ ಅವ್ರಿಗೇನೋ ಜಗಿ ಮಾಸ್ಟರ್ ಅಂತಂದ್ರೆ ಅವ್ರಿಗೇನೋ ಒಂದು ತಲೆ ಓಡಿಸಿ ಏನೋ ಮಾಡ್ತಾರೆ ಅಂತ. ಡ್ಯಾನ್ಸ್ ಬರೋರ್ಗೆ ಡ್ಯಾನ್ಸ್ ಹೇಳ್ಕೊಡೋದು ತುಂಬಾ ಈಸಿ, ಡ್ಯಾನ್ಸ್ ಬರ್ದವ್ರಿಗೆ ಡ್ಯಾನ್ಸ್ ಮಾಡ್ಸಲು ತುಂಬಾ ಖುಷಿ ಪಡ್ತಾರೆ. ಸೊ ಇಷ್ಟೇ ವ್ಯತ್ಯಾಸ. ರಜತ್ ಅವ್ರಿಗೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರಮ್ಮ. ಸೊ ಅವ್ರದ್ದು ಒಂದು ಆಟಿಟ್ಯೂಡ್ ಸ್ಟೈಲ್ ಇರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಏನ್ ಬೇಕು ಅದನ್ನ ಇಟ್ಟು ಮಾಡಿಸ್ಬೋದು. ಓ ಇದು ಡಿ ಬಾಸ್. ಸೊ ಇದು ಡಿ ಬಾಸ್ ನಾವು ಅವ್ರ ಮನೆಗೆ ಹೋಗಿದ್ವಿ. ಯಾವ ಟೈಮಲ್ಲಿ ಅಂತಂದ್ರೆ ರಾಜರಾಣಿ ಮೂವಿಲಿ ಭೂಷಣ್ ಮಾಸ್ಟರ್ದು ಒಂದು ಮೂವಿ ನಡೀತಾ ಇತ್ತು. ಪ್ರಮೋಷನ್ಗೆ ಈ ತರ ಮಾಡ್ಕೊಡಿ ಅಂತಂದ್ರೆ ಸೀದಾ ಮನೆಗೆ ಕರೆದ್ರು. ಸೊ ಮನೇಲೆ ಕುತ್ಕೊಂಡು ನಮ್ಮೂರೇ ಜನ ಇದ್ದಿದ್ದು, ಡಿ ಬಾಸ್ ನಾನು ಭೂಷಣ್ 3 ಜನ ಇದ್ದಿದ್ದು. ಆ ಟೈಮಿಗೆ ಕುತ್ಕೊಂಡು ಮಾತಾಡಿದಾಗ ಅದ್ರಲ್ಲಿ ತೆಗೆಸ್ಕೊಂಡಿರೋಂಥ ಪಿಕ್ಚರ್ ಇದು. ಏನ್ ಮಾತಾಡಿದ್ರು? ಖುಷಿ ಪಾಪ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬೈಟ್ಸ್ ಎಲ್ಲ ಕೊಟ್ರು, ಮಾತಾಡಿದ್ರು, ಒಂದು 10-15 ನಿಮಿಷ ಕುತ್ಕೊಂಡು ಮಾತಾಡ್ಸಿದ್ರು. ಸೊ ಚೆನ್ನಾಗಿದೆ ಮಾಸ್ಟರ್, ಚೆನ್ನಾಗಿ ಬರ್ತಾ ಇರ್ಲಿ, ಚೆನ್ನಾಗಾಗ್ಲಿ ಅಂತ ಹೇಳಿದ್ರು. ನೀವು ಐರಾವತ ಸಿನಿಮಾದಲ್ಲಿ ಐರಾವತದಲ್ಲಿ ಮಾಡಿದೀವಿ, ನಾನು ಕಾಕ್ರೋಚ್ ಇಬ್ರು ಮಾಡಿದೀವಿ. ಸೊ ಅವ್ರ ಬೈಕ್ ಅದಿದೆ, ನಾವು ದರ್ಶನ್ ಅಮ್ಮ ಈಗ ಮೂವಿ ಬಂದಾಗ ಕದಿಯೋದು ಚುಚ್ಚೋದು ಹೇಳ್ಕೊಡ್ತಾರೆ, ಏನು ಮಾಡಕ್ಕಾಗಲ್ಲ. ಸೊ ಖುಷಿ ಆಗುತ್ತೆ. ಇದೊಂದು ಏನೋ ಆದಷ್ಟು ಬೇಗ ಬರ್ಲಿ ಡಿ ಬಾಸ್ ಅಂತ ನಾವು ಕೇಳ್ತಾ ಇದೀವಿ. ಏನಾಗುತ್ತೆ ಗೊತ್ತಾ, ಬಂದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಬಂದ್ರೆ ತುಂಬಾ ಖುಷಿ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೇಗಿರ್ತಾ ಇದ್ರು ನೀವು ನೋಡಿರೋ? ಅವ್ರು ಬಂದು ಆರಾಮಾಗಿರ್ತಾ ಇದ್ರಮ್ಮ. ಅವ್ರು ಬಂದಿರೋದು ಹೋಗಿ ಶೂಟ್ ಇತ್ತು ಅಂದ್ರೆ ಬಂದು ನಿಂತ್ಕೊಂಡು ಮಾಡೋದು, ಮನ ಹೋದಕ್ಕೆ ಅವನ್ಗೆ ಎಲ್ಲರೂ ಮಾತಾಡ್ತಾರೆ ಖುಷಿಯಾಗಿ. ಆ ತರ ಆಟಿಟ್ಯೂಡ್ ಎಲ್ಲ ಏನಿಲ್ಲ. ಒಂದ್ಸಲ ಐರಾವತ ಅದು ಇದ್ರ ಮೈಸೂರು ರೋಡಲ್ಲಿ ನಡಿಬೇಕಾಗ್ತಾ ಇದ್ರೆ ಅಷ್ಟು ಜನ ಕ್ರೌಡ್ ಇದ್ರು. ಡಿ ಬಾಸ್ ಅವರು ಆರಾಮಾಗಿ ಖುಷಿಯಾಗಿರ್ತಾರೆ. ಸೊ ಸೂಪರ್ ಪರ್ಸನ್. ನಾನು ಕಣ್ಣಿದ್ರೇ ನೋಡಿರೋದು. ನಾವು ಅವತ್ತು ಹೋದ್ರೂ ಕೂಡ ಅವ್ರ ಮನೆ ಮುಂದೆ ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇರೋದು. ಅದನ್ನ ಹೆಲ್ಪ್ ಮಾಡಿ ಸರ್, ಇದನ್ನ ಹೆಲ್ಪ್ ಮಾಡಿ, ಇದನ್ನ ಹೆಲ್ಪ್ ಮಾಡಿ ಅಂತ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಬಂದ್ಮೇಲೆ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಕಾಯೋಣಮ್ಮ, ಡಿ ಬಾಸ್ ಬರ್ತಾರೆ, ಕಾಯೋಣ. ಇಲ್ಲೊಂದಿದೆ, ಇದೇ ಐರಾವತ. ಇದು ಐರಾವತ ಮೈಸೂರಲ್ಲಿ ತಗೊಂಡಿದ್ದು. ಸೊ ಇದೇ ಡ್ರೆಸ್ ಅಲ್ಲಿ ನಂದಿರೋದು. ಮೈಸೂರು ಗ್ಯಾರೇಜ್ ಇದೆಯಲ್ಲ, ಅಲ್ಲಿ ಶೂಟ್ ಆಡಿದ್ದು. ಮೈಸೂರಲ್ಲಿ ತಗೊಂಡಿದ್ದು ಪಿಕ್ ಇದು, ದರ್ಶನ್ ಸರ್ ಜೊತೆ. ಸೊ ಆ ಟೈಮಲ್ಲಿ ತಗೊಂಡಿದ್ದು ಪಿಕ್. ಖುಷಿ, ಒಳ್ಳೆ ಮೆಮೊರಿ ಇದೆಯಮ್ಮ. ಎಲ್ಲ ಕಲೆಕ್ಟ್ ಮಾಡಿದ್ಯಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಇನ್ನೂ ಒಂದಷ್ಟಿದೆ. ನನ್ಗಿದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ರಕ್ಷಿತಾ ಮ್ಯಾಮ್ ಜೋರಾಗಿ ನಗೋಡೋದು, ನೀವು ಡ್ಯಾನ್ಸ್ ಮಾಡ್ತಿರ್ತೀರಲ್ಲ ಆ ಟೈಮ್, ಅದೊಂದು ಹೇಳಿ ನಮ್ಗೆ. ಸೊ ಮೈಸೂರಲ್ಲಿ ನಮ್ಮ ಏನ್ ಟ್ಯಾಲೆಂಟ್ ಗುರು ಅಂತ ಪವನ್ ಡ್ಯಾನ್ಸ್ ಮಾಸ್ಟರ್, ಸೊ ಒಂದು ಶೋ ಮಾಡಿದ್ರು. ನಾನು, ಭೂಷಣ್ ಎಲ್ಲ, ಆಲ್ಮೋಸ್ಟ್ ಎಲ್ಲ, ಶಶಿ, ನಮ್ಮ ಸಂತು, ಮೋಹನ್, ಸೊ ಎಲ್ಲರೂ ಇದ್ರು. ಆಲ್ಮೋಸ್ಟ್ ನಮ್ಮ ಸಾಗರ್ ಎಲ್ಲ ಕೊರಿಯೋಗ್ರಾಫರ್ಸ್ ಡ್ಯಾನ್ಸ್ ಮಾಡಕ್ಕೆ ಬಂದಿದ್ದಾರೆ. ಎಲ್ಲ ಒಟ್ಟಿಗೆ ಸಿಕ್ಕಿದೀವಿ ಅಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಸುಂಟರಗಳಿ ಡ್ಯಾನ್ಸ್ ಹಾಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಅವಾಗ ಅವ್ರು ತುಂಬಾ ಎಂಜಾಯ್ ಮಾಡಿದ್ರು, ಖುಷಿ ಪಡ್ರೆ. ಸಖತ್ತಾಗಿ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡ್ತಾರೆ ಅವರು. ಅವ್ರಿಗೆ ಎಲ್ಲ ಸಿಕ್ತಾಗ ಇರೋ ತರ ಖುಷಿ, ಜಿಗಿ ಅಂತ. ಇನ್ನೊಂದು ಫೋಟೋ ಇದೆ, ಇದು ನಮ್ಮ ಈ ಫೋಟೋ ಕಿಸ್ ಮೂವಿ ಮಾಡ್ಬೇಕಾದ್ರೆ ಇವ್ರದ್ದು ವಿಲನ್ ನಡೀತಾ ಇತ್ತು ಒಂದೇ ಸ್ಟುಡಿಯೋದಲ್ಲಿ. ಆ ವಿಲನ್ ಮಾಡೋ ಟೈಮಲ್ಲಿ ಸೊ ಅಲ್ಲಿ ತೆಗೆದಿದ್ದಂತ ಪಿಕ್ಚರ್, ಶಿವಣ್ಣ ಸಿಕ್ಕಿದ್ರು, ಮಾತಾಡ್ಸಿದ್ರು. ಸೊ ಅಲ್ಲಿ ತಗೊಂಡಿದ್ದಂತ ಫೋಟೋಸ್ ಇದು ವಿಲನ್ ಟೈಮಲ್ಲಿ, ದಿ ವಿಲನ್. ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಫೋಟೋ ಒಂದಿದೆ. ಅಯ್ಯೋಯಪ್ಪ, ನಾನು ಇದನ್ನ ಹೇಳಿದ್ದು ನಿಮ್ಗೆ. ಸೊ ಇದು ಮಜಾ ಟಾಕೀಸ್ ಅಲ್ಲಿ ನಾನು ಮಾಡಿಸ್ಬೇಕಾದ್ರೆ ಸೊ ತಕೊಂಡಿರ್ತಕ್ಕಂಥ ಒಂದು ಫೋಟೋ. ಖುಷಿ ಆಗತ್ತಮ್ಮ ಯಪ್ಪ, ಇದ್ರೆಲ್ಲ ನಾನು ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಅಯ್ಯಪ್ಪ.
ಹೆಂಗಿದ್ದಾರೆ ನೋಡಿ ಅವ್ರು, ಎಷ್ಟು ಮುದ್ದತೆ ಅವರು. ಅವ್ರದ್ದು ಯಾವಾಗ್ಲೂ ನಗು ಮುಖನೇ. ಏ ಮಾಸ್ಟರ್ ಬನ್ನಿ ಅಂತ ಹಿಂಗ್ ತಗಸ್ಕೊಂಡಿರೋದು ಹತ್ರ. ಅಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳಿದ್ದಾರೆ, ಆ ಟೈಮಲ್ಲಿ ತಗೊಂಡಿಸ್ಕೊಳ್ಳೋದು. ಸೇಮ್ ಬ್ಲೂ ಶರ್ಟ್ ಇದೆ, ಖುಷಿ ಆಗುತ್ತೆ. ಇದೇ ಜೀವಂತ ಇನ್ನ ಇದೆಲ್ಲ ಇದೇ ಜೀವ ನೋಡಿ. ಅದಕ್ಕೆ ಹೇಳೋದು, ಒಂದು ಫೋಟೋ ತೆಗೆಸ್ಕೊಂಡಿದ್ದಾಗ ಒಂದು ಮೆಮೊರಿ ಇರ್ತದೆ. ಈಗ ಇದ್ದಿದ್ದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಈ ಫೋಟೋಸ್ ನನ್ನ ಹತ್ರ ಇರ್ಲಿಲ್ಲ ಅಂದ್ರೆ ಯಾರು ನಂಬ್ತಾ ಇಲ್ಲ, ಯಾರು ಮಾತಾಡ್ತಿರ್ಲಿಲ್ಲ. ಪಾಪ ಅದಕ್ಕೆ ಅವ್ರೆಲ್ರಿಗೂ ಆಸೆ, ಯಾರ ಜೊತೆ ಫೋಟೋ ತೆಗೆಸ್ಕೊಳಕ್ ಬರ್ತಾರಲ್ಲ, ನಾನು ಖುಷಿಯಿಂದ ಫೋಟೋ ಕೊಡ್ತಿರ್ತೀನಿ. ಸೊ ಇದು ಖುಷಿ ಆಗತ್ತಮ್ಮ ಇದೆಲ್ಲ. ಓಕೆ, ಒಂದಷ್ಟು ಮೆಮೊರೀಸ್ ನ ರೀಕಾಲ್ ಮಾಡಿದ್ವಿ ಇವಾಗ. ಹೌದು. ಓಕೆ, ಈಗ ಫೈನಲಿ ನಿಮ್ಮ ಈ ಒಂದು ಡಾನ್ಸ್ ಜರ್ನಿನಲ್ಲಿ ಡ್ಯಾನ್ಸ್ ಕ್ಲಾಸ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇವಾಗ, ಏನ್ ಪ್ರೋಗ್ರಾಮ್ಸ್ ಗಳನ್ನ ಅವಾಗ ಮಾಡ್ತಿರ್ತೀರಾ? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ಇದಾರೆ ಒಂದು 60 ಮೆಂಬರ್ಸ್ ಡ್ಯಾನ್ಸರ್ಸ್ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಸೊ ನಾನು ಪಬ್ಲಿಕ್ ಶೋ ಎಲ್ಲ ಮಾಡ್ತಿರ್ತೀನಿ, ಈವೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಈವೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ? ಕೂಡ ಸಿಂಗಿಂಗ್, ಅವಾಗ ಒಂದ್ ಸ್ವಲ್ಪ ಸಿಂಗಿಂಗ್ ಕಲಿತಾ ಇದ್ದೀನಿ. ಸರಿ, ನೀವು ಬೇಡ ಸರ್ ಇದೆಲ್ಲ, ನೀವೇ ಎಲ್ಲ ಮಾಡ್ಬಿಟ್ರೆ ನಾವುಗಳೆಲ್ಲ ಎಲ್ಲಿಗೆ ಹೋಗೋಣ ಇವಾಗ ಕಲಿತಾ ಇದೀರಮ್ಮ. ಯಾಕಂದ್ರೆ ಪಬ್ಲಿಕ್ ನಾನು ಆಂಕರಿಂಗ್ ಸಣ್ಣ ಪುಟ್ಟ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಈವೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈ ಸೀಸನ್ ಇದ್ದಾಗ ಚೆನ್ನಾಗಿ ಮಾಡ್ತಿರ್ತೀವಿ. ಪಬ್ಲಿಕ್ ಶೋ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಎವ್ರಿಥಿಂಗ್ ಏನೇ ಶೋ ಬಂದು ನಾವು ಮಾಡ್ತಿರ್ತೀವಿ. ಚೆನ್ನಾಗಿದೆ. ಮಕ್ಳು ಸ್ಟೂಡೆಂಟ್ಸ್ ಶೋ ಬಂದ ಮಾಡ್ತಿರ್ತೀವಿ. ಈಗ ಶೂಟಿಂಗ್ ನಡೀತಾ ಇದೆ, ಸುವರ್ಣ ಶೂಟಿಂಗ್ ಹೋಗ್ತಾ ಇರ್ತೀನಿ. ಯಾವ್ದೋ ಮೂವಿ ಬಂದ ಮೂವಿಗೆ ಹೋಗ್ತೀನಿ. ಸೊ ಹಿಂಗೆ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಕಷ್ಟ ಜೀವನ, ಕಲಾವಿದ್ರ ಜೀವನ ಏರುಪೇರು ಇದ್ದೇ ಇರುತ್ತೆ. ಹಿಂಗೆ ಯಾರ ಲೈಫು ಇರೋದಿಲ್ಲ, ಅದು ಕಾಮನ್. ನಾವೆಲ್ಲ ಮನ್ಸ್ರಲ್ವಾ, ಎಲ್ಲ ನೋಡಿ ದಾಟ್ಕೊಂಡ್ ಬರೋಣ ಅಷ್ಟೇ, ಏನೇನು ಮಾಡೋಕ್ಕಾಗಲ್ಲ. ಈಗ ಡ್ಯಾನ್ಸ್ ಕಲಿಬೇಕು ಅಂದವರಿಗೆ ನಿಮ್ ಕಡೆಯಿಂದ ಒಂದಷ್ಟು ಸಜೆಷನ್ಸ್. ದಯವಿಟ್ಟು ಒಳ್ಳೆ ಕಡೆ ಹೋಗಿ, ಒಳ್ಳೆ ಮಾಸ್ಟರ್ಗಳ ಹತ್ರ ಹೋಗಿ. ನನ್ನ ಹತ್ರನೇ ಬನ್ನಿ ಅಂತ ನಾನು ಇವತ್ತವರೆಗೂ ಯಾರನ್ನೂ ಕರೆದಿಲ್ಲ. ಸೊ ಪೇರೆಂಟ್ಸ್ ಕೇಳೋದು ಒಂದೇ ಮಾತು, ದಯಮಾಡಿ ನೀವು ಎಲ್ಲಿ ಯಾವ ಮಕ್ಕಳನ್ನ ಯಾರ ಹತ್ರ ಸೇರಿಸ್ತಾ ಇದ್ದೀರಾ ನೋಡಿ. ಯಾಕೆಂದ್ರೆ ಅದನ್ನ ತುಂಬಾ ಅನುಭವ ಆಗ್ಬಿಟ್ಟಿದೆ. ಅದು ಅನುಭವ ಯಾವ ರೀತಿ ಆಗಿದೆ ಅಂತಂದ್ರೆ, ಸರ್ ಒಂದು ಕ್ಲಾಸ್ ಎಷ್ಟೋ ಜನ ಮಕ್ಕಳು 4-5 ವರ್ಷದಿಂದ ಫೀಸ್ ಕಟ್ಕೊಂಡು ಪಾಪ ಬಿಟ್ಟಿದ್ದಾರೆ. ಅಲ್ಲಿ ಮಗು ರೆಡಿನೇ ಆಗಿಲ್ಲ. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂದ್ರೆ, ಪೇರೆಂಟ್ಸ್ಗೆ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆ ಕ್ಲಾಸ್ ಇದೆಯಾ, ಅಲ್ಲ ಸೇರಿಸ್ತಾರೆ, ಈ ಕಡೆ ಕ್ಲಾಸ್ ಇದೆಯಾ, ಹೋಗಿ ಸೇರಿಸ್ಬಿಡ್ತಾರೆ. ಪಾಪ ಅವ್ರು ಅನುಕೂಲ ಆಗಿ ಮನೆ ಪಕ್ಕನೇ ಇದೆ ಅಲ್ವಾ, ಸೇರ್ಸೋಣ ಅನ್ನೋ ತರ ಅವ್ರಿಗೆ. ನೀವೊಂದು 8 ವರ್ಷ 10 ವರ್ಷ ಆಗಿರೋ ಮಗು ರೆಡಿ ಆಗಿರಲ್ಲ ಅಲ್ಲಿ, ಗೊತ್ತಾ? ನಾವು ಎಷ್ಟು ಸಲ ಕಾಂಪಿಟೇಷನ್ ಜಡ್ಜ್ಮೆಂಟ್ ಆಗ ಹೋಗಿರ್ತೀವಲ್ಲ, ನಾವು ಫಸ್ಟ್ ಕೇಳಿದೆ ಅದು ಎಷ್ಟು ವರ್ಷದಿಂದ ಡ್ಯಾನ್ಸ್ ಕಲ್ತಿದ್ದೆ. ನಾನು 5 ವರ್ಷದಿಂದ ಕಲ್ತಿದ್ದೀನಿ. ಅಲ್ಲಿ ನೋಡಿದ್ರೆ ಡ್ಯಾನ್ಸ್ ಸರಿ ಇಲ್ಲ, ಇದು ಕಾಂಪಿಟೇಷನ್. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ, ದಯವಿಟ್ಟು ಬೇಡ. ಪೇರೆಂಟ್ಸ್ ಕೇಳೋದು ಒಂದೇ ಮಾತು, ಒಳ್ಳೆ ಗುರುಗಳ ಹತ್ರ ಸೇರಿಸಿ, ಒಳ್ಳೆ ಮಾಸ್ಟರ್ಗಳ ಹತ್ರ ಸೇರಿಸಿ. ಯಾಕಂದ್ರೆ ಬೇಸಿಕ್ ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಡ್ಯಾನ್ಸ್. ಸೊ ಅದೇ ಗೊತ್ತಿಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಸೊ ಯಾಕಂದ್ರೆ ನೀವೇನೋ ಒಂದು ಕನಸು ಇಟ್ಕೊಂಡಿರ್ತೀರಾ, ನಮ್ಮ ಮಗು ಬೆಳಿಬೇಕು, ನಮ್ಮ ಮಗು ಇವತ್ತಿನ ನಾಳೆ ಮುಂದೆ ಬರಬೇಕು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಳ್ಳೆ ಮಾಸ್ಟರ್ ಹತ್ರ ಹಾಕಿ, ಒಳ್ಳೆ ಕೊರಿಯೋಗ್ರಾಫರ್ಸ್ ಹತ್ರ ಹಾಕಿ ಅಷ್ಟೇ. ಸರ್, ನಮ್ಮ ಕಡೆಯಿಂದ ನಿಮ್ಮ ಈವೆಂಟ್ಸ್ಗೆ, ನಿಮ್ಮ ಸಿನಿಮಾ, ಸೀರಿಯಲ್ಸ್ ಹಾಗೆ ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಕೂಡ ಚೆನ್ನಾಗಿ ಹೋಗ್ಲಿ. ಅಂಡ್ ನಿಮ್ಗೆ ಆಲ್ ದ ಬೆಸ್ಟ್ ಸರ್. ನಾನೊಂದು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನನಗಂತೂ ಅನ್ನಿಸ್ತು. ಸೊ ನಿಮಗೇನು ಅನ್ನಿಸ್ತು? ನನಗೆ ತುಂಬಾ ಖುಷಿ ಆಯ್ತು. ಸೊ ನಮ್ಮ ಬಾಸ್ ಚಾನಲ್ ಟಿವಿಗೆ ನನ್ನ ಕಡೆಯಿಂದ ಸೊ ಒಳ್ಳೇದಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಸೊ ಬಹಳ ಎತ್ತರಕ್ಕೆ ಈ ಚಾನಲ್ ಬೆಳೀಲಿ. ಸೊ ನಮ್ಮಂತ ಕಲಾವಿದರನ್ನ ಗುರುತಿಸಿ ಒಂದು ಇವತ್ತು ಬಂದಿದ್ದೀರಾ. ಹಾಗೆ ಎಲ್ಲಾ ಕಲಾವಿದರ ಹತ್ರನೂ ಹೋಗ್ತೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಇಡೀ ಟೀಮ್ಗೂ ಹೋಗ್ಲಿ, ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ನಂದು ಸಪೋರ್ಟ್ ಇದ್ದೇ ಇರುತ್ತೆ. ನಮ್ದು ವಿಡಿಯೋಗಳು ಇದ್ದಾಗ, ಅದು ಇದು ಇದ್ದಾಗ ಬಂದು ಶೂಟಿಂಗ್ ಟೈಮಲ್ಲಿ ಬನ್ನಿ, ಆರಾಮ್ಸೆ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಲಾಸ್ಗೆ ಬಂದು ಎಲ್ಲಿ ವಿಡಿಯೋ ಮಾಡೋದಕ್ಕೆ ನಮ್ಮ ಕ್ಯಾಮ್ರಾಮನ್ಗೂ ಅಷ್ಟೇನೆ, ನಿಮಗೂ ಅಷ್ಟೇನೆ ಒಳ್ಳೇದಾಗ್ಲಿ. ಪಲ್ಲವಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ನಂಗಂತೂ ತುಂಬಾ ಖುಷಿ ಆಯ್ತು. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನನ್ನ ಪ್ರಪಂಚದಲ್ಲಿ ಇವತ್ತು ಜಗ್ಗಿ ಮಾಸ್ಟರ್ ಇದ್ರು. ಸೊ ಅವರ ಜರ್ನಿನ ನಾವೆಲ್ಲರೂ ಕೂಡ ನೋಡಿದ್ವಿ, ರೆಸ್ಪೆಕ್ಟ್ ಮಾಡಿದ್ವಿ. ಬಟ್ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಡಿದಾಗ ನಂಗೊಂದು ಬಹಳ ಖುಷಿ ಆಯ್ತು. ನೀವು ಕೂಡ ಸೂಪರ್ ಎಕ್ಸೈಟ್ಮೆಂಟ್ ಇಂದ ಈ ಒಂದು ಎಪಿಸೋಡ್ ನ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.